शरणं प्रपद्ये अखिलभुवनजन्मस्तेम भङ्गादिरीक्षे श्रुतिशिरसि विदीक्षे ब्रह्मणि श्रीनिवासे भवतु मम परस्मिन् शैवी भक्तिरूपा श्रीविष्णुचित्तकुलमुक्तकल्पवल्ली श्रीरङ्गराजहरिचन्द्रयोगदृश्यां साक्षात्समानकरुणया कमलाभिमान्यां भोलावहन्यकरणं प्रपद्ये नीलातुङ्गस्तनगिरितटी सुप्तमुद्भोध्यकृष्णं वारात्यं स्वं सिद्धमध्यापयन्ति सोच्छिष्टायां सृजैगलितं याभलात्कृत्य भुङ्क्ते तस्यै ममैदं भूयदेवास्तु भूयः अन्नवयल पुरुवयाण्डालरङ्गर्க்கு பண்ண திருப்பாலை பற்றியும் நிஷியால் பாடிக் கொடுத்தார் நற்பாமாலை பூமாலை சூடி கொடுத்தாரை சொல்லும் சூடி கொடுத்த சுடற்கொடியே தொல்பாவை பாடியுள்ள வல்லவள் விடையாய் ஆடி வேங்கடவர்க்கு என்னையும் மாத்தம் அங்கடவா வண்ணமே स्वसार उपयं दिविष्टदलं समानं केतुं परिवृतिमुञ्जमानाः ऋतोगस्तन्वते कवचः प्रजापतिर्मध्ये छन्दसः दिभास्वतीः ज्योतिष्मती प्रतिमुञ्चते नभोरात्री देवी सूर्यस्य व्रतानि विपश्यन्ति वशभो जायमाना नानारूपा मातुरस्य उपस्थे கட்டெழுமை கண்டிருக்கிறந்தி நினைத்து முறைவழியே நின்றுவார் சோழ நினைத்தில்லம் சேதாகும் நச்செல்வன் தந்தாய் பனித்தலை வீணன் வாசல்களை பற்றி சினத்தினால் தென்னிலங்கை கோமானை செத்த மனத்து பிணியானை பாடும் நீவாய் திரவாய் இனிதான் எழுந்திராய் என்ன பேரை வழக்கம் அனைத்தில்லத்தாரும் அறிந்தேலோ ಎಂಬಾವಾಯ್. ಇವತ್ತಿನ ಪ್ರವಚನ ಪಾಶರ ಕತ್ತಕರವೈ 11ನೇ ಪಾಶರ. ಅದರಲ್ಲಿ ಒಬ್ಬ ಅತಿ ಸುಂದರವಾದ ಗೋಪಸ್ತ್ರೀ. ಸುಂದರ ಅಂದರೆ ಬಾಹ್ಯ ಸೌಂದರ್ಯ ಅಷ್ಟೇ ಅಲ್ಲ, ಅಂತರಂಗದಲ್ಲೂ ಅವಳು ತುಂಬ ಸೌಂದರ್ಯವಿದೆ. ಇದು ಅವಳ ಒಂದು ಇದನ್ನು ಹೇಳ್ತಾರೆ. ಅದಕ್ಕೆ ಅದರಲ್ಲಿ ಮೇಲಿನ ಅರ್ಥ ತಿಳ್ಕೊಂಡು ಹೋಗೋಣ. ಅಲ್ಲಿ ಕಟ್ಟಕರವೈ ಧನಗಳು ಫಲಕರಂದ ಅಂತ ಹೇಳ್ತಾರೆ. ಅಲ್ಲಿ ಎಷ್ಟು ಇತ್ತು ಅಂತ ಹಸುಗಳಲ್ಲಿ ಕುಟುಂಬನೇ 5 ಲಕ್ಷ, ಒಬ್ಬೊಬ್ಬರ ಹತ್ರ 106 ಲೆಕ್ಕ ಹಾಕಿ ಅದು ಎಷ್ಟು ಅಂತ 50 ಲಕ್ಷ ಇತ್ತು, 1 ಕೋಟಿ ಹಸುಗಳಾಗಿತ್ತು. ಅದಕ್ಕೆ ಒಂದೊಂದು ಹಸುಗಳು ಒಂದೊಂದು ಕೊಟ್ಟಿಗೆಯಲ್ಲಿ 50-100 ದೊಡ್ಡ ಕೊಟ್ಟಿಗೆ ಕಟ್ಟಿರ್ತಾರೆ. ಆ ಥರದ್ದು ಹೇಳ್ತಾರೆ. ಅದು ಕಟ್ಟಕರವೈ ಅಂದರೆ ಅವಾಗ ತಾನು ಎಲ್ಲ ಇದು ಬೀದ ಕರುಗಳು, ಬೀದದ ಹಸು ಅಂದರೆ ಆಗ್ತಾನೆ ಜನ್ಮ ಕೊಟ್ಟಿರುವಂತಹ ಅಂದರೆ ಹಾಲನ್ನು ಕೊಡುವಂತೆ ಯೋಗ್ಯತೆ ಉಳ್ಳಂತಹ ಹಸುಗಳು ಒಂದು ಅದಕ್ಕೆ ಆ ಥರದ್ದು ಕಣಂಗಲ್ ಫಲ ಅದು ಒಂದೆಲ್ಲ ಆ ಥರದ್ದು ಹೇಳಕ್ಕೆ ಆಗಲ್ಲ, ತುಂಬ ಅಷ್ಟಿತ್ತು ಅಂತ ಅದನ್ನು. ಆದರೆ ಅಲ್ಲಿರೋರೆಲ್ಲರೂ ಯಾವುದನ್ನು ಬಿಟ್ಟಿರುವಂತೆ ಎಲ್ಲ ಹಸುಗಳನ್ನು ಕರೀತಾ ಇದ್ರು. ಆ ಕಾರಣ ಅನ್ನೋದು ಯಾಕೆಂದ್ರೆ ಯಾಕೆ ಅವ್ರಿಗೆ ಬೇಕಾಗಿತ್ತು ಅನ್ನೋದನ್ನ ಫಲ ಕರಂದೆ ಅಂದರೆ ಅವರಿಗೆ ಅಷ್ಟು ಚಾಕಚಕ್ಯತೆ. ಒಂದು ಇದು ಬೇರೆಯವ್ರ ಕೈಲಿ ಒಂದು ಹಸು ಕರೆಯುವಂಥದ್ದು, ಇಲ್ಲಿ 10 ಹಸು ಕರೆಯುವಷ್ಟು ಚಾಕಚಕ್ಯತೆ ಅವ್ರಿಗಿತ್ತು. ಅದರಿಂದ ಫಲಕರಂದೆ. ಆಮೇಲೆ ಅಲ್ಲಿ ಅವ್ರಿಗೆ ವಿಶೇಷವಾಗಿ ಹೇಳ್ತಾರೆ, ಅದು ನೋಡೋಕ್ಕೆ ವಿರುದ್ಧವಾಗಿ ಕಾಣುತ್ತೆ, ಆದರೂ ಹೇಳ್ತಾರೆ ಶತಾರ ತೆರಳಯ್ಯ ಚಂದ್ರಚಿರಶ್ಚಯ್ಯಂ. ಅವರು ಅಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದು, ಇದು ಕರೆಯೋದಕ್ಕೇನೆ ಅವ್ರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆಗುತ್ತೆ. ಹಾಗಿದ್ರೂ ಸಹ ಶತಾರ್ ಅಂದರೆ ಶತ್ರುಗಳು, ಅವ್ರನ್ನ ತಿರಲ್ ಅಳಿಯ ಅಂದರೆ ಅವ್ರ ಗರ್ವವನ್ನು ಅಡಗಿಸೋದಕ್ಕೆ, ಅಂದರೆ ಅವರನ್ನು ನಾಶ ಮಾಡೋ ಉದ್ದೇಶ ಅಲ್ಲ, ಬಿರಿಯಿಲ್ಲದೆ ನಾಶ ಮಾಡ್ತಾರೆ. ಅಂದರೆ ಗರ್ವವನ್ನು ತಿರಲ್ ಅಳಿಯ, ಅವರ ಗರ್ವ ಮತ್ತು ಅಹಂಕಾರವನ್ನು ಮಟ್ಟ ಹಾಕೋದಕ್ಕೋಸ್ಕರ ಇವರು ಷಂಡ್ರ ಶರಜ್ಜಯ್ಯಂ ಅಂತಾರೆ. ಇವರೇ ಅವರಲ್ಲಿ ಹೋಗಿ ಯುದ್ಧವನ್ನು ಮಾಡ್ತಾ ಇದ್ರು. ಮೇಲ್ನೋಟಕ್ಕೆ ಯಾತಕ್ಕೆ ಇವರು ಹೊಸ ಬೇರೆಯವರು ಇವ್ರಿಗೆ ಯಾಕೆ ಯುದ್ಧ ಅಂತೆಲ್ಲ ಕಾಣುತ್ತೆ. ಅದು ವ್ಯಾಖ್ಯಾನ ನೋಡೋದಕ್ಕೆ ಅಂದರೆ ಹೋಗಿ ಯುದ್ಧ ಮಾಡ್ತಂತೆ, ಹೋಗಿ ಅವರ ಅವರ ಅಹಂಕಾರ ಮಟ್ಟ ಮಾಡ್ತದಂತೆ ಅವರಿಗೆ. ಆದರೂ ಸಹ ಕುಟ್ರವನ್ನಿಲ್ಲಾದ ಅಂತಾರೆ. ಹಾಗೆ ತಪ್ಪಲ್ವಾ ಅದು? ಶಾಸ್ತ್ರದಲ್ಲೆಲ್ಲ ತಾವಾಗೆ ಹೋಗಿ ಯುದ್ಧ ಮಾಡಬಾರ್ದು ಅಂತ ನೀತಿಶಾಸ್ತ್ರ ಹೇಳುತ್ತೆ. ತಪ್ಪಲ್ವಾ ಅಂದರೆ ಕುಟ್ರವನ್ನಿಲ್ಲಾದ, ಯಾವ ಒಂದು ದೋಷವೂ ಇಲ್ಲದ. ಕುಟ್ರವನ್ನಿಲ್ಲ ಅನ್ನೋದು ಯುದ್ಧ ಮಾಡೋದ್ರಲ್ಲೂ ದೋಷವಿಲ್ಲ, ಬೇರೆ ಇದರಲ್ಲೂ ಅವ್ರಿಗೆ ದೋಷವಿಲ್ಲ. ಅವರಿಗೆ ಅವರು ಹೇಳ್ತಾರೆ ಗೋಬಲ ಅಂತಾರೆ. ಗೋಬಲ ಅಂದರೆ ಗೋಪಾಲಕರು ಅಂತ, ಹಸುವನ್ನ ಕಾಯುವರು. ಗೋಬಲರು ಅಂತ ಹೇಳ್ತಿಲ್ಲ, ತಮ್ಮಲ್ಲಿ ಗೋಬಲ ಅಂತಾರೆ ಅದನ್ನ.
ಅಂತಹ ಒಂದು ಸಮೂಹಕ್ಕೆ ಸೇರಿದಂಥ ಒಬ್ಬ ಸ್ತ್ರೀ ಇವಳು. ಅವ್ರು ಹೇಳ್ತಾರೆ, ಅವರು ಅಂದ್ರೆ ಅಲ್ಲಿ ಹುಟ್ಟಿದಂಥ ಅಲ್ಲಿ ಇದ್ದಂಥ ಒಬ್ಬಳು ಪರ್ಕೊಡಿ ಅಂತಾರೆ. ಪರ್ಕೊಡಿ ಅಂತಂದ್ರೆ ಚಿನ್ನದ ಬಳ್ಳಿ. ಇವಳು ನಂದವರಕ್ಕೆ ಚಿನ್ನದ ಬಳ್ಳಿ ತರ ಇದ್ದಾರಂತೆ. ಇಲ್ಲಿ ಎಬ್ಬಿಸುವಂತಹ ಅವಳು ಅದರ ಚಿನ್ನದ ಬಳ್ಳಿ ತರ ಇದ್ದಾರಂತೆ. ಅಷ್ಟೇ ಅಲ್ಲ, ಅವಳು ಉತ್ತರ ಹುಲ್ಲು ಅಂತಾರೆ. ಉತ್ತರ ಅಂತಂದ್ರೆ ಹುತ್ತದಲ್ಲಿ ಬರೆಯುವಂತ ವಲ್ಗುಳು ಅಂತಂದ್ರೆ ಹಾವು. ಅಂದ್ರೆ ಅವಳು ಯಾವ ತರ ಇತ್ತು ಅಂದ್ರೆ, ಅವಳು ಹಾವು ಹುತ್ತದಿಂದ ಮೇಲೆ ತಗೊಂಡ ಅಂದ್ರೆ ಹೀಗೆ ಬಂದಿರುತ್ತಲ್ಲ, ಮೈಯೆಲ್ಲ ಬಡ್ಕೋತಾರ. ಅಂದ್ರೆ ಅಷ್ಟು ಕೃಶವಾದ ಸೊಂಟ ಉಳ್ಳವಳು, ಸೌಂದರ್ಯ ಉಳ್ಳವಳು ಅಂತ ಹೇಳ್ತಾರೆ. ಅದಕ್ಕೆ ಆ ಥರ ಇಟ್ಕೊಂಡ್ಬಿಡು ಅಂತ ಅಂತರ ಬಳುಕುವಂತಹ ಹಿಂಭಾಗ ಉಳ್ಳವಳು ಅವಳು. ಇವಾಗ ಹೇಳ್ತಾರಲ್ಲ, ಅದು ಆ ಕಾಲದಲ್ಲೇ ಆಂಡಾಗ ಹೇಳ್ಬಿಟ್ರು. ಕೃಷ ಇವಾಗ ಅಂತ ಈಗ 34 ಏನೋ ಹೇಳ್ತಿಲ್ಲ, 26, 34 ಅದು ಆಂಡಾಗ ಹಾಗೆ ಹೇಳ್ದಲ್ಲ, ಆ ಥರ ಇದ್ದಂತೆ ಇವಳು. ಉತ್ತರ ಬಳುಕು ಅಂದ್ರೆ ಹಾಗೆ ಬಳುಕ್ತಾ ಇದ್ಲು ಅಂತ. ಕಡೆಗೆ ಅವ್ರು ಹೇಳ್ತಾರೆ ಪುನಮೈಲೆ ಅಂತ ಹೇಳ್ತಾರೆ. ಅನ್ನಂದ್ರೆ ಅವಳು ಮಯೂರ ಅಂತಂದ್ರೆ ಎರಡು, ಅಂದ್ರೆ ಹೇಗೆ ಎರಡು ಅರ್ಥದಲ್ಲಿ ಬರುತ್ತೆ. ಮಯೂರ ವರ್ಣದವಳು, ಸ್ವಲ್ಪ ಶ್ಯಾಮಲ ವರ್ಣ, ಮಯೂರ ವರ್ಣದ ನೋಡೋಕೆ ಸುಂದರವಾಗಿದ್ದಾಳೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಅವಳಿಗೆ ಮಯೂರ ಅಂತ ಹೇಳ್ತಂದ್ರೆ ಅವಳು ಹೇಗೆ ಅದು ಮೇಘ ಬಂದಾಗ ಏನ್ ಮಾಡುತ್ತೆ, ಗಂಡು ನವಿಲು ರೆಕ್ಕೆಯನ್ನು ಮುಚ್ಚಿ ಕುಣಿಯುತ್ತೆ. ಅದು ನೋಡ್ಬೇಕು ಅದ್ಭುತವಾಗಿರುತ್ತೆ. ಅಂದ್ರೆ ಆ ತರ ಸೌಂದರ್ಯ ಉಳ್ಳವಳು. ಭಗವಂತನ ಧ್ಯಾನ ಮಾಡಿ ಅವಳು ನೃತ್ಯ ಮಾಡ್ತಾ ಇದ್ರೆ ಅವಳು ನೋಡಕ್ಕೆ ಒಂದು ಆನಂದ. ಆದ ಉಳ್ಳವಳು ಅವಳು. ಅವಳನ್ನ ಹೇಳ್ತಾರೆ ಅವಳಿಗೆ ಹೋದರ ಹೇಳ್ತಾರೆ. ಹೋದರ ಎನ್ನುವುದಕ್ಕೆ ಬಾ ಕಳೆದಿಲ್ಲ, ಹೊರಡುವಳಾಗು ಅಂತ ಹೇಳ್ಬಿಟ್ಟು ಹೋದರ. ಮೇಲೆ ಎಲ್ಲ ಇಲ್ಲಿವರೆಗೂ ಬಂದು ಅಂತಿದ್ರು, ಇಲ್ಲಿ ಹೋದರ ಎಂತಾರೆ. ಅಂದ್ರೆ ನೀನು ಎದ್ದು ನರಡುವನು ಹೋಗುವಳಾಗುದು ನೀವು ಅಂದ್ಬಿಟ್ಟು ಅಂತ. ನಿನಗೋಸ್ಕರ ಶುದ್ಧತೆ ತೋಳಿಮಾರು ಎಲ್ಲರೂ ಮಾಡಿ, ನಿನಗೋಸ್ಕರ ನಿನ್ನ ಅಕ್ಕಪಕ್ಕದಲ್ಲಿರುವ ಎಲ್ಲ ಸ್ತ್ರೀಯರು ನನ್ನನ್ನು ಸೇರಿ ಎಲ್ಲರೂ ಬಂದಿದ್ದಾರೆ. ಇದು ಎಲ್ಲರೂ ಬಂದು ನೀನು ಮುತ್ತಮ್ಮ ಮುಂದೆ. ಮುತ್ತಮ್ ಅಂದ್ರೆ ಮನೆಯ ಮುಂದ್ಗಡೆ ಜಾಗಕ್ಕೆ ಮುತ್ತಮ್ಮ ಅಂದ್ಬಿಟ್ಟು. ಅದಕ್ಕೆ ಮನೆಯ ಮುಂದ್ಗಡೆ ಮುತ್ತಮ್ಮ, ಅದಕ್ಕೆ ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಎಲ್ಲರೂ. ಅದರಲ್ಲಿ ಬಾಗಿಲಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಯಾತಕ್ಕೆ ಅಂದ್ರೆ ಮುಗಿಲ್ವಣ್ಣನ್ ಬೇರ್ಪಾಡ. ಭಗವಂತ ಮುಗಿಲ್ವಣ್ಣ ಅಂದ್ರೆ ಯಾವಾಗಲೂ ಬೇಗ ಸದೃಶನಾಗಿರೋನು. ಬಣ್ಣದಲ್ಲಿ ಅಷ್ಟೇ ಇಲ್ಲ, ಔದಾರ್ಯದಲ್ಲಿ ಸೌಶಲ್ಯದಲ್ಲೂ ಹೇಗೆ ಅದು ಮಳೆಯಲ್ಲಿ ನೀರನ್ನ ಹಿಡಿದು ಉಪ್ಪು ನೀರು ಹಿಡಿದು ಸಿಹಿ ನೀರು ಕೊಡುತ್ತೋ, ಆದರೆ ಇದು ಮುಗಿಲ್ವಣ್ಣ ಅಂದ್ರೆ ಎಲ್ಲ ಅಲ್ಲಿ ಬರದ ಇದೆ. ಆ ಥರ ಅಲ್ಲಿ ಅವನು ಇಲ್ಲಿ ಬಂದಿದ್ದಾನೆ. ಇವಾಗ ಆ ಮುಗಿಲ್ವಣ್ಣನ್ ಅಲ್ಲಿಂದ ಎದ್ದು ಇಲ್ಲಿ ಬಂದಿದ್ದಾನೆ. ಅದರಿಂದ ಅವನ್ನ ಬೇರ್ಪಾಡ ಅಂದ್ರೆ ಎಲ್ಲದರಲ್ಲೂ ಅವನನ್ನ ಆಡೋದಕ್ಕೆ, ಅರ್ಚನೆ ಮಾಡೋದಕ್ಕೆ. ಅದಕ್ಕೆ ನಾವು ಬಂದಿದ್ದೀವಿ. ನಾವು ಇದು ಅದಕ್ಕೆ ಇಷ್ಟೇ ಹೇಳ್ತಾರೆ. ಅವಳು ಏನು ಹಾಗೆ ಇರ್ತಾಳಂತೆ. ಇವ್ರು ಕಿಟಕಿ ಇರುತ್ತೆ, ಕಿಟಕಿಯಲ್ಲಿ ಬಗ್ಗೆ ನೋಡ್ತಾರೆ. ಆ ಕಾಲದಲ್ಲೆಲ್ಲ ಅಲ್ಲಲಿಕ್ಕೆ ಮನೆಯಲ್ಲಿ ಇದಾಕಿದ್ರೆ ರಂಧ್ರ ಇರುವಂತಹ ಎಲ್ಲ ಮಾಡ್ತಾ ಇದ್ರ ನೋಡ್ತಾರೆ. ಏನು ಅಲ್ಲಾಡೋದಿಲ್ವಂತೆ ಅವಳು. ಅದಕ್ಕೆ ಹೇಳ್ತಾರೆ ಹಾಗೆ ಹೇಳ್ತಾರಂತೆ. ಇಷ್ಟೇ ಹೇಳೋದಕ್ಕೆ ಅವಾಗ ಹೇಳ್ತಾರಂತೆ. ಅದಕ್ಕೆ ಚಿತ್ತಾದೆ ಅಂದ್ರೆ ಒಂದು ಚೂರು ಹೋಗ್ಲಿ, ನಾವು ಹೇಳೋದು ಮಾತಾಡೋದು ಬೇಡ, ಅಲುಗಾಡೋದು ಬೇಡ ನೀನು. ಅದಕ್ಕೆ ಚಿತ್ತಾದೆ ಪೇಶಾದೆ, ಮಾತು ಆಡ್ತಾ ಇದೆಯಲ್ಲ ನೀನು, ಈ ಥರ ಇದೆಯಲ್ಲ. ಅದಕ್ಕೆ ನೀನು ಅದ ಕಳೆದ ಯಾರು ನೀನು ಶೆಲ್ವ ಪೆಂಡಾಟಿ ಅಂತಾರೆ. ಅಂದ್ರೆ ಶೆಲ್ವ ಅಂದ್ರೆ ಐಶ್ವರ್ಯ. ಅಂದ್ರೆ ನಂದವರದಲ್ಲಿರೋ ಐಶ್ವರ್ಯ ಒಂದು, ಅದು ಉದ್ದೇಶವಲ್ಲ. ಅದು ಅವಳು ಎಲ್ಲರೂ ಅಲ್ಲಿ ಐಶ್ವರ್ಯವಂತಾರೆ. ಎಲ್ಲರೂ ಅಷ್ಟೊಂದು ಇಟ್ಕೊಂಡಿದ್ದಾರೆ. ಇಲ್ಲಿ ಭಗವದ್ ಐಶ್ವರ್ಯ ಉಳ್ಳವರು, ಭಗವಂತನೇ ಇದರಿಂದ ಭಗವಂತನೇ ಮನಸ್ಸಿನಿಂದ ಆ ಐಶ್ವರ್ಯವನ್ನು ಉಳ್ಳೋದಕ್ಕೆ ಶೆಲ್ವ ಪೆಂಡಾಟಿ ಅಂತ ಹೇಳ್ತಾರೆ. ಭಗವಂತನ ನೀನು ಬರೆಸ್ಕೊಟ್ಟಿದ್ಯಾ ಅಂದ್ರೆ ನಮ್ಮ ಯೌಗಿಕವಾದ ಅರ್ಥ ಬರಬೇಕು. ಭಗವಂತ ನೀನು ಬರೆಸ್ಕೊಟ್ಟಿದ್ಯಾ, ಅದರಿಂದ ಅವನ ಹೆಂಡತಿ ತರ ಪೆಂಡಾಟಿ ಏನ್ ಬಿಡ್ತಾರೆ ಅಂದ್ರೆ ಭಗವದ್ ಐಶ್ವರ್ಯ ಉಳ್ಳ ಹೆಂಗಸೆ. ಇಷ್ಟೆಲ್ಲ ಇದ್ರು ಏನೋ ಹೇಳ್ತಾರೆ, ಎತ್ತಕ್ಕೆ ಬರೋ ನೀನು ಮಲಗಿರೋದ್ರಲ್ಲಿ ಏನು ಅರ್ಥ ಆಗಬೇಕು ಅಂತ. ಇಷ್ಟೆಲ್ಲ ಆದ್ರೂ ಎಲ್ಲ ತಿಳಿದವರು ತಿಳಿದೇ ಇದ್ದವ್ರು ಏನೋ ಹೇಳ್ಬೋದು. ಈಗ ನಿದ್ದೆ ಬಂದವನ್ನ ಎಬ್ಬಿಸ್ಬೋದು, ನಿದ್ದೆ ಬಂದರ ನಟನೆ ಮಾಡೋದು ಎಬ್ಸಕ್ಕಾಗುತ್ತಾ? ಅದು ಎಬ್ಸಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಹೇಳ್ತಾರೆ. ಅದಕ್ಕೆ ಆ ಥರ ನೀನು ಬರೋಳು ಅಂತ ಹೇಳ್ತಾರಂತೆ. ಅದಕ್ಕೊಂದು ಕಥೆನ ಹೇಳ್ತಾರೆ. ಯಾರೋ ಗಂಡ ಹೆಂಡ್ತಿದ್ರಂತೆ. ಅವ್ರಿಗೆ ಇಬ್ಬರಿಗೂ ದೋಸೆ ತುಂಬ ಇಷ್ಟ. ಆ ಮನೆಯಲ್ಲಿ 4-5 ದೋಸೆ ಆಗೋದಿತ್ತಂತೆ. ಆದರೆ ಗಂಡ ನನಗೆ 3 ಕೊಡಬೇಕು ಅಂತ, ಅವಳಿಲ್ಲ ನನಗೆ 3 ಬೇಕು ಅಂತ. ಅದಕ್ಕೆ ಅವ್ರು ಇದು ಮಾಡ್ಕೊಳ್ತಾರಂತೆ. ಯಾರು ಮೊದಲು ಮಾತಾಡ್ತಾರೋ ಅವ್ರಿಗೆ 2, ಮಾತಾಡ್ತಾ ಇದ್ದವ್ರು 3 ಅಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾರಂತೆ. ಇದು ಬೆಳಿಗ್ಗೆ ಹಾಲು ಗೀರು ಪಾಕೆಟ್ ಹೊರಗಡೆ ಇರುತ್ತೆ. ಪಕ್ಕದ ಹೆದರಿಕೆ ಆಗಿದ್ದೀವಿ, ನಮ್ಮ ಬಾಗಿಲು ತಪ್ಪಿದರೆ ಹೇಳೋದಿಲ್ಲ ಇವರು. ಆಗ ಅವ್ರಿಗೆ ಇದಾಗ್ಬಿಟ್ಟು ಬಾಗಿಲನ್ನ ಹೊಡ್ಕೊಂಡು ಒಳಗಡೆ ಹೋಗ್ತಾರೆ, ಮಲಗಿದ್ದಾರೆ. ಅವರೆಲ್ಲ ಇದು ಮಾಡ್ತಾರೆ, ಆಯ್ತು ಇವ್ರದ್ದು ಪ್ರಾಣ ಹೋಗ್ಬಿಟ್ಟಿದೆ, ಮಾತಾಡ್ತಿಲ್ಲ ಅಂದ್ಬಿಟ್ಟು ತಕ್ಷಣ ಎಲ್ಲ ಕರೆದು ಶಂಕರಬದ್ಧ ಬರ್ತಲ್ಲ. ಆ
ಗಂಡನಿಗೆ ತಡ್ಕೊಳಕ್ಕಾಗ ಇಲ್ಲ ಆ ಹೆಂಡತಿ ತಗೊಳ್ಳೋ ನನಗೆ 3 ವರ್ಷ ಇಲ್ಲ ಪಕ್ಕದವ್ರ ಬೈತಾರ, ನೀವೇನು ಹುಡುಗಾಟ ನಿನ್ನ ಬಾಗಿಲು ಒಂದೇ ಖರ್ಚಿಗೆ ನೋಡಿದ್ರೆ ನೀವು 100 ವರ್ಷದಿಂದ ಬರ್ತದೆ ಅಂದ್ರೆ ಆ ಥರ ಈ ನಿದ್ದೆ ಮಾಡ್ತಾರೆ ಮೆತ್ತನೆ ಮಾಡೋರು ಇರ್ಸಕ್ಕಾಗಲ್ಲ ಅನ್ನೋದು ಅಂತ. ಅದಕ್ಕೆ ಇದು ನಿದ್ದೆ ಮಾಡೋದು ಅರ್ಥ ಏನು, ಒಂದು ಕೊರೋಡು ಅಂದ್ರೆ ನೀನು ಕಪಟ ನಾನು ನಿದ್ದೆ ಮಾಡ್ತಾ ಇಲ್ಲ ಆದರೂ ನಾವು ಬರೋಕ್ಕೆ ಇಷ್ಟವಿಲ್ಲ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದರಲ್ಲಿ ಸ್ವಾತಂತ್ರ್ಯಕ್ಕೆ ಕಟ್ಟಕರವಯ್ಯನ ಅಂದರೆ ಅದು ಯಾರು ಅಂದರೆ ಅತ್ಯಂತ ಶಿಷ್ಯರ ಸಮೂಹ. ಅವರು ಶಿಷ್ಯರ ಸಮೂಹ, ಆಚಾರ್ಯರು ಕರವೈ ಹಾಡ್ಕೊಡೋರು, ಶಿಷ್ಯರ ಸಮೂಹ ಅದಕ್ಕೆ ಕಟ್ಟಕರವೈ ಅಂತಾರೆ. ಇಲ್ಲಿ ಶಕ್ತಾನಂದ ಏನು ಶತ್ರುಗಳು ಅಂದರೆ ಉಪಾಯ ನಮಗೆ ಬೇಕಾಗಿದ್ದು ಉಪಾಯಾಂತರ ಇದಿರ್ತಲ್ಲ ಅದೆಲ್ಲ ನಮಗೆ ಶತ್ರುಗಳು ಇರೋದು ಅಂತ. ಈ ತಿರಲ್ ಅನ್ನೋದು ನಮ್ಮಲ್ಲಿರುವ ಸ್ವಾರ್ಥ ಸಂಸ್ಥೆ, ನಮಗೆ ಬೇಕು ನಾವು ಬೇಕು ಕೂಡಿருந்து ಕುಡಿದು ನಮ್ಮ ಭಾವನೆ ಇರಲ್ಲ, ಅದು ಸ್ವಾರ್ಥ ಬಗ್ಗೆ ಹೇಳ್ತಾರೆ. ಆಮೇಲೆ ಶತ್ರಾನ ಏನಂದ್ರೆ ಇಂದ್ರಿಯ ವ್ಯಾಪಾರ ಇಲ್ಲದೆ ಇರ್ತದಂದ್ರೆ ಇಂದ್ರಿಯ ವ್ಯಾಪಾರ ಇಲ್ಲದೆ ಅಂದರೆ ಇಂದ್ರಿಯ ನಿಗ್ರಹ ಇರಬೇಕು ಅಂದ್ಬಿಟ್ಟು ಅಂತ. ಅದು ಅವರುಂಬದಲ್ಲಂದ್ರೆ ಏಕನಿಷ್ಠೆಯಾಗಿ ಭಗವಂತನ್ನೇ ಧ್ಯಾನ ಮಾಡ್ತಿರೋದು. ಎಲ್ಲ ಬೇಕಾಗಿರೋ ಗುಣಗಳೇ ಮೇಲೆ ಹೇಳಬೇಕಾದ್ರೆ ನಮಗೆ ಅದನ್ನು ಆ ಥರ ಹೇಳ್ತಾರೆ. ಅದು ಮೇಲಿನ ಅರ್ಥ ಆ ಥರ ಹೋಯ್ತು. ಇದು ತುಂಬ ಅಂದರೆ ಎಲ್ಲ ಭಾಷೆಗಳು ಚೆನ್ನಾಗಿದೆ ಹೇಳೋದು. ಕಡೆಗೆ ಇದು ಅಲ್ಲಿ ಹೇಳ್ತಾರೆ, ಅಲ್ಲಿ ನಂದವರ್ಜದಲ್ಲಿ ಎಲ್ಲ ಹಸುಗಳು ಕರುಗಳ ಥರ ಇರ್ತದೆ. ಇಲ್ಲಿ ಕರುಗಳ ಥರ ಇಲ್ಲ, ಎಲ್ಲ ಹಸುಗಳು ಕರುಗಳ. ಯಾಕಂದ್ರೆ ಕೃಷ್ಣನ ಸ್ಪರ್ಶ ಅಲ್ಲಿ ಅವು ತಿನ್ನುವ ಹುಲ್ಲು ಹಿಂಡಿ ನೀರು ಅದೆಲ್ಲ ಬರೀ ಒಂದು ನೆಪ ಅಷ್ಟೇ. ಅದರಿಂದ ಅವು ಬೆಳೀತಾ ಇರುವಂತೆ. ಆ ಕೃಷ್ಣನ ಕೂಗು ಕೃಷ್ಣನ ಸ್ಪರ್ಶದಿಂದ ಒಯ್ದಂತೆ. ಅಲ್ಲಿ ಕರು ಯಾವುದು ಹಸು ಯಾವುದು ಗೊತ್ತಾಗದಂತೆ. ಕರು ಹಸು ಅಂದ್ರೆ ಆ ಕರು ಸಹ ಹಸು ಥರನೇ ಇರುತ್ತೆ, ಅದು ಕರುಗಳು ಅಂತ. ಯಾಕಂದ್ರೆ ಅಲ್ಲಿ ಭಗವಂತ ನಾವಲ್ಲಿ ಇದಕ್ಕೆ ಹೋದಾಗ ಅಚ್ಚುರಾದಿ ಮಾರ್ಗದಲ್ಲಿ ಹೋದಾಗ ಎಲ್ಲರಿಗೂ 25 ವರ್ಷ, ಅಲ್ಲಿರೋ ನಿತ್ಯರಿಗೂ 25, ಇದಕ್ಕೆ ಮುಂಚೆ ಹೋದ ಮುಕ್ತರಿಗೂ 25, ನಾವು ಇಲ್ಲಿಂದ ಹೋದ ನಮಗೂ 20 ಅಷ್ಟೇ ಒಂದೇ. ಇಲ್ಲಿನ ಈಗ ಸಿನಿಮಾ ಆಕ್ಟರ್ಸ್ ವಯಸ್ಸು ಕೇಳ್ತಾ ಬರ್ತಾ ಇಲ್ಲ, ಅವ್ರು ಯಾವಾಗ 25 ನೋಡೋಲ್ಲ. ಹಾಗೆ ಅಲ್ಲಿ ಪ್ರಾಯಶಃ ಅದನ್ನ ಎಲ್ಲ ಕೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹಾಗಾಗಿ ಅಲ್ಲಿ ಎಲ್ಲರಿಗೂ 20 ನಿಜವಾದ 25, ಇವ್ರ ಥರ 25 ಅಲ್ಲ, ಯಾವಾಗಲೂ ಎಲ್ಲ 25 ಅಂತ. ಅದರಿಂದ ಕೃಷ್ಣನಿಗೆ ಅವನಿಗೆ ಗೋಪಾಲ ಗೋವನ್ನು ಕೇಳಿದ 18 ಅರ್ಥ ಇದೆ. ಒಂದು ಹಸು ಅಂತ, ಹಸುವನ್ನು ಮುಖ್ಯವಾದದ್ದು ಅವನಿಗೆ ತುಂಬ ಇಷ್ಟ ಅಂತ ಇತ್ತು ಹಸು ಅನ್ನೋದು. ಅವರು ಈ ಉತ್ತರದಲ್ಲಿ ಒಂದು ಪಂಥ ಇದೆ, ಅವರು ಅಲ್ಲಿ ಪರಮಪದಕ್ಕೆ ಮೇಲೆ ಒಂದು ಗೋಲೋಕ ಇದೆ ಅಂತ ಅವ್ರು ಹೇಳ್ತಾರೆ. ಅವರು ಅಲ್ಲಿ ಭಗವಂತ ಪರಮಪದಕ್ಕೆ ಮೇಲೆ ಒಂದು ಗೋಲೋಕ, ಅದರಲ್ಲೇ ಒಂದು ಗೋಲೋಕ ಇದೆ. ಆ ಗೋಲೋಕದಲ್ಲಿ ಅವನು ಭಗವಂತ ಅಲ್ಲಿರ್ತಾನೆ, ಅವ್ನು ತುಂಬಾ ಇಷ್ಟ ಅಲ್ಲಿ ಇರ್ಬಿಟ್ಟು ಅಂತ. ಅದಕ್ಕೆ ಇಲ್ಲಿ ಗೋಪಾಲನಾಗಿ ಅವತಾರ ಮಾಡ್ದ ಅಂದ್ಬಿಟ್ಟು ಅವರು ಅದು ಹೇಳ್ತಾರೆ. ಅದಕ್ಕೆ ಭಾಗವತದಲ್ಲೂ ಉದಾಹರಣೆಗಳು ಬರುತ್ತೆ, ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಅಲ್ಲಿ ಅಷ್ಟು ಇಷ್ಟ ಅವನಿಗೆ ಅಂತ. ಅದಕ್ಕೆ ಇಲ್ಲಿ ಬಂದು ಅವನು ಗೋಪಾಲನಾಗಿ ಬಂದು ಇದು ಮಾಡ್ತಾನಂತೆ. ಒಂದು ಗೋಲೋಕ ಇದೆ ಅಂದ್ಬಿಟ್ಟು ಯಾವಾಗ ಅಂತ ಅದು ಈ ಮಧುಸೂದನ ಯಾವಾಗ ಬಂತ ಇದೆ ಅವರು ನಂಬ್ತಾರೆ. ಅದು ಗೋಲೋಕ ಒಂದಿದೆ ಅಂತ. ಅವರು ಪರಮಪದಕ್ಕಿಂತ ಶ್ರೇಷ್ಠವಾದದ್ದು ಅಂತ ಅವ್ರ ಭಾವನೆ ಇದೆ. ಪರಮಪದಲ್ಲೇ ಅದು ಗೋಲೋಕ ಅನ್ನೋದು. ಅಲ್ಲಿಗೆ ಹೋಗ್ಬಿಟ್ಟು ಅಂದ್ರೆ ಇದು ತುಂಬ ವಿಶೇಷ ಅಂತ. ನಾವು ಅನೇಕ ತರ ಹೇಳ್ತೀವಲ್ಲ, ಸಾಮೀಪ್ಯ ಸಾಯುಜ್ಯ ಸಾಮೀಪ್ಯ ಅಂತಾರೆ. ಆ ಥರ ಒಂದು ಗೋಲೋಕ ಅವರು ಇದಕ್ಕೆ ಪ್ರಮಾಣವಿಂದ ಇಲ್ಲ. ಭಾಗವತದಲ್ಲೆಲ್ಲ ಗೋಲೋಕ ಬಗ್ಗೆ ಎಲ್ಲ ಬರುತ್ತೆ. ಅಲ್ಲಿ ಅನೇಕ ಹಸುಗಳಿದ್ದಂತೆ ಯಾವಾಗಲೂ ಇರ್ತದೆ. ಆ ಥರ ಇಲ್ಲಿ ಬಂದ ತಕ್ಷಣ ಇವನಿಗೆ ಭಗವಂತ ಬಂದಮೇಲೆಲ್ಲ ಬರಬೇಕಲ್ಲ, ಎಲ್ಲ ಹಸುಗಳು ಕರು ಥರನೇ ಇರ್ತಂತೆ, ಎಲ್ಲೂ ಹಾಲು ಕೊಡುತ್ತಂತೆ. ಅದು ಯಾವಾಗ ಈಗಿದ್ದೆ ಗೊತ್ತಿರುತ್ತೆ. ಒಂದು ಕರು ಹುಟ್ಟಿ ಅದಾಗುವಾಗ ಇನ್ನೊಂದು ಗರ್ಭ ಆಗಿ ಅದು ಹಾಗೆ ಒಂದು ಬಂಜೆ ಆಗಿರೋದೇ ಇಲ್ಲ. ಸಾಧಾರಣವಾಗಿ ಒಂದು 8-9 ತಿಂಗಳಿಗೆ ಒಂದು ಬಂಜೆ ಆಗಿ ಆ ಥರ ಇಲ್ವೇ ಇಲ್ಲ ಅನ್ನೋದು ಅಂತ. ಭಗವಂತ ನೋಡಿದೀವಿ ಅದಕ್ಕೆಲ್ಲ ಎಷ್ಟು ಕಾಪಾಡ್ದ. ಅದಕ್ಕೆ ಆಕಾಶದಿಂದ ಕಾಪಾಡ್ದ, ಬನ್ಮನಿಂದ ಕಾಪಾಡ್ದ, ಇಂದ್ರನಿಂದ, ಇವಕ್ಕೆಲ್ಲ ಎಲ್ಲದನ್ನು ಭಗವಂತ ಕಾಪಾಡ್ತಾನಲ್ಲ. ಹಾಗೆ ಅವನು ಕಾಪಾಡ್ತಿರೋದ್ರಿಂದ ಆ ಕೃಷ್ಣನ ಸ್ಪರ್ಶ, ಕೃಷ್ಣನ ಇದರಿಂದನೇ ಅವ್ರು ಬೆಳೀತಾ ಇರ್ತಂತೆ. ಅದು ಅಷ್ಟು ಹಾಲು ಕೊಡುತ್ತಂತೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಯಾಕೆ ಯಾವಾಗಲೂ ಚಿಕ್ಕದಾಗಿರುತ್ತೆ ಅನ್ನುವಾಗ ಹೇಳ್ತಾರೆ. ಅದಕ್ಕೆ ದಶರಥನ ಒಂದು ಉದಾಹರಣೆ ಕೊಡ್ತಾರೆ. ದಶರಥ 60,000 ವರ್ಷ ಆದ್ಮೇಲೆ ರಾಮನ್ನ ಪಡೆದ. ಅವನು ರಾಮನ್ನ ನೋಡ್ತಾ ಇದ್ರೆ ಅವನು ಸಂತೋಷ ಉಕ್ಕ ಬರ್ತಿರುತ್ತೆ. ಉಕ್ಕ ಬಂದು ಅವನಿಗೆ ಅವ್ನು ಹೇಳ್ತಾರೆ. ಅದಕ್ಕೆ ಅಹಂ ಪುರದ್ದೇವ ಕುಮಾರ ರೂಪಂ ಅಲಂಕೃತಂ ತಂ ಸುಧಮಾ ಭುಜಂತಂ ನಂದಾಮಿ ಪಶ್ಯನ್ ನಪಿ ದರ್ಶನೇನ ಭವಾಮಿ ದೃಷ್ಟಾಚ ಪುನರ್ಯುವೇವ. ನನಗೆ ನನ್ನ ಮಗ ಇರ್ತಾನಲ್ಲ ಅವನು ಪುನರ್ದೇವ ಕುಮಾರ, ದೇವರೂಪದಲ್ಲದ ಕುಮಾರ ಇರ್ತಾನಲ್ಲ ಅವನು ಬಂದು ನೋಡಿದ್ರೆ ನಂದಾಮಿ ಪಶ್ಯನ್,
ಅವ್ನು ನೋಡಿದ ತಕ್ಷಣ ಮನಸ್ಸು ಹರ್ಷವಾಗುತ್ತಂತೆ. ದರ್ಶನೇನ ಅವನು ದೂರದಿಂದ ಬರ್ತೀನಿ ನೋಡಿದ ತಕ್ಷಣ ಮನಸ್ಸು ಅಷ್ಟು ಹರ್ಷವಾಗುತ್ತಂತೆ. ಆಗ ಏನಾಗಿದೆ ಅಂದ್ರೆ ಭವಾಮಿ ಏನಂದ್ರೆ ಪುನರ್ವಿವಾಹ ಭವಾಮಿ, ಮತ್ತೆ ನಾನು 60,000ರಿಂದ 25 ವರ್ಷ ಆದ್ನೋ ಚಿಕ್ಕ ಹುಡುಗ ಅನ್ನೋ ನಂತರ ಯೌವನ ಬಂದ್ಬಿಡ್ತೇನೆ ನನಗೆ ಅಂದ್ಬಿಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಹೇಳ್ತಾರೆ ಇಲ್ಲಿ ಅದಕ್ಕೆ ಯಥಾ ತರುಣ ವತ್ಸಾಗೌಹು ವತ್ಸೋವ ಮಾತರು, ಅಲ್ಲಿರೋ ಎಲ್ಲವೂ ತರುಣ ವತ್ಸಗಳೆಲ್ಲ ಅದು ಕರು ತರನೇ ಇರ್ತಂತೆ. ಗೌಹು ಅದು ವತ್ಸೋವ ಮಾತರಂ, ಅದು ಕರುನ ಹಸುನ ಅಂತ ಗೊತ್ತಾಗ್ಬಿಟ್ಟರು ಹಾಗೆ ನೋಡ್ಕೊಂಡು ಹೇಳ್ತಾರೆ ಅದನ್ನ. ಆದರೆ ಫಲಕರಂದ ಅನ್ನುವಾಗ ಹೇಳ್ತಾರೆ ಫಲಕರಂದ ಅಷ್ಟು ಅವರಿಗೆ ಅದನ್ನು ಹೋಗ್ತಾರೆ ಅದನ್ನು ಅದರಲ್ಲಿ ಫಲಕರಂದ ಎನ್ನುವಾಗ ಇದಕ್ಕೆ ಹೇಳ್ತಾರೆ. ಇದರಲ್ಲಿ ಒಂದು ವಿಶೇಷ ತೋರಿಸ್ತಾರೆ ಅದರಲ್ಲಿ ಈ 3 ಭಾಷೆಗಳು 3 ಪೂರ್ವ ಇವ್ರನ್ನ ವೈಗಮಯ ಭೂದತ್ತ ಪೇಯ ಇವ್ರು ಹೇಳ್ತಾರಲ್ಲ, ಅವರು ಇದೇ ಥರ ಇಲ್ಲಿ ಅನುಭವಿಸೋದನ್ನ ಇಲ್ಲಿ ತೋರಿಸ್ಕೊಳ್ಬೋದು. ಅದಕ್ಕೆ ವೈಗವಾರು ಕರವೈ ಕಣಂ ಅಂತ ಅವರು ಅದರಲ್ಲಿ ಬರ್ತಾರೆ, ಕರವೈ ಕಣಗಳು ಅಂತ ಅವ್ರು ಹೇಳ್ತಾರೆ. ಅದೇ ಥರ ಭೂದತ್ತ ಕರವೈ ಗಣಂ ಅಂತ ಇದು ಕರವೈ ಗಣಗಳು ಅಂತ ಬಹುವಚನ ಕೊಡ್ತಾರೆ ಭೂದತ್ತ ಇವಾಗ. ಪೇಯಾಳ್ವಾರು ಕರವೈ ಗಣಗಳು ಫಲ ಅಂತ ಹಾಕ್ತಾರೆ. ಅಂದರೆ ಇಲ್ಲಿ ಹೇಳ್ತಾರ ಕತ್ತ ಕರವೈ ಗಣಗಳ ಫಲ ಅನ್ನೋದು ಅದು ಪೇಯಾಳ್ವಾರು ಅವರು ಅದನ್ನು ಹೇಳ್ತಾರೆ. 3 ಆಳ್ವಾರು ಇದನ್ನ ಹೇಳಿದ್ದಾರೆ ಅಂತ ವಿಶೇಷವಾಗಿ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಇದಕ್ಕೆ ಇನ್ನೂ ಜಲಕಾಲದಲ್ಲಿ ಸ್ವಾಮದೇಶದಲ್ಲಿ ಇದನ್ನು ಆಚಾರ್ಯಗೊಳಿಸಿದೆ. ಆಚಾರ್ಯರು ಅದೇ ಥರ ಹೇಗೆ ಇಲ್ಲಿ ಹಸುಗಳು ಧಾರಾಳವಾಗಿ ಹಾಲು ಬರ್ತಾ ಇದ್ದಂತೆ ಆ ಥರ ಆಚಾರ್ಯರು ಸಹ ನಮಗೆ ಅದೇ ಥರ ಅವರು ಬಹುಭ್ಯ ಶ್ರೋತವ್ಯ ಬಹುದಾ ಶ್ರೋತವ್ಯಂ ಬಹುಭ್ಯ ಶ್ರೋತವ್ಯಂ ಬಹುದಾ ಶ್ರೋತವ್ಯ ಅಂತೆ. ಅನೇಕರಲ್ಲಿ ವಿಷಯವನ್ನು ತಿಳ್ಕೋಬೇಕಂತೆ, ಅನೇಕ ವಿಷಯಗಳನ್ನು ತಿಳ್ಕೋಬೇಕಂತೆ. ಒಂದೇ ವಿಷಯ ಅನೇಕರಲ್ಲಿ ವಿಷಯಗಳು ಅನೇಕ ವಿಷಯಗಳನ್ನು ತಿಳ್ಕೋಬೇಕು ಅಂತ. ಹಾಗೆ ಆಚಾರ್ಯರು ತಮ್ಮ ಪೂರ್ವಾಚಾರ್ಯಗಳಿಂದ ಅವರಿಂದ ಅನೇಕ ವಿಷಯಗಳನ್ನು ಅನೇಕರಲ್ಲಿ ಕಲಿತು ಅದನ್ನೆಲ್ಲ ಇಟ್ಟು ಹಾಲು ಥರ ನಮ್ಮ ಶಿಷ್ಯರುಗಳಿಗೆ ಕೊಡ್ತಾರಂತೆ. ಈಗ ಹೇಳ್ತಾರಲ್ಲ ಅದಕ್ಕೆ ಅದು ಕೊಡ್ತಾರೆ ಅವರು. ಆ ಥರ ಬಹುಭ್ಯಶ್ಚ ಮಹಭ್ಯಶ್ಚ ಶಾಸ್ತ್ರೇಭ್ಯೋ ಮತಿಮಾನ್ನರಃ ಸರ್ವತಃ ಸಾರಮಾಪ್ತದ್ಯಾದೆ ಪುಷ್ಪೇಭ್ಯವ ಷಟ್ಪದಃ ಅಂತ ಅವರು ಆಚಾರ್ಯ ಯಾವ ಥರ ಅಂದರೆ ಬಹುಭ್ಯಶ್ಚ ಮಹಭ್ಯಶ್ಚ ಅನೇಕರಲ್ಲಿ ಅನೇಕ ಮಹತ್ ವಿಷಯಗಳನ್ನು ಅದು ಶಾಸ್ತ್ರೇಭ್ಯೋ ಮತಿಮಾನ್ ಶಾಸ್ತ್ರ ಹೇಳಿರುವಂಥ ವಿಷಯನ ತಿಳ್ಕೊಳ್ತಾರಂತೆ. ಅದಕ್ಕೆ ಸರ್ವತಃ ಸಾರಮಾಪ್ತದ್ಯಾದೆ ಎಲ್ಲವನ್ನು ಸಾರವಾಗಿ ತಗೊಳ್ತಾರಂತೆ. ತಗೊಂಡು ಹೇಗೆ ದುಂಬಿ ಅನೇಕ ಹೂಗಳಲ್ಲಿ ಹೋಗಿ ಇದನ್ನು ತಗೊಳ್ತಲ್ಲ ಮಧುವನ್ನು ತಗೊಳ್ತಲ್ಲ ತಂದು ಶೇಖರಿಸ್ತಲ್ಲ, ಹಾಗೆ ಎಲ್ಲ ಇದರಲ್ಲೂ ಮಧುವನ್ನು ತೆಗೆದು ಆ ಶೇಖರಿಸುವಾಗೆ ನಮಗೆ ಅವರು ಆಚಾರ್ಯರು ನಮಗೆ ಕೊಡ್ತಾರೆ ಅಂದ್ಬಿಟ್ಟು. ಅದಕ್ಕೆ ದೇಶಿಕರು ಅದ್ಭುತವಾಗಿ ಅವ್ರು ಹೇಳ್ತಾರೆ, ನಮ್ಮನ್ನ ಆಚಾರ್ಯರಿಗೆ ಹೋಗ್ತಾರೆ, ಅವ್ರ ಆಚಾರ್ಯ ಹೋಗಿಸ್ತಾರೆ. ಕರಕ್ಕಂ ಕರತ್ತುಡೈ ದೇಶಿಕರ ಕಂಡನೈ ನಮ್ಮ ಎಣ್ಣೆ ಶುರಕ್ಕಂ ಶುರ್ಬೆಗಳು ಪೋಲ್ ಶುರಗೆಂಡನ ಅವರು ನಾವು ಹಾಲು ಕುಡಿಯುವ ನಮ್ಮನ್ನ ಹಸುಗಳು ಕರು ಅಂತ ತಿಳ್ಕೊಂಡು ನಮಗೆ ಯಾವ ಹಾಲು ಕೊಡ್ತಾರೆ ಅಂದ್ರೆ ಆ ಎಂಡಿ ಶುರಕ್ಕಂ ಶುರ್ಬಿ ಹೇಳ್ಬೋದು. ಹೇಗೆ ಈ ತರ ಇಲ್ಲಿ ಆಂಡ ಹೇಳ್ತಲ್ಲ ಕಟ್ಟು ಕರವೇ ಗಣಂಗಲ್ ಫಲಕರಂದ ಆ ಥರ ಶೊರೆಗಿಂಡ ನಮಗೆ ಹಾಲನ್ನು ಸುರಿಸ್ತಾ ಇರುತ್ತೆ ನಮಗೆ ಅಂತ ಆಚಾರ್ಯರಿಗೆ ತುಂಬ ಹೊಡ್ತಾರೆ. ಆಮೇಲೆ ಇದರಲ್ಲೂ ಸಹ ಒಂದು 2 ವಿಷಯವನ್ನ ಬಹಳ ಇದಾಗಿ ಹೇಳ್ತಾರೆ ಅದರಲ್ಲಿ. ದಯಾಚರಿತದಲ್ಲಿ ಭಗವಂತನು ಈ ಥರ ಅಂತಾನೆ, ಭಗವಂತನು ಅವನಿಗೆ ತಾರತಮ್ಯ ಇಲ್ಲ. ಈ ಹಾಲು ಎಲ್ಲರಿಗೂ ಸುರಿಸ್ತಲ್ಲ, ಮುಂದೆ ಇದನ್ನು ಬರುವಾಗಲೇ ಕೆಸರಾಯಿತು ಅಂದ್ಬಿಟ್ಟು ಅದಕ್ಕೆ ತಾರತಮ್ಯ ಎಲ್ಲ ಬರ್ತಾ ಇರುತ್ತೆ ಹಾಲು. ಭಗವಂತನು ಅವನಿಗೆ ದೀನ ದಲಿತ ಬಡವರು ಅವರಿಗೆ ಯಾವ ಲೆಕ್ಕೂ ಇಲ್ಲ, ಎಲ್ಲರೂ ಕೊಟ್ಟಂತ ಅದ್ಭುತವಾಗಿ 2 ಶ್ಲೋಕಗಳಲ್ಲಿ ದಯಾಚರಿತದಲ್ಲಿ ಹೇಳಿದ್ದಾರೆ. ಅದನ್ನ 2 ಚೆನ್ನಾಗಿದೆ. ದಿವ್ಯಾಪಾಂಗಂ ದಿಶಸಿ ಕರುಣೆ ದೇಶು ಸದ್ದೇಶಿಕಾತ್ಮ ಕ್ಷಿಪ್ರಂ ಪ್ರಾಪ್ತ ಋಷಿಗಿರಿ ಬದಲು ಛತ್ರಬಂಧ ದ್ವಯಸ್ತೆ ವಿಶ್ವಾಚಾರ್ಯ ಬೀದಿ ಶಿವಮುಖಾ ಸ್ವಾದಿಕಾ ರೋಮರುದ್ಧಾ ಮನ್ಯೇ ಮಾತಾ ಗಡೈ ವಸುದೆ ವತ್ಸಲ ಮಾದೃಶೇತ್ವಂ ಅಂತ ಹೇಳ್ತಾರೆ. ಅವನು ತಾಯಿ ದಯೆ ಇದೆಯಲ್ಲ, ದಯೆಯ ಅಪಾಂಗಂ ಅವಳ ಒಂದು ಕಣ್ಣೋಟ ಕುಡಿನೋಟ ಅಷ್ಟೇ. ಅದಕ್ಕೆ ಅದೊಂದೇ ಕುಡಿನೋಟದಿಂದಲೇ ಅವನು ಭಗವಂತನಿಗೆ ದೇಶಿಕತ್ವ ಕ್ಷಿಪ್ರಂ ಪ್ರಾಪ್ತ ಋಷಿಗಿರಿಗೆ ಅವಳ ಇದರಲ್ಲೇ ಬಂದ್ಬಿಟ್ಟಂತೆ ದಯೆ. ನೋಡಿ ಕ್ಷತ್ರಬಂಧ್ವ ಕ್ಷತ್ರಬಂಧು ಅತ್ಯಂತ ಪಾಪಿ ಅಂತವನ್ನೂ ಕಾಪಾಡ್ಬಿಟ್ಟ ಅವನು. ಯಾಕಂದ್ರೆ ತಾಯಿಯ ಒಂದು ಕುಡಿ ನೋಟ ಈಗಲೂ ಅದೇ ಥರ ತಾನೆ. ಅವ್ರು ಕುಡಿ ನೋಟ ಬಿಟ್ಟರೆ ಅವ್ರ ಗಂಡನಿಗೆ ಮೇಲೆ ಮಾತಾಡೋಂಗಿಲ್ಲ ಇಲ್ವಲ್ಲ. ಹಾಗೆ ಆ ವಿಶ್ವಾಚಾರ್ಯ ವಿಧಿಸಿತು ಅವನು ವಿಶ್ವಾಚಾರ್ಯನಾಗಿ ಏನು ಮಾಡ್ತಾನಂತೆ, ಅವನು ಸ್ವಾದಿಗ ಹಾಗೆ ಅವನು ಆಚಾರ್ಯನಾಗಿ ಎಲ್ಲರನ್ನೂ ಕಾಪಾಡ್ತಾನೆ. ಯಾವ ಥರ ಅಂದರೆ ಮನ್ಯೇ ಮಾತಾ ಗಡಯೋಸುತ್ತ ವತ್ಸಲ ಮಾದೃಶ ಅಂತೆ. ತಾಯಿಗಳಿಗೆ ತುಂಬ ಮಕ್ಕಳಿದ್ದು
ಎಲ್ಲರೂ ಚೆನ್ನಾಗಿದ್ದಾರೆ, ಯಾರು ಸ್ವಲ್ಪ ಮಂದವಾಗಿರ್ತಾರಲ್ಲ, ಜಡ ಅವನ ಮೇಲೆ ಪ್ರೀತಿ ಅಂತೆ. ಅದೇ ಥರ ಭಗವಂತ ಅಲ್ಲಿರುವ ನಿತ್ಯರು ಮುಕ್ತರು ಅವ್ರ ಮೇಲೆ ಅಂತ, ನಾವು ಇಲ್ಲಿದ್ದೀವಲ್ಲ ನಮ್ಮ ಮೇಲೆ ನಾವು ಜಡರು, ನಮ್ಮ ಮೇಲೆ ಹೆಚ್ಚು ಪ್ರೀತಿ ಅಂತೆ. ಹಾಗಾಗಿ ಅವನು ಈ ಥರ ಶಿವರಿಗೆ ಫೋನ್ ಕಂಡ್ರೆ ಕರೆ ನಮಗೆ ಸುಲ್ತಾನೆ ಅವತಾರ ಮಾಡ್ತಾನೆ. ನಾವು ಹೋಗಿ ಕುಡಿಯುತ್ತಿಲ್ಲ ಅಷ್ಟೇ, ಅವನು ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಅದನ್ನು ಹೇಳ್ತಾರೆ, ಅದಕ್ಕೆ ಭಗವಂತ ನಮಗೆ ಕೆಲವು ಸಮಯ ಶಿಕ್ಷೆ ಕೊಡುವಾಗ ಆ ಶಿಕ್ಷೆ ಕೊಡೋದು ನಮ್ಮ ಒಳ್ಳೇದಕ್ಕೇನೆ. ನಮ್ಮನ್ನು ತಿದ್ದಿದ್ದವರ ನಮಗೆ ದಂಡ ಕೊಡೋದು, ಇದನ್ನು ಬೇರೆ ತಪ್ಪು ಮಾಡಿದಾಗ ಕೊಡೋ ಆ ಥರ ಅಲ್ಲ. ನಮಗೆ ಕೊಡೋ ದಂಡನೆಯು ನಮಗೆ ಉಪಕಾರ ರೀತಿ ಆಗೋ ಥರ ಕೊಡ್ತಾನೆ ಅಂತ ಹೇಳ್ತಾರೆ. ಅಪಾಂಪತ್ಯುಷ್ಟತ್ರೂನೆ ಅಸಹನಮುನೇ ಧರ್ಮನಿಗಳಂ ಕೃಪೆ ಕಾಕಶ್ಚೇಕಂ ಹಿತಮಿತಿ ಹಿನಸ್ತಿ ಸ್ಮನಯನಂ ವೀರ ಸ್ವಾತಂತ್ರ್ಯೋ ವೃಷಗಿರಿಪತಿ ತ್ವದ್ವಿಗತಿಭಿಃ ದಿಶತ್ಯೇವಂ ದೇವೋ ಜನಿತ ಸುಗತಿಂ ದಂಡನ ವಿಧಿ. ಅದರಲ್ಲಿ ಅವನು ಭಗವಂತ ಏನು ಮಾಡ್ದ, ಅಲ್ಲಿ ಸಮುದ್ರ ರಾಜನಿಗೆ ಮಾಡಿದಾಗ ಅವನು ಬರಲಿಲ್ಲ, ಬಾಣ ಹೊಡೆದ. ಆಗ ಅವನ ಸಮುದ್ರ ರಾಜನ ಶರಣಾಗತಿ ಮಾಡಿದಾಗ ಅವನ ಶತ್ರುಗಳನ್ನ ಕೊಂದಾಕ್ಬಿಟ್ಟ. ಅವನ ನಿಗ್ರಹಿಸಲಿಲ್ಲ. ಅವನ ನಿಗ್ರಹ ಮಾಡೋಕೆ ಹೋದವನು ಅವನಿಗೆ ಉಪಕಾರವನ್ನೇ ಮಾಡ್ದ, ಶತ್ರುವನ್ನ ನಿರ್ಧಾರ ಮಾಡಿಬಿಟ್ಟ. ಅಲ್ಲಿರ್ತಾರಲ್ಲ ಅವರು ಮಂದೆ ಹಾಕಿನ ಜೀವನದಲ್ಲಿರ್ತಾರೆ ಅಂತ ಹೇಳಿದಾಗ ಅಲ್ಲಿಗೆ ಬಿಟ್ಟ. ಕುರುಟಾವನ್ನು ಕೇಳ್ತಾರೆ, ನೀನು ಯಾಕೆ ಈ ನಾಟಕ ಮಾಡ್ತೀಯ? ಸಮುದ್ರ ಮಂದೇಹಾರನ ದ್ವೀಪ ಬೇರುಗಳು ಅಲ್ಲಿದೆ, ಅಲ್ಲಿಗೆ ಬಿಟ್ಟು ಆ ರಾಕ್ಷಸನ ಮುಂದೆ ಈ ತೀರದ ಪಕ್ಕದಲ್ಲಿ ನಿಂತ್ಕೊಂಡಿದೀಯ, ಅಲ್ಲಿ ಬಿಟ್ಟಿದ್ದಾರೆ ರಾವಣ ಎಲ್ಲ ಒಂದೇ ಕ್ಷಣ ಮುಂದೆ ಇದ್ದಾರಲ್ಲ, ಇದೆಲ್ಲ ನಾಟಕ ತಾನೆ ಅಂತ ಹೇಳ್ಬಿಟ್ಟು ಅವರು ಕೊಂಡಾಡ್ತಾರೆ. ಅಸಹನ ಮುನೆ, ಇಲ್ಲಿ ಮುನಿ ಅಂದ್ರೆ ಇಲ್ಲಿ ಪರಶುರಾಮ ಹೇಳ್ತಾರೆ, ಅವರು ಅಸಹನ. ಅವ್ರಿಗೆ ಇವನು ಹೋಗಿ ನನ್ನನ್ನು ಇದು ನಮ್ಮದೇ ಇತ್ತು ಅವನ ಹತ್ರ ಬಂದ ಅವ್ರು ಮಾಡ್ತಾರೆ ಕಡೆಗೆ. ಅವನಿಗೆ ಅವಾಗ ಕಡೆಗೆ ಹೇಳ್ತಾರೆ, ನಾನು ಬ್ರಾಹ್ಮಣ ಮಾಡಲ್ಲ ಅಂತ ಕೇಳೋದಿಲ್ಲ. ಅವರು ನನ್ನ ಹತ್ರ ಇದೊಂದು ಯುದ್ಧ ಮಾಡಬೇಕು ಅನ್ನೋ ಮಾಡಿಸೋತಾರೆ. ಆಗ ನಾವು ಹೂಡ್ಬಿಟ್ಟಿದ್ದೀನಿ, ಏನು ಮಾಡೋದು ಅಂದಾಗ ಧರ್ಮನಿಗಳ ಅವರ ಪುಣ್ಯ ಕೆಂಟು ತುಂಬ ಇದು ಮಾಡಿದ್ರು. ಅದನ್ನು ಮಾಡಿಬಿಟ್ರು. ಕಡೆಗೆ ಅವನು ವೈಷ್ಣವ ದರ್ಶನ ತಗೊಳ್ಳೋಯ್ತು. ಆಮೇಲೆ ಕೃಪೆ ಕಾಕಶ್ಚೇಕಂ ಹಿತಮಿತಿ ಹಿನಸ್ಮಿಸ್ತಾನೆ. ಆ ಕಾಕಸ್ಥ ಅವನು ವದಾರಮಪಿ ಕಾಕುಸ್ಥ ಅಂತ ಅವನು ಅಂಥ ತಾಯಿಯಲ್ಲಿ ಅಪರಾಧ ಮಾಡಿದಂತಹ ಅವನು ಕಾಕಾಸುರ. ಅವನನ್ನು ಸಹ ತಾಯಿಯ ಕರ್ಣದಿಂದ ಒಂದು ಕಣ್ಣನ್ನು ಮಾತ್ರ ತೆಗೆದುಬಿಟ್ಟ. ಅದು ಸಹ ಅದರಿಂದ ಅವನಲ್ಲಿ ಮಾಡಲಿಲ್ಲ. ಅದಕ್ಕೆ ವಿಲೀನ ಸ್ವಾತಂತ್ರ್ಯ, ಅದರಲ್ಲಿ ಅವನ ಭಗವಂತ ವಿಷಗಿರಿ ಪತಿ ತ್ವದ್ವಿಹರ್ತಿಭಿ, ತಾಯಿಯ ಒಂದು ಇದರಿಂದ ಅವನು ತನ್ನ ಸ್ವಾತಂತ್ರ್ಯವನ್ನು ಇಟ್ಕೊಂಡು ಹೇಳ್ಕೊಂತ ಅವನು ದಿಶತ್ಯೇವಂ ದೇವೋ ಜನಿತಗತಿ ದಂಡನ ವಿಧಿ. ಅದರಿಂದ ಅವನು ಕೊಡುವ ದಂಡವೂ ಸಹ ತನ್ನ ಸ್ವಾತಂತ್ರ್ಯ ವಿಲೀನ, ತಾಯಿಯ ಕರುಣೆಯಿಂದ ಸ್ವಾತಂತ್ರ್ಯ ಕಳ್ಕೊಂಡ್ಬಿಡ್ತಾನಂತೆ. ಅದು ಈಗ ಹೇಳಬೇಕಾಗಿಲ್ಲ. ಅದು ತಾಯಿ ಎಲ್ಲ ಕಳ್ಕೊಂಡ್ಬಿಟ್ಟು ಏನು ಮಾಡ್ತಾನೆ. ಅದರಿಂದ ಅವನಿಗೆ ಬರೀ ಒಳ್ಳೇದೇ ಮಾಡಬೇಕು, ಅವನ ಮೇಲೆ ಶಿಕ್ಷೆ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ದಿಶತ್ಯೇವಂ ದೇವೋ ಜನಿತ ಸುಗತಿಂ ದಂಡನ ವಿಧಿ. ಅವನು ಕೊಡೋ ದಂಡ ಸಹ ನಮ್ಮ ಒಳ್ಳೇದಕ್ಕೆ ಆಗುತ್ತೆ ಅವರ, ಅದು ನಮಗೆ ಶಿಕ್ಷೆ ಆಗೋದಿಲ್ಲ ಅಂದ್ಬಿಟ್ಟು ಅದ್ಭುತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಅದರಲ್ಲಿ ಸುಮ್ಮನೆ ಬರುತ್ತೆ. ಆಮೇಲೆ ಇದು ಬರ್ತಾರೆ ಅವ್ರಿಗೆ ಸ್ವಾಮಿ ಹಂಸ ಸಂದೇಶದಲ್ಲಿ ಒಂದು ಶ್ಲೋಕವನ್ನು ಹಾಕ್ತಾರೆ. ಅದರಲ್ಲಿ ಭಗವಂತನ ಕಾರುಣ್ಯ ಎಷ್ಟೊಂದು ವರ್ಣನೆ ಮಾಡಬೇಕು. ಅಲ್ಲಿ ವರದರಾಜ ಅವರಿಗೆ ವರದರಾಜನ ಕಾರುಣ್ಯ ಇದು ಎಷ್ಟು ವರ್ಣನೆ ಮಾಡಬೇಕು. ಆ ಹಂಸವನ್ನ ಕಳಿಸುವಾಗ ಅವ್ರಿಗೆ ರೂಟ್ ಗೂಗಲ್ ಮ್ಯಾಪ್ ಕೊಟ್ಕೊಡ್ತಾರೆ. ಅದಕ್ಕೆ ಯಾವ್ದಾದ್ರೂ ಹೋಗ್ಬೇಕು ನೀನು ಅಂತ, ಈ ಕಡೆ ಹೋಗು ಬರುವಾಗ ನಿನಗೆ ಕಾಂಚಿ ಬರುತ್ತೆ. ಅಲ್ಲಿ ಹಂಸ ಕಾಂಚಿ ಬರುತ್ತೆ. ಕಾಂಚಿ ಬಂದಾಗ ಏನಾಗುತ್ತೆ, ಅಲ್ಲಿ ನಿನಗೆ ವರದರಾಜ ಕಾಣ್ತಾನೆ. ಅವನು ನೋಡಿದ್ರೆ ಬೇಗದ ಥರ ಇರ್ತಾನೆ. ಹಂಸಕ್ಕೆ ಮೋಡಕ್ಕಂದ್ರೆ ಮಳೆ ಕಂಡ್ರಾಗ ಹೆದರ್ಕೊಂಡ್ಬಿಡುತ್ತೆ. ನೀನು ಹೆದರ್ಕೊಂಡ್ಬಿಡ್ಬೇಡ, ಅವನು ಮೋಡ ಹೆದರ್ಕೊಂಡ್ಬಿಡ್ಬೇಡ. ಅವನು ಮೋಡ ಅಲ್ಲ, ಅವನು ಭಗವಂತ ಎಲ್ಲ ಗುಣಗಳನ್ನು ಹೇಗೆ ಮೋಡ ಬೆಳೆಯುತ್ತೋ ಆ ಥರ ಗುಣವುಳ್ಳಂತಹ ಮೋಡ. ಆ ನಿಜವಾದ ನೀ ಹೆದರ್ಕೊಳ್ಳುವಂಥ ಮೋಡ ಅಲ್ಲ ಅಂತ ಹೇಳ್ಬಿಟ್ಟು ಈ ಪಾತ್ರದತ್ತ ಓದ್ತೀನಿ. ಅದಕ್ಕೆ ಅವನು ಅತ್ಯಂತ ಶುದ್ಧ, ನೀನು ಹಂಸ ಅಲ್ವಾ. ಅವನು ಅಲ್ಲಿರುವಂಥ ರಾಜಹಂಸ. ಅವನು ನಿನ್ನ ಜಾತಿಯವನೇ. ನೀನು ಹಂಸ ಇದೆಯಲ್ಲ, ಅವನು ರಾಜಹಂಸ. ರಾಜಹಂಸ ಇಲ್ಲಿ ಬಂದಿದ್ದಾನೆ ಅಷ್ಟೇ, ನೀನು ಹೋಗ್ಬೇಕಾಗಿದ್ದಾನೆ. ಹಾಗಾಗಿ ಅವನು ಸಹ ನಿನ್ನ ಹಂಸೀಭೂತ. ಹೇಗೆ ಕ್ಷೀರದಾರಿ ಮಾಡ್ತಾರೆ ಆ ಥರ ಅವನು ಅದು ಭವತ ಅನುಭವ ಅಗ್ರಜನ್, ನಿನ್ನ ಅಗ್ರಜನ್ಮ ಅವನು, ನಿನ್ನ ಜಾತಿಯವನೇ ಅಗ್ರಜನ್ಮ ಅವನು ಅಂತ ಅದ್ಭುತವಾಗಿ ಹೇಳ್ತಾರೆ. ಹಾಗಾಗಿ ಅವನ ಕರುಣೆಯಿಂದ ಯಾರು ಕೇಳಿದ್ರು ಏನೂ ಇಲ್ಲ ಅಂತ ಹೇಳೋದಿಲ್ಲ, ಕೊಟ್ಬಿಡ್ತಾನೆ ಅವನು. ಇಲ್ಲಿ ಇದು ಕರ್ತಕರ ಅದಕ್ಕೆ ಚೆನ್ನಾಗಿದೆ ನೋಡಿ. ಲಕ್ಷ್ಮೀ ವಿದ್ಯುತ್ ಲಲಿತ ವಪುಷಂ ತತ್ರ ಕಾರುಣ್ಯ ಪೂರ್ಣಂ. ಇದೊಂದು ಹೇಳಕ್ ಬರ್ತದೆ ನಿಮಗೆ. ಅಲ್ಲಿ ಲಕ್ಷ್ಮೀ ತಾಯಿ ಇರ್ತಾಳಲ್ಲ, ಅವಳು ವಿದ್ಯುತ್ ಲಲಿತದ. ಅವಳು ನೋಡಿದ್ರೆ ಮಿಂಚಿದ್ರ ಕಾಣ್ತಾಳೆ. ನೀನು ಮೋಡ ತೆಗೆದುಕೊಂಡ್ಬೇಡ, ಮಿಂಚಲ್ಲ ಅವಳು. ಭಗವಂತನಿರುವಂತಹ ತಂಪಾಗಿರುವಂತಹ ಅದು ಆ ಮಿಂಚು ಅಲ್ಲಿ ಉಷ್ಣ ಇದೆ, ತಂಪಾಗಿರುವಂತಹ
ಅವಳಿದು ವಿದ್ಯುಲ್ಲಲಿತಂ ವಪುಷಂ ತತ್ರ ಕಾರುಣ್ಯಪೂರ್ಣಂ. ಅವಳ ತಾಯಿಯವರಿಂದ ಭಗವಂತನ ದೇಹ ಕೂಡ ಕಾರುಣ್ಯದಿಂದ ನೋಡಿದ್ದಾರೆ. ಅದಕ್ಕೆ ಮಾಭೈಷೀಹಿ, ನೀ ಹೆದರ್ಕೋಬೇಡ ನೀನು, ಯಾಕೆಂದ್ರೆ ತ್ವಂ ಮರಗದ ಶಿಲ, ಮರಗದ ಮಣಿ ಆಗಿದಲ್ಲ ಅದು. ಆ ಮೇಘಕ ವೀಕ್ಷ ಮೇಘಂ, ನೋಡಕ್ಕೆ ಮೇಘದ ತರ, ಮರಗದ ಬಣ್ಣ ಆದ್ರಿಂದ ಮೇಘದ ತರ ಕಾಣ್ತಾನೆ. ಮೇಘ ಅಲ್ಲ, ಅವನು ಶುದ್ಧೈ ನಿತ್ಯಂ, ಅತ್ಯಂತ ಶುದ್ಧನಾದವನು. ಆಮೇಲೆ ಪರಿಚಿತ ಪದ ಸ್ವಾದೃಶೈ ದೇವಹಂಸೈ, ಆ ಪರಿಚಿತ ಪದ ಅಂತಂದ್ರೆ ಅಲ್ಲಿರುವ ಅಂತಂದ್ರೆ ನಿನ್ನ ತರಾನೇ ಅವನು ಅವನು ದೇವಹಂಸ, ಅವನು ಹಂಸೀಭೂತ, ಇಲ್ಲಿ ಬಂದು ಹಂಸೀಭೂತನಾಗಿದ್ದಾನೆ ಅವನು. ಅದರಿಂದ ಸಕಲು ಭವತ ಅನ್ಭವಾಯ ಅಗ್ರಜ, ನಿನ್ನ ಕುಲದಲ್ಲೇ ಇರುವ ಅಗ್ರಜನ್ಮ ಅವನು. ನೀನು ಆಮೇಲೆ ಹುಟ್ಟಿದೀಯ, ಅವನ ಅಗ್ರಜನ್ಮ ದೈವಹಂಸ ಅವನು. ಹೇಗೆ ಹಂಸದಲ್ಲಿ ಅನೇಕ ಹಂಸಕ್ಷೀರ ನ್ಯಾಯ ಹೇಳೋದು, ವೇದವನ್ನೆಲ್ಲ ತಂದುಕೊಟ್ಟ ಹೇಳೋದು. ಇಲ್ಲಿ ಎಲ್ಲರಿಗೂ ಉಪಕಾರ ಮಾಡುವ ಸಲುವಾಗಿ ಈಗ ನೀನು ಹೇಗೆ ಹೋಗಿ ಸೀತೆಯನ್ನು ಬಿಟ್ಟು ಉಪಕಾರ ಮಾಡ್ತೀವ, ಇಲ್ಲಿದ್ದು ಎಲ್ಲರಿಗೂ ಹಂಸೀಭೂತನಾಗಿದ್ದಾನೆ, ಎಲ್ಲರಿಗೂ ಕೊಡೋದಕ್ಕೆ ಹೇಳ್ಬಿಟ್ಟು ಅದ್ಭುತವಾಗಿ ಹೇಳ್ತಾರೆ. ಹಾಗಾಗಿ ಆಮೇಲೆ ಇದ್ರ ಯಥಾಸ್ಥಿತರು ಹೇಳ್ತಾರೆ, ಇದಕ್ಕೆ ಅವರು ಆಚಾರ್ಯ ಹೇಳ್ಬೇಕಾದ್ರು ಹೇಳ್ತಾರೆ, ಅವನು ಅಲ್ಲಿ ಮಳೆ ಜಾಸ್ತಿ ಅಂತೆ, ಕಾಂಚೀಪುರ ಇದರಲ್ಲಿ ಸ್ವಲ್ಪ ಬೇರೆ ಕಡೆ ಮಳೆ ಜಾಸ್ತಿ, ಅದಕ್ಕೆ ಯಾತಕ್ಕೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ದತ್ತಯ್ಯೇನ ದಯಾ ಸುಧಾಂಪುರದಿನ ಪೀತ್ವಾ ವಿಶುದ್ಧಂ ಪಯಃ ಕಾಲೇನ ಕರಿಕೃಷ್ಣ ಶೈಲ ಜಲತಃ ಕಾಂಕ್ಷಾಧಿಕಂ ವರ್ಷತಿ ಅಂತ. ಅಂದ್ರೆ ಅಲ್ಲಿ ಭಾಷೆಗಾರರು ಆ ಶಾಲೆ ಕಡದಿಂದ ನಿತ್ಯ ದೂರದಿಂದ ನೀರನ್ನ ತಂದು ಭಗವಾನ್ ಅಭಿಷೇಕ ಕೊಡ್ತಾರಂತೆ. ಅದನ್ನ ದತ್ತ ಏನ ದಯ, ಅವನು ಕೊಡೋದ್ರಿಂದ ಸುಧಾಮ, ಅವನು ನೀರು ತುಂಬಾ ಕುಡಿದ್ಬಿಟ್ಟಿದಾರಂತೆ. ನೀರು ಕುಡಿದ ತಕ್ಷಣ ಮೇಘ ಶುದ್ಧವಾಗುತ್ತಲ್ಲ, ಅದು ಪೀತ್ವಾ ವಿಶುದ್ಧ ಪಯ, ಅದು ಶುದ್ಧವಾದ ನೀರು. ಯಾವ್ದಕ್ಕೆ ಶುದ್ಧವಾದ ನೀರು? ಶುದ್ಧತೆಗಿಂತ ನಮ್ಮ ಆಚಾರ್ಯರು ತಂದು ಕೊಟ್ರಲ್ಲ, ಅದರಿಂದ ಶುದ್ಧ ಅದನ್ನ ಕುಡಿದೀಯ ನೀನು, ಅದು ಅತ್ಯಂತ ಶುದ್ಧವಾದ ನೀರು. ಅದನ್ನು ಕುಡಿದ ತಕ್ಷಣ ಕಾಲೇನ ಕರಿಶೈಲ ಕೃಷ್ಣ ಜಲ, ಅದನ್ನು ಕುಡಿದು ನೀನು ಕೃಷ್ಣ ಜಲಧ ಅಂದ್ರೆ ಮೋಡ, ನೀನು ಜಲಧರಾಗ್ಬಿಟ್ಟೆ. ಹಾಗಾಗಿ ನಿನ್ನಲ್ಲಿ ನೀರಂಶ ಜಾಸ್ತಿ, ಜಲಧರಾಗ್ಬಿಟ್ರೆ ಅದಕ್ಕೋಸ್ಕರನೇ ಅಲ್ಲಿ ಕಾಂಕ್ಷಾಧಿಕಂ ವರ್ಷತಿ. ಇದರಲ್ಲಿ ಅಂದ್ರೆ ಎರಡಂತ ಒಂದು, ಅಲ್ಲಿ ಮಳೆ ಜಾಸ್ತಿ ಅಂತ, ಇನ್ನೊಂದು ಯಾರು ಹೋದ್ರು ನಾವು ಕೇಳಿದಕ್ಕಿಂತ ಹೆಚ್ಚು ಕೊಡ್ತಾನಂತೆ. ಇಲ್ಲಿ ಕಳಂಗ ಫಲಗರಂತ ಅಂತ ಕಾಂಕ್ಷಾಧಿಕಂ ವರ್ಷತಿ, ಭಕ್ತರು ಹೋಗಿ ಏನು ಕೇಳಿದ್ರು ಅದಕ್ಕಿಂತ ಹೆಚ್ಚು ಕೊಡ್ತಾನಂತೆ ಅವನು. ಅದಾಗಿ ನೋಡ್ತಾರೆ. ಹಾಗೆ ಈ ಕರವೈ ಫಲಗರಂದ ಎನ್ನುವಾಗ ಭಗವಂತನುಗಳು ಫಲಕರಂದ ಎನ್ನುವಾಗ ಇನ್ನೊಂದು ಹೇಳ್ತಾರೆ. ಅದಕ್ಕೆ ಎಷ್ಟಿತ್ತು ಅನ್ನೋದಕ್ಕೆ ಎಣಸಕ್ಕೆ ಸಾಧ್ಯವಿಲ್ವಂತೆ ಅದನ್ನು. ಅದಕ್ಕೆ ಒಬ್ಬ ಆಚಾರ್ಯರು ಪ್ರತಿವಾದಿಗಳು ಹೇಳ್ತಾರೆ, ಅದಕ್ಕೆ ಭಗವಂತನ ಗುಣಗಳು ಅಸಂಖ್ಯೇಯ, ಎಣಸಕ್ಕೆ ಸಾಧ್ಯವಿಲ್ಲ ಅವನ ಗುಣಗಳು. ಭಗವಂತನ ಅವತಾರವೂ ಎಣಸಕ್ಕಾಗ, ಅಂದ್ರೆ ನಮಗೆ ತಿಳಿದೊಂದು 24 ಅಲ್ಲ, ಎಷ್ಟೋ ಎಷ್ಟೋ ಮಾಡಿದಾನೆ, ಅದನ್ನು ಎಣಸಕ್ಕೆ ಸಾಧ್ಯ ಇರುವಂತೆ. ಅವನ ಅವತಾರಗಳು ಬರೀ ಪ್ರಸಿದ್ಧವಾದ ಅವತಾರ ಮಾತ್ರ ಹೇಳ್ತೀವಿ, ಅನೇಕ ಆಳ್ವಾರಗಳು, ದಾಸರು, ಎಲ್ಲ ಅವತಾರವೇ, ಅವನ ಅಂಶಗಳು ಅದೆಲ್ಲವೇ. ಅದು ಆಮೇಲೆ ಈ ಭೂಮಿಯಲ್ಲಿರುವ ಚೇತನಗಳು ಅಂದ್ರೆ ಪೃಥ್ವಿನಲ್ಲಿ, ಅದು ಎಣಸಕ್ಕಾಗೋದಿಲ್ಲ ಅದು. ಆಮೇಲೆ ಇಲ್ಲಿವರೆಗೆ ಹುಟ್ಟದಂತ ಚೇತನಗಳು, ಅಚೇತನಗಳು ಹುಟ್ಟವರು ಅವರು ಅದನ್ನು ಎಣಸಕ್ಕೆ ಸಾಧ್ಯವಿರುವಂತೆ. ಅದೇ ತರ ನಂದವರ ಹಸುಗಳನ್ನು ಎಣಸಕ್ಕೆ ಸಾಧ್ಯವಿಲ್ಲ ಅನ್ಬಿಟ್ಟು ಅಲ್ಲಿಂದ ನಾನೇ ಬಂದಿದ್ದು ಅಂದ್ಬಿಟ್ಟು ಅಂತ ಅದಕ್ಕೆ ಹೇಳ್ತಾರೆ. ಹೇಳ್ತಾರೆ. ಆಮೇಲೆ ಅದರಲ್ಲಿ ಇದರ ಹಿಂದಿನ ಭಾಷೆಯಲ್ಲಿ ಹೇಳಿದ್ದು ಮೇಯ್ವಾನ್, ಇದರಲ್ಲಿ ಮೇಯ್ವಾನ್ ಪರಂದನಹ ಅಂತಂದ್ರು. ಅದರಲ್ಲಿ ಎರ್ಮೇಶ್ವರಿ ಬೀಡದಲ್ಲಿ ಅಲ್ಲಿ ಮೇಯಕ್ಕೆ ಹೋಯ್ತು ಅಂತ ಹೇಳಿದ್ರಲ್ಲ, ಪರಂದನಹ ಮೇಯಕ್ ಎಮ್ಮೆ ಅವನು ಮೇಯ್ನ ಕೊಡೋದಲ್ವಾ, ಈಗ ಇಲ್ಲಿ ಬಂದ್ಬಿಟ್ಟಿದೆ, ಈಗ ಅವಾಗ ಕೊಡೋದಕ್ಕೆ ಅವು ಸಿದ್ಧವಾಗಿದೆ. ಈಗ ಕರಂದೆ ಅಲ್ಲಿ ಹೋಗಿದ್ದು ಈಗ ಬಂದಿದೆ, ಈಗ ಕರಂದೆ ಅಂತ ಹೇಳ್ತಾ ಅದಕ್ಕೆ. ಆಮೇಲೆ ಯಾತಕ್ಕೆ ಅವರು ಎಲ್ಲನೂ ಬರ್ತಾರೆ, ಬೇಕಾದಷ್ಟು ಇದೆಲ್ಲ ಯಾಕೆ ಎಲ್ಲ ಹಸುವನ್ನು ಕರೀಬೇಕು ಸಂತ ಅಂದ್ರೆ ಅವರು ಹೇಳ್ತಾರೆ, ಅವರು ಹಾಲುಗೋಸ್ಕರ ಹಾಲು ಬಂದು ಅದನ್ನು ಮಾರಿ ದುಡ್ಡು ಮಾಡ್ಕೋಬೇಕಂದ್ರೆ ಯಥೇಚ್ಛವಾಗಿದೆ. ಆ ಹಸುಗಳಿಗೆ ಹಾಲು ಕೊಡದೇ ಇದ್ರೆ ಹೆಚ್ಚು ತುಂಬಿಕೊಂಡ್ಬಿಡುತ್ತೆ. ಹೇಗೆ ನಮಗೆ ಸ್ತ್ರೀಯರಿಗೆ ಮಗುಗೆ ಕೆಲವು ಸಮಯ ಹಾಲು ಕಟ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಅನೇಕ ಇದೆಲ್ಲ ಮಾಡ್ತಾರೆ. ಅದಕ್ಕೆ ಅದನ್ನು ಬಿಡಿಸೋದಕ್ಕೆ ಆ ಬಾಧೆಯನ್ನು ನೀಗಿಸೋದಕ್ಕೋಸ್ಕರ ಹಾಲು ಕರಿತಿರುತ್ತೆ. ನಮಗೆ ಬೇಕು ಅಂತಲ್ಲ, ಆ ಹಸುವಿನ ಬಾಧೆಯಲ್ಲಿ ಹಾಲು ಹೆಚ್ಚು ತುಂಬ್ಕೊಂಡ್ರೆ ಅದಕ್ಕೆ ನೋವಾಗುತ್ತಲ್ಲ, ಆ ಬಾಧೆ ನೀಗಿಸೋದಕ್ಕೋಸ್ಕರ ಕರಿತಾ ಇದ್ರು. ಒಬ್ಬ ಆಚಾರ್ಯ ಚೆನ್ನಾಗಿ ಅನುಭವಿಸಿದ್ದಾರೆ. ಅದಕ್ಕೋಸ್ಕರ ಫಲಕರಂದೆ ಯಾತಕ್ಕೆ ಅವ್ರಿಗೆ ಇದೆಲ್ಲ ವಿದ್ಯಾರ್ಥಿ ಯಾತಕ್ಕೆ ಅಂದ್ಬಿಟ್ರೆ ಅದಿದ್ರೂ ಸಹ ಅವ್ರು ಇದು ಮಾಡ್ತಿರಲ್ಲ. ಶಟ್ರ ಅಂತಿರಲ್ಲ ಅಂತ ಹೇಳಿದ್ರಲ್ಲಿ, ಶತ್ರುಗಳ ಬಲಗವನ್ನು ಕುಗ್ಗಿಸೋದು ಅಂದ್ಬಿಟ್ಟು ಅಂತ ಅಂದ್ರೆ ಹೇಳ್ತಾರೆ. ಅವ್ರಿಗೇನು ಶತ್ರುಗಳು? ಯಾಕಂದ್ರೆ ಅವರೆಲ್ಲ ವೈಶ್ಯರು, ಹಾಲು ಕರೆಯವರು, ಅವ್ರಿಗೆ ಶತ್ರುಗಳು ಯಾರು ಅಂತ, ಅವ್ರಿಗೆ ಯಾರು ಶತ್ರುಗಳು ಇರುವಂತೆ. ಆದರೆ ಅವರಿಗೆ ಅತ್ಯಂತ ಪ್ರಿಯನಾದ ಕೃಷ್ಣ ಇದ್ದಾನಲ್ಲ, ಕೃಷ್ಣನಿಗೆ ಅನೇಕ ಶತ್ರುಗಳು ಇದಾರಲ್ಲ, ಅವ್ರಿಗೆ ಅದೇ ಅವ್ರಿಗೆ ನಂದನು ಪೂರ್ವೇಲು ಕೂಡ ನಂದಗೋನು ಅಂತಲ್ಲ, ಅವನು ಬಹಳ ಸಾತ್ವಿಕ. ಅವನು
ಆದರೆ ಅವರಿಗೆ ಶತ್ರುಗಳು ಅಂತ ಇದ್ದರು. ಕೃಷ್ಣನಿಗೆ ಅನೇಕ ಶತ್ರುಗಳು ಗೊತ್ತಾಗಲ್ಲ. ಭೂತನೇಶಗಳು ಎಷ್ಟೆಲ್ಲ ಬಂದರು. ಅದಕ್ಕೆ ಭಾಷೆಗಾರರು ಇದನ್ನ ಪ್ರತಿ ಸಲ ಹೇಳಬೇಕಾದ್ರೆ ಇದೊಂದು ಮಾತ್ರ ಹೇಳ್ತೀನಿ. ಭಾಷೆಗಾರ ಗೀತಾ ಭಾಷೆಯಲ್ಲಿ ಕೆಲವು ಪಾಯಿಂಟ್ ಬಿಟ್ಟರು ಇದೊಂದನ್ನ ನಾನು ತುಂಬ ಹೆಸರಿದ್ದು. ಒಂದು ಅವತಾರಿಕೆ ಕೊಟ್ಟಿದ್ದಾರೆ. ಆ ಅವತಾರಿಕೆ ಒಂದೇ ಸಾಕು. ಆ ಅವತಾರಿಕೆ ಒಂದು ಓದ್ಬಿಟ್ಟ ಅಂದರೆ ಎಂತಹ ಅದ್ಭುತವಾದ ಅವತಾರಿಕೆ ಅಂದರೆ, ನಾನು 3 ನಮ್ಮ ಮಾಧ್ವರ ಇದನ್ನು ಓದಿದೆ, ಶಂಕರಾಚಾರ್ಯರು ಗೀತಾ ಭಾಷೆಯನ್ನು ಓದಿದ್ದೀನಿ. ಎಲ್ಲ ಭಾಷೆ ಚೆನ್ನಾಗಿದೆ. ಅವತಾರಿಕೆ ಅವರನ್ನು ಅದಕ್ಕೆ ಇದನ್ನು ಹೇಳ್ತಾ ಇಲ್ಲ, ಭಾಷೆನ ಹೇಳೋದು. ಭಾಷೆಕಾರ ಕೊಟ್ಟಂತ ಅವತಾರಿಗೆ ಯಾರು ಕೊಟ್ಟಿಲ್ಲ. ಎಲ್ಲ ಅವತಾರಿಕೆ ಚೆನ್ನಾಗಿ ಕೊಟ್ಟಿಲ್ಲ, ಇಲ್ಲ ಅಂತಿಲ್ಲ. ಇವರು ಕೊಟ್ಟಷ್ಟು ಚೆನ್ನಾಗಿ ಅವತಾರಿಕೆ ಯಾರು ಕೊಟ್ಟಿಲ್ಲ. ಅದ್ಭುತವಾದ ಅವತಾರಿಕೆ. ಅದರಲ್ಲಿ ನಾನು ಒಂದು ಭಾಗ ತಗೊಂಡಿದ್ದೀನಿ. ಪೂರ್ತಿ ತಗೊಂಡ್ರೆ ಅದೇ ಇದಾಗಿರ್ತದೆ. ಅದರಲ್ಲಿ ಹೇಳ್ತಾ ಇರೋದಕ್ಕೆ ಅವರಿಗೆ ಶತ್ರು, ಕೃಷ್ಣನಿಗೆ ಶತ್ರುಗಳು ಅವರಿಗೆ ಶತ್ರುಗಳು ಅಂತೆ. ಕೃಷ್ಣನಿಗೆ ಯಾರು ಶತ್ರುಗಳು ಅಂದ್ರೆ ಕೃಷ್ಣನ ಶತ್ರುಗಳು ಅಂತೆ. ಅವನ ಶಿಷ್ಯರಿಗೆ ಭಕ್ತರಿಗೆ ಯಾರು ಶತ್ರುಗಳು ಅವನ ಶತ್ರುಗಳು ಅಂತೆ. ಅವನು ನಮೇ ದ್ವೇಷೋಸಿ ನ ಪ್ರಿಯ ಅಂತ, ಅವನ ದ್ವೇಷಗಳ ಪ್ರಿಯ. ಆದ್ರೆ ಯಾರಕ್ಕೆ ಬಂದಂದ್ರೆ ನನ್ನ ಭಕ್ತರು, ಭಾಗವತರು, ಶಿಷ್ಯರಿಗೆ ಅವ್ರಿಗೆ ಯಾರು ಶತ್ರುಗಳು ಅವರು ನನ್ನ ಶತ್ರುಗಳು ಅಂತ ಇದೆಲ್ಲ ಹೇಳ್ತಾನೆ. ಅದಕ್ಕೆ ಇದಕ್ಕೆ ಹೋಗ್ತಾನೆ. ಅದಕ್ಕೆ ಒಂದು ಇದು ಸಂಧಿ ಮಾಡಕ್ಕೆ ಹೋಗ್ತಾನಲ್ಲ ಕೃಷ್ಣ. ಸಂಧಿ ಮಾಡಕ್ಕೆ ಹೋದ ಮೊದಲು ದುರ್ಯೋಧನ ಕರೀತಾನೆ. ನಾನು ನಿನಗೆ ಇದೆಲ್ಲ ಮಾಡಿ ಬರೀ ಕರೆಯುವಾಗಲೇ ನೋಡಿ, ಬಾ ನಿನಗೆ ಮಾಡಿದ್ದೀನಿ, ರಸೋಪೇತ ಮಾಡಿದ್ದೀನಿ, ಕರೆಯುವ ಯಾವ ಅದನ್ನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ ಅಂತ ಕರೆಯುವಾಗ ಅದು ಇದಲ್ಲ ಆ ಥರ ಕರೀತಾನೆ. ಆವಾಗ ಅವನು ಹೇಳ್ತಾನೆ, ನಾನು ನಿನ್ನಲ್ಲಿ ಬರೋದಿಲ್ಲಪ್ಪ, ಊಟ ಮಾಡೋದಿಲ್ಲ, ನಾನು ವಿಧನ ಮನೆಗೆ ಹೋಗ್ಬೇಕು. ಏನು ಬೇಗ ಯಾಕೆ ಯಾಕೆ ಏನು ಕಾರಣ? ನಾನೇನು ಕರ್ತಾ ಇದ್ದೆ ವಿದ್ರ ನನಗೆ ನಮ್ಮ ಊರಿ ಆಳು ನೋಡಿ. ಅವನಿಗೆ ಚಿಕ್ಕಪ್ಪ ಆಗಬೇಕು. ಅವನು ಧರ್ಮದಲ್ಲೇ ಧರ್ಮ ಅವತಾರ ಊರಿ ಆಳು. ನನ್ನ ಬಿಟ್ಟು ಅಲ್ಲಿ ಹೋಗ್ತೀಯ ಅಂತ ದುರಹಂಕಾರದ ಮಾತು ಹೋಗ್ತೀಯ ಅಂತ ಅವ ಹೇಳ್ತಾನೆ. ಇಲ್ಲಪ್ಪ, ಶತ್ರುಗಳ ಮನೆಯಲ್ಲಿ ಊಟ ಮಾಡಬಾರ್ದು. ನಾನೇ ನಿನಗೆ ಶತ್ರು, ನಾನಿನ್ನ ಶತ್ರು ತಿಳಿಸಿರೋಲ್ಲ. ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ, ಹೊರಗಡೆ ತೋರಿಸಿಲ್ಲ. ಆಗ ಅವ್ರು ಹೇಳ್ತಾರೆ ಅದಕ್ಕೆ, ದುಷದನ್ನ ಭೋಕ್ತವ್ಯ. ದುಷತ್ ಅನ್ನ ಅಂದ್ರೆ ಶತ್ರುಗಳ ಅನ್ನ. ದುಷತಿಯಿಂದ ಶತ್ರು, ಅವ್ರನ್ನ ತಿನ್ನಬಾರ್ದು. ಅವಾಗ ಹೇಳ್ತಾರೆ, ನಾನೀಗ ಶತ್ರು ಅಲ್ಲ. ಆಮೇಲೆ ದುಷಂತನ್ ನೈರು ಹೋದೆ, ನೀನು ಸಹ ಯಾರು ದ್ವೇಷಿಗಳೋ ಅವರಿಗೆ ನೀನು ಊಟ ಹಾಕಬಾರ್ದು. ನೀನು ಸಹ ದ್ವೇಷಿಗಳಿಗೆ ನಾನಿನ್ನ ದ್ವೇಷನೇ ಮಾಡಿಲ್ವಾ? ಯಾಕಂತ ಹೇಳ್ತಾರೆ, ಪಾಂಡವಾನ್ ಕೃಷತೆಯ ರಾಜನ್, ನೀ ಪಾಂಡವರನ್ನ ದ್ವೇಷ ಮಾಡ್ತೀಯ. ಅವ ಪ್ರಾಣ ಹಿ ಪಾಂಡವ, ಪಾಂಡವರು ನನಗೆ ಪ್ರಾಣ, ನೀನು ಅವ್ರನ್ನ ದ್ವೇಷ ಮಾಡ್ತೀಯಲ್ಲ, ಆದ್ರಿಂದ ನೀನು ನನಗೆ ದ್ವೇಷಿ. ನನಗೂ ನಿನಗೂ ಏನಿದೆ ಇರೋದು. ಆ ಥರ ಭಗವಂತನೂ ಸಹ ಅದನ್ನ ಹೇಳ್ತಾರೆ. ಅದಕ್ಕೆ ಇದನ್ನ ಅವತಾರ ಒಂದು ಓದ್ಕೊಳ ಮಾತ್ರ ಮಧ್ಯದ ಸ್ವಲ್ಪ ಕಡೆ ಸ್ವಲ್ಪ ಒಂದು ಭಾರ ತಗೊಂಡಿದ್ದೀನಿ. ಅದು ಭಗವಂತ ಯಾತಕ್ಕೆ ಬಂದು ಅವತಾರ ಮಾಡ್ದಾನಕ್ಕೆ, ಭೂಭಾವತಾರ ಅಪದೇಶನೇನ, ಭೂಮಿಯ ಭಾರವನ್ನು ತಗ್ಗಿಸುವ ಒಂದು ಕಾರಣ ನೆಪದಿಂದ ಅವನು. ಅಸ್ಮಾದಾದೀನಾಮಪಿ ಸಮಾಶ್ರಯಣತ್ವಾಯ, ನಮ್ಮಂಥವರು, ಅಸ್ಮಾದೇನ ನಮ್ಮಂಥವರು ಅಂದ್ರೆ ಇಲ್ಲಿರುವಂತಹ ಭಕ್ತರನ್ನ ಸಮಾಶ್ರಯಣತ್ವಾಯ, ಅವರನ್ನ ತನ್ನ ಆಶ್ರಯಕ್ಕೆ ತಗೊಳ್ಳೋಕ್ಕೋಸ್ಕರ ಅವನು ಅವತೀರ್ಯಾವ್ಯಾಮ್, ಅವನು ಅವತೀರ್ಯ ಮಾಡ್ತಾರೆ. ಯಾಕಂದ್ರೆ ಸಕಲ ಮನುಜ ನಯನ ವಿಷಯದಾಂಗತಃ, ಇಡೀ ಲೋಕಕ್ಕೆ ಅವರ ಕಣ್ಮಣಿಯಾಗಿದ್ದಾನೆ. ನಯವೇನ ಅವರ ಕಣ್ಣಿಗೆ ಮಣಿಯಾಗಿದ್ದಾನೆ, ಆತ್ಮಕ್ಕೂ ವಿಷಯವಾಗಿದ್ದಾನೆ. ಅವನು ಗತಃ ಪರಾವರ ನಿಖಿಲ ಜನ ಮನೋನಯನ ಹಾರಿ, ಎಲ್ಲರನ್ನೂ ತನ್ನ ದೃಷ್ಟಿ ಚಿತ್ತಾಪಹಾರಿ ಅಂತಾರೆ. ಅವನ ನೋಟದಿಂದ ಎಲ್ಲರನ್ನೂ ಅವನು ನಯನ ಹಾರಿ, ಎಲ್ಲರೂ ಅಂದವನು. ದಿವ್ಯ ಚೇಷ್ಟಿದಾನಿ ಕುರುವನ್ನೇ, ಅನೇಕ ಚೇಷ್ಟಿ ಮಾಡ್ತಲ್ಲ ಬಾಯನ್ನ ದಿವ್ಯ ಚೇಷ್ಟಿತ. ಅದಕ್ಕೆ ಕುರುವನ್ನ ಏನಪ್ಪ ಅಂತಾರೆ ಹೇಳ್ತಾರೆ, ಏನು ಮಾಡ್ದ ಅಂತ. ದಿವ್ಯ ಚೇಷ್ಟಿದಾನಿ ಕುರು ಅಂತಾರೆ. ಭೂತನ ಶಕಟ ಯಮಲಾರ್ಜುನ ಅರಿಷ್ಟ ಪ್ರಲಂಬ ಧೇನುಕ ಕಾಳೀಯ ಕೇಶಿ ಕುವಲಯಾಮೀನ ಚಾನೂರ ಮುಷ್ಟಿಕ ತೋಸಲ ಕಂಸಾದೀನ್ ನಿಹತ್ಯ. 13 ಸಿದ್ಧ ಹೇಳ್ತಾರೆ. ಇಂಥವ್ರು ಅವನ ಎಲ್ಲರನ್ನೂ ಬಂದ ಇದ್ದಾರೆ. ಇವ್ರಿಗೆಲ್ಲ ಇದು ಎಲ್ಲ ಪ್ರಲಂಬ ಧೇನುಕ ತೋಸಲ ಅನ್ನೋದು ಕಂಸಾದೀನ್ ನಿಹತ್ಯ, ಅವರನ್ನೆಲ್ಲ ಅದಕ್ಕೆ ಲೋಕಕ್ಕೆ ಕಂಟಕರಾಗಿದ್ರು. ನಮಗೆ ಅತ್ಯಂತ ಪ್ರಿಯನಾಗಿದ್ದರಿಂದ ನಮಗೆ ಕಂಟಕರಾದವ್ರನ್ನ ನಿಹತ್ಯ. ಅಷ್ಟೇ ಅಲ್ಲ, ಅವನು ಅವರೇ ಅನವಧಿಕ ದಯಾ ಸೌಹಾರ್ದನಾಗ ಗರ್ಭಾವಲೋಕನಾನ ಅಮೃತೈಹಿ ವಿಶ್ವಮಾಪ್ಯಾಯನ್ನೇ. ಅವನು ತನ್ನ ದಯಾ ಸೌಹಾರ್ದದಿಂದ ಇಡೀ ಲೋಕವನ್ನೇ ಆಪ್ಯಾಯನ ಮಾಡ್ತಾನೆ. ಅವನು ಮಾಡಿಕೊಂಡು ಅವನು ಏನ್ ಮಾಡ್ತಾನಂತೆ, ನಿರತಿಶಯ ಸೌಂದರ್ಯ ಸೌಶಲ್ಯಾದಿ ಗುಣಗಣಾವಿಷ್ಕಾರೇಣ, ತನ್ನ ಅತ್ಯಂತವಾದ ಸೌಂದರ್ಯ ಸೌಶೀಲ್ಯ ಇಂದ ಅನೇಕ ಗುಣಗಣ, ಇಲ್ಲಿ ಫಲಗಣಗಳಂತರ ಅದರ ಗುಣಗಣ, ಅಷ್ಟು ಗುಣಗಳಿಂದ ಆವಿಷ್ಕಾರೇಣ, ಅದರಿಂದ ಆವಿಷ್ಕಾರನಾಗಿ ನಿಹತ ಅದೊಂದು ಮಾಡಿದ್ದೇ ಅಲ್ಲ, ಇನ್ನೊಂದು ಅಕ್ರೂರ ಮಾಲಾಧಿಕಾರನೇ ಪರಮ ಪಾರ್ವತಾಕೃತ್ವ. ಅಕ್ರೂರ ಮಾಲಾಧಿಕಾರ ಗದಿಬಾಂಡ ಅವ್ರನ್ನೆಲ್ಲರನ್ನೂ ಪರಮ
ಭಾಗವತರನ್ನ ಮಾಡಿದಂತೆ ಮಾಡಿಬಿಟ್ಟು ಪಾಂಡುತನೆಯ ಯುದ್ಧ ಪ್ರೋತ್ಸಾಹ ವ್ಯಾಜೇನ, ಪಾಂಡುತನಿಗೆ ಯುದ್ಧವನ್ನು ಪ್ರೋತ್ಸಾಹ, ಅರ್ಜುನಿಗೆ ಯುದ್ಧ ಪ್ರೋತ್ಸಾಹ ಮಾಡುವ ಒಂದು ವ್ಯಾಜ ನೆಪದಿಂದ ಏನು ಮಾಡ್ತಾನಂತೆ ಭಗವಂತ, ಪರಮಪುರುಷಾರ್ಥ ಲಕ್ಷ್ಯ ಸಾಧನತೆಯ ವೇದಾಂತೋದಿತಂ, ಪರಮಪುರುಷಾರ್ಥವಾದ ಲಕ್ಷ್ಯಗಳಿಂದ ಕೂಡುವಂಥ ಸಾಧನೆ ನಮ್ಮಲ್ಲಿ ಹುಡುಕಾದಂಥ ವೇದಾಂತ ಉದಿತ, ವೇದಾಂತವನ್ನು ಉದಯ ಮಾಡಿದಂತೆ ಸ್ವವಿಷಯಂ, ತನ್ನ ವಿಷಯವನ್ನೇ ಅದು ತಂದೆ ವಿಷಯ ಅದು, ಜ್ಞಾನಕರ್ಮಾನುಗೃಹೀತ ಭಕ್ತಿ ಯೋಗಂ ಅವತಾರಯಾಮಾಸ, ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ, ಇದರಲ್ಲಿ ಭಕ್ತಿಯೋಗ ತಾನೆ, ಭಕ್ತಿಯೋಗ ಕಡೆಗೆ ಶರಣಾಗತಿ ಬರುತ್ತೆ, ಅದನ್ನು ಅವತಾರಯಾಮಾಸ, ಅದನ್ನು ಅವತಾರ ಮಾಡಿಸಿದ ಭಗವಂತ ಅನ್ನುವಂಥ ಕ್ಷೇತ್ರಾತಿರಗಳಿಗೆ ಅನ್ನೋದಕ್ಕೆ ಅದ್ಭುತವಾದ ಪೀಠಿಕೆ ತಗೊಂಡಾಗುತ್ತೆ. ಆದರೆ ಭಗವಂತನು ಅದನ್ನೇ ಹೇಳ್ತಾರೆ, ಅದಕ್ಕೆ ಇದರ ಹೇಳ್ತಾನೆ, ಅವನು ಯಾರೂ ನನಗೆ ಶತ್ರು ಇಲ್ಲ, ಆದರೆ ಕೌಂತೆಯ ಪ್ರತಿಜಾನೀಹಿ ನಮೇ ಹೇಳ್ತಾರೆ, ಅವ್ರು ಹೇಳ್ತಾರೆ ನಮೇ ಭಕ್ತ ಪ್ರಣಶ್ಯತಿ ಅಂತ, ನನ್ನ ಭಕ್ತರು ಯಾವತ್ತೂ ನಾಶವಾಗೋದಿಲ್ಲ ನಾನು, ಅಂದರೆ ಅವ್ರು ಏನು ಬಂತು ಅದೇ ಥರ ಅಂದ್ಬಿಟ್ಟು. ರಾಮಾಯಣದಲ್ಲೂ ಅಷ್ಟೇ, ಅದು ಅವನು ವಿಭೀಷಣ ಬಂದಾಗ ಸುಗ್ರೀವ ಹೇಳೋದು ಶತ್ರು ಸಂಕಾಶಾತ್ ಪ್ರಾಪ್ತ ಅಂತಾರೆ, ಅಂದರೆ ಅವರಿಗೆ ರಾಮನ ಶತ್ರು ಅಲ್ಲ, ರಾಮನಿಗೆ ಶತ್ರು ಆದ್ರಿಂದ ಶತ್ರು ಕಡೆಯಿಂದ ಬಂದಿದ್ದಾನೆ ಅಂತ ಹೇಳ್ತಾನೆ ಸುಗ್ರೀವ. ಅಂದರೆ ರಾಮನ ಶತ್ರುವೇ ನನಗೂ ಶತ್ರು, ಈಗ ರಾಮನ ದಾಸರಾದ್ರಿಂದ ಅವನ ಶತ್ರು ನಮ್ಮ ಶತ್ರು ಅಂದ್ಬಿಟ್ಟು. ಅವರಿಗೆ ಭಾಗವತರು ಮತ್ತೆ ಭಗವದ್ವೇಷಿಗಳು ಅವರ ಶತ್ರುಗಳು. ಭಗವಂತನಿಗೆ ಭಾಗವತರು ಮತ್ತು ಭಕ್ತರಿಂದ ದ್ವೇಷಗಳು ಅವನಿಗೆ ದ್ವೇಷಗಳು, ಪರಸ್ಪರಂ ಭಾವಯಂತಹ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಆಚಾರ್ಯರಿಗೆ ಯಾರಪ್ಪ ಅಂತ ವೇದ ಬಾಹಿರರು, ಕುದೃಷ್ಟಿ ಮತಗಳು ಇರ್ತಾರಲ್ಲ, ಈ ಥರ ಮತಗಳೆಲ್ಲ ಇರ್ತಲ್ಲ, ಆ ಥರ ಪಾಷಂಡ ಮತಗಳು, ಅವರು ಆಚಾರ್ಯರಿಗೆ ದ್ವೇಷಗಳು ಅಂತ. ಹಾಗಾಗಿ ಅದನ್ನು ಹೇಳ್ತಾರೆ. ಆಮೇಲೆ ತಿರಲ್ಗಯ್ಯ ಅನ್ನುವಾಗ ಮುಖ್ಯವಾಗಿ ಹೇಳ್ತಾರೆ ಅಂದರೆ ಶತ್ರುಗಳನ್ನ ಕೊಲ್ಲೋದು ಉದ್ದೇಶ ಅಲ್ಲ, ಅವರ ಅಹಂಕಾರ, ಅವರ ದುರ್ಬುದ್ಧಿ ಹೋಗ್ಬೇಕಷ್ಟೇ. ಅವನು ಕೊಲ್ಲೋದು ಅಂದರೆ ಅವರಲ್ಲಿರುವಂಥ ದುರ್ಬುದ್ಧಿ, ಕೆಟ್ಟ ಬುದ್ಧಿಯನ್ನು ತೆಗೆಯೋದು ಅಂತ. ಅದು ಆಗ್ತಾ ಇಲ್ಲ ಅಂತ ಅಂದರೆ ಅದಕ್ಕೆ ಪರುತ್ರಾಣಾಯ ಸಾಧುಗುಣಾಂ ಅಂತ ಮುಖ್ಯ. ಅದು ವಿನಾಶಾಯ ದುಷ್ಕೃತಂ ಎರಡನೇದದು. ಆ ದುಷ್ಕೃತತ್ವ ವಿನಾಶ ಮಾಡೋದು, ಬುದ್ಧಿ ವಿನಾಶ ಮಾಡೋದು, ಆಗದೇ ಇದ್ದರೆ ವಿನಾಶ ಮಾಡೋದು. ರಾವಣನಿಗೆ ಕಡೆಯವರೆಗೂ ಅವಕಾಶ ಕೊಡ್ತಾನೆ ಭಗವಂತ, ಕಡೆಯಲ್ಲಿ ಕೊಡ್ತಾನೆ, ಅಲ್ಲಿವರೆಗೂ ಬಿಡೋದಿಲ್ಲ ಅವನಿಗೆ. ಹಾಗಾಗಿ ಅರಿಯ ಅಂದರೆ ಅಳಿಸೋದು ಅಂದರೆ ಕೊಲ್ಲುವುದು ಮುಖ್ಯವಲ್ಲ, ಕೊಲ್ಲುವುದು ವಿಧಿ ಇಲ್ಲದೆ ಇದ್ರೆ ಹೋಗ್ಬೇಕಷ್ಟೇ. ತಾವೇ ಹೋಗಿ ಬಾಯಿಯಿಂದ ಕುಂಭಕರ್ಣಂದ ತಾವೇ ಹೋಗಿ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಚಂದ್ರ ಶರೀಚಯ್ಯಂ ಅಂತ ಹೇಳ್ತಾರೆ. ಇದರಲ್ಲಿ ಕಡೆಗೆ ಅಂತ ಹೇಳ್ತಾರೆ, ಇವರಿಗೆ ವೈಶ್ಯರಿಗೆ ಕೃಷಿ, ಅವರಿಗೆ ಕೃಷಿ ಗೋರಕ್ಷ ವಾಣಿಜ್ಯ, ಅದು ವೈಶ್ಯಕೃತಂ. ಅದು ಕೃಷಿ ವೈಶ್ಯಶ್ಚಾಪಿ ಸ್ವಭಾವಜಂ ಅಂತ ಹೇಳುತ್ತೆ ಶಾಸ್ತ್ರ. ಅವರಿಗೆ ಕೃಷಿ ಗೋರಕ್ಷೆ ವಾಣಿಜ್ಯ ಇದು ಮುಖ್ಯವಾಗಿ. ಈಗ ವಾಣಿಜ್ಯವನ್ನು ಇವರು ಇಟ್ಕೊಂಡಿದ್ದಾರೆ. ಈಗ ಕೃಷಿ ಗೋರಕ್ಷೆ ಹೋಗಿದೆ, ಆದರೂ ವಾಣಿಜ್ಯವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಇದರಲ್ಲಿ ವರ್ಣಾಶ್ರಮದ ಸ್ವಲ್ಪ ಪಾಲಿಸ್ತಾ ಇದ್ದಾರೆ ಅಂದರೆ ವೈಶ್ಯರು ಮಾತ್ರ. ಅದು ನಾವು ಎಲ್ಲರೂ ಬಿಟ್ಕೊಂಡಿದ್ದೀವಿ. ವೈಶ್ಯರು ಮಾತ್ರ ಸ್ವಲ್ಪ ಇನ್ನೂ ವಾಣಿಜ್ಯ ಅಂತ ಇಟ್ಕೊಂಡು ಅವರು ಅವರ ಆಶ್ರಮ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ ಅವರು. ಅದಕ್ಕೆ ಅದು ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಅದಕ್ಕೆ ಅವರ ಧರ್ಮ ಯುದ್ಧ ಮಾಡೋದಲ್ಲ, ಯುದ್ಧ ಮಾಡೋದು ಕ್ಷತ್ರಿಯ ಧರ್ಮ, ಅವರ ಧರ್ಮವಲ್ಲ ಅದು. ಇದು ಮೂರು ಇರಬೇಕು. ಅದ್ರಲ್ಲಿ ಭಗವಂತ ಗೀತೆ ಹೇಳಿದ ಶ್ರೇಷ್ಠೇ ಕರ್ಮಾನ್ಯಭಿರತಃ ಸಂಸಿದ್ಧಿಂ ಲಭತೆ ನರ ಅಂತ ಹೇಳಿದಾರೆ ಭಗವಂತ. ಅದಕ್ಕೆ ಯಾರ್ಯಾರು ಅವರವರ ಕರ್ಮವನ್ನು ಮಾಡ್ತಾರೋ ಅವರು ಸಂಸಿದ್ಧಿಯನ್ನು ಪಡಿತಾರೆ ಅಂತ ಹೇಳ್ತಾ ಇದ್ರಲ್ಲ. ಇದು ಆಶ್ರಮ ವಿರುದ್ಧವಾಯಿತಲ್ಲ. ಇದು ಹೇಗೆ? ಇದು ಒಂದು ಆಶ್ರಮ ವಿರುದ್ಧ, ಎರಡನೇದಾಗಿ ರಾಜಧರ್ಮಕ್ಕೂ ವಿರುದ್ಧ. ರಾಜಧರ್ಮದಲ್ಲಿ ಏನು ಹೇಳಿದೆ ಅಂದರೆ ನಾವಾಗಿ ಒಬ್ಬರನ್ನ ಹೋಗಿ ಕಾರಣವಿಲ್ಲದೇನೆ ನಾವಾಗಿ ಹೋಗಿ ದಂಡೆತ್ತಿ ಅವರನ್ನ ಆಕ್ರಮಣ ಮಾಡಬಾರ್ದು. ನಾವಾಗಿ ಅಂದರೆ ಅವನು ಶತ್ರುವಾಗಿ ನಮಗೇನಾದ್ರು ಪಿತುರಿ ಮಾಡ್ತಾ ಇದ್ದ ನಾವು ಬಂದಾಗ ನಾವು ಹೋಗೋಡೆಯೋದು ತಪ್ಪಿಲ್ಲ. ನಾವಾಗಿ ಇದು ಎರಡೂ ಆಯ್ತಲ್ಲ, ಒಂದು ಆಶ್ರಮ ವಿರುದ್ಧ, ಎರಡು ರಾಜನೀತಿ ವಿರುದ್ಧ ಆಯ್ತಲ್ಲ ಅನ್ನುವಾಗ ಅದು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅದಕ್ಕೆ ಅದು ಎರಡು ಧರ್ಮಗಳು ಮನುಷ್ಯನಿಗೆ ಇರ್ತಾರೆ. ಒಂದು ಸಾಧಾರಣ ಧರ್ಮ, ಒಂದು ವಿಶೇಷ ಧರ್ಮ. ಸಾಧಾರಣ ಧರ್ಮ ಗೋರಕ್ಷ ವಾಣಿಜ್ಯ, ಬ್ರಾಹ್ಮಣ ಯಜ್ಞಾಗಾದಿಗಳು ಮಾಡೋದು, ಅವರವರಿಗೆ ಇದು ಮಾಡೋದೆಲ್ಲವೂ ಇರ್ತದೆ. ಆದರೆ ವಿಶೇಷ ಧರ್ಮ, ಆಪತ್ ಧರ್ಮ ಒಂದಿರುತ್ತೆ. ಆಪತ್ಕಾಲ ಬಂದಾಗ ಅಂದರೆ ಧರ್ಮಕ್ಕೆ ಚ್ಯುತಿ ಬಂದರೆ, ಆಪತ್ಕಾಲ ಬಂದಾಗ ಅವರು ಹೇಳ್ತಾರೆ ಸರ್ವಶಃ ಆತ್ಮಾನಂ ಗೋಪಾಯ ಅಂತ ಹೇಳುತ್ತೆ. ಯಾವ ಥರವಾದರೂ ಏನು ಮಾಡು. ಆಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಬೇಕಾದ್ರೆ ಶತ್ರುವನ್ನು ತಗೊಳ್ಬೋದು, ಇಲ್ಲ ಅವರು ಬಂದು ಇದು. ಹಾಗಾಗಿ ಆತ್ಮ ಬರಬೇಕಾದ್ರೆ ನಮ್ಮ ಧರ್ಮವನ್ನು ಮೀರಿ ಹೋಗ್ಬೋದು, ನಮ್ಮ ಆಶ್ರಮ ಧರ್ಮವನ್ನು ಮೀರಿ ಹೋಗ್ಬೋದು ಅಂತ ಹೇಳಿದೆ. ಹಾಗಾದರೆ ಇಲ್ಲಿ ಕೃಷ್ಣನ ದ್ವೇಷಗಳು ಭಗವದ್ವೇಷಗಳು, ಅದರಿಂದ ಅವರನ್ನು ನಿರಸನ ಮಾಡೋದೇ ಧರ್ಮ, ಅದು ವಿಶೇಷ ಧರ್ಮ. ಹಾಗಾಗಿ ಅವರು ಕುಟ್ರಮೊನ್ನಿಲ್ಲಾದ ಅಂತ ಹೇಳೋದು ಇದಕ್ಕೆ. ಅವರು ತಪ್ಪಾಡಿಲ್ಲ, ಅವರು ಕುಟ್ರಮೊನ್ನೆ ಅವರು ಮಾಡಿದ್ದು. ಅವರು ವಿಶೇಷ ಧರ್ಮವನ್ನು ಅವರು ನಮ್ಮ ಸಾಧಾರಣ ಧರ್ಮ ಆಚರಣೆ ಮಾಡ್ತಾ ಇದ್ದಾರೆ. ಕಟ್ಟರೆ ಕರವೇ ಪಲಗರಂತೆ ಮಾಡ್ತಾ ಇದ್ದಾರೆ.
ವಿಶೇಷ ಧರ್ಮವಾದ ಭಗವದ್ವೇಷಗಳನ್ನು ಹೋಗಿ ಅವರ ಸೊಕ್ಕನ್ನು ಮುರಿಯುತ್ತಾ ಇರ್ತಾರಲ್ಲ ಅದಕ್ಕೂ ಅದಕ್ಕೆ ಹೇಳ್ತಾ ಅದಕ್ಕೆ ಧರ್ಮ ಅನ್ನೋಕ್ಕೆ ಅದಕ್ಕೆ ವ್ಯುತ್ಪತ್ತಿನಾಗೆ ದುದಾಣಿ ಧರ್ಮ ದುದಾಣಿ ಅಂತ ಅದು ಧಾತಿ ಹೆಸರು, ದುದಾಣಿ ಅಂತ ಧಾತು ಹೆಸರು. ಅದು ಧಾರಣ ಪೋಷಣ ಯೋಹ ಅಂತ ಅದಕ್ಕೆ ಅದರಿಂದ ಅದರಿಂದ ಒಂದು ಧರ್ಮ ಅನ್ನೋದು ಅದನ್ನು ಬಂದಿದ್ದು ಧಾರಣೆ ಮತ್ತು ಪೋಷಣೆ ಮಾಡುತ್ತೆ. ನಾವು ಧರ್ಮವನ್ನು ಧಾರಣೆ ಮಾಡಿದ್ರೆ ಅದು ನಮ್ಮನ್ನು ಪೋಷಣೆ ಮಾಡುತ್ತೆ. ಅದೇ ಥರ ನಾವು ಧರ್ಮಕ್ಕೆ ಚ್ಯುತಿ ಬಂದಾಗ ಧರ್ಮವನ್ನು ನಾವು ಪೋಷಣೆ ಮಾಡಬೇಕು. ಈಗ ಅದಾಗ್ತಾ ಇದೆ, ನಾವು ಯಾರು ಮಾಡ್ತಾ ಇಲ್ಲ ಅಷ್ಟೇ. ಧರ್ಮಕ್ಕೆ ಬಂದಾಗ ನಾವು ಅದನ್ನು ಹೋಗಬೇಕು, ಆ ಸಮಯದಲ್ಲಿ ಆ ಜಾಗಕ್ಕೆ ಹೋಗಿ ನಾಶವನ್ನು ಮಾಡಬೇಕು. ಅದಕ್ಕೆ ಇವರು ತಾವು ಹೋಗಿ ಕೃಷ್ಣನ ಶತ್ರುಗಳಾದ ಅವನ್ನೆಲ್ಲ ಅನ್ಕೊಂಡು ಹೋಗ್ತಾ ಇದ್ರು ಅಂದ್ಬಿಟ್ಟು ಅದಕ್ಕೆ ಅದು ಹೇಳ್ತಾ ಅದಕ್ಕೆ ಅವನು ಭಗವಂತ ಹೇಳ್ತಾನಂತೆ ಕುಟ್ರವನ್ನಿಲ್ಲಾದ ಅನ್ನಕ್ಕೆ ಭಗವಂತ ಹೇಳ್ತಾನಂತೆ ಭಗವಂತನ ಭಕ್ತರು ಏನು ಮಾಡಿದ್ರು ಅವನ ತಪ್ಪಿಗೆ ತಗೊಳ್ಳೋದಂತೆ. ಎನ್ನಡಿಯ ಅತಿಶೈಲ ಶೈದಾರೇ ನದಿ ಶೈದಾರ ಅಂತ ಹೇಳ್ತಾರಲ್ಲ, ಹಾಗೆ ನಾವು ತಪ್ಪು ಮಾಡೋದಿಲ್ಲ, ಮಾಡೋದು ಒಳ್ಳೇದಕ್ಕೆ ಹೇಳ್ತಾನೆ. ಅದೇ ಥರ ರಾಮಾಂತ ಹೇಳ್ತಾನೆ ದೋಷೋ ಯದ್ಯಪಿ ತಸ್ಯಚ್ಚ ಸತಾಮೇ ಅಗರ್ಹಿತಂ ಅಂತ. ದೋಷ ಇಲ್ಲ, ಯದ್ಯಪಿ ಒಂದು ವೇಳೆ ಇದ್ರೂ ಸಹ ಸತಾಮೇ ಅಗರ್ಹಿತಂ, ಒಳ್ಳೆಯದಲ್ಲೇ ಸೇರಿಕೊಳ್ಳುತ್ತೆ ಅದನ್ನು ಅಂತ. ಹಾಗಾಗಿ ಸಹ ಕುಟುಂಬ ನಾವು ಮಾಡಿದ್ದು ಯಾವ ತಪ್ಪು ಇಲ್ಲ, ಭಗವಂತನೇ ಹೇಳೋದ್ರಿಂದ ಅದು ಸಹ ಯಾವುದು ತಪ್ಪಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗೋಬಲ ತಂಬರ್ ಕೊಡಿಯೇ ಅಂತ ಹೇಳ್ತಾರೆ. ಆ ಗೋಬಲ ಅನ್ನುವಾಗ ಒಂದು ಗೋಬಲ ಹಸುವನ್ನ ಕಾಯುವರು ಅಂತ ಅಂದ್ಬಿಟ್ಟು ಅಂತ. ಇದರಲ್ಲಿ ಸ್ವಾಮದೇಶದಲ್ಲಿ ಗೋ ಅನ್ನೋದಕ್ಕೆ ಗಾ 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 ಹೇಳಿದ್ನಲ್ಲ, ಅದಕ್ಕೆ ಅನೇಕ 18 ಅರ್ಥ. ಸೂರ್ಯ, ಚಂದ್ರ, ಆಮೇಲೆ ದಿಕ್ಕು, ಭೂಮಿ, ಹಸು, ಸ್ವರ್ಗ, ಜ್ಞಾನ, ವೈರಾಗ್ಯ, ವಜ್ರಾಯುಧ, ಕೂದಲು, ಅದಕ್ಕೆ ಗೋದಾದ ಕೂದಲು, ಋತು, ವೇದ ಇವೆಲ್ಲಕ್ಕೂ ಗಾಮ್ ಶಬ್ದದಿಂದ ಬರುತ್ತೆ, ಗಾಮ್ ಗೋ ಶಬ್ದದಿಂದ ಬರುತ್ತೆ. ಹಾಗಾಗಿ ವೇದವನ್ನು ಧಾರಣೆ ಮಾಡಿದವರು ಗೋಬಲರು, ಬ್ರಾಹ್ಮಣ ಇದಿರ್ತಾರಲ್ಲ ಆಚಾರ್ಯರು, ಅವರು ಸಹ ಗಾವಲರು, ವೇದವನ್ನ ಧಾರಣೆ ಮಾಡಿದವರು. ಇವರು ಹಸುವನ್ನು ಕೂಡ ಧಾರಣೆ ಮಾಡ್ತಾ ಇದ್ದಾರೆ, ಗೋವಲರು ಅಂತ ಹಸುವನ್ನು ಮಾಡ್ತಾರೆ. ಆದರೆ ಇವರೆಲ್ಲರೂ ಜ್ಞಾನ ಭಕ್ತಿ ಇರುತ್ತಲ್ಲ, ಜ್ಞಾನ ಭಕ್ತಿ ಉಳ್ಳವರು ಇವರು ಗೋವಲರು. ಇಲ್ಲಿರೋರೆಲ್ಲರೂ ಕೃಷ್ಣನಿಂದಾಗಿ ಜ್ಞಾನ ಭಕ್ತಿ ಉಳ್ಳವರು. ಆ ಗಾಮ್ ಅನ್ನೋದ್ರೆ ಜ್ಞಾನ ಭಕ್ತಿ, ಅದರಿಂದ ವೈರಾಗ್ಯ, ಜ್ಞಾನ ಭಕ್ತಿ ವೈರಾಗ್ಯ ಉಳ್ಳವರಿಂದಲೂ ಗೋವಲರ್. ಗಾ ಮತ್ತು ತಮಿಳಲ್ಲಿ ಕೋ ಅಂತ ಹೇಳ್ತಾರೆ, ಅದು ಗೋವಲರ್ ಅಂತ. ಹಾಗೆ ಇವರು ಮಾಡ್ತಾರೆ. ಅದರಿಂದ ಅಂತಹ ಸಮೂಹಕ್ಕೆ ಅಲ್ಲಿ ಜನಿಸದಂತ ಇಂತಹ ಜ್ಞಾನಭಕ್ತಿ ವೈರಾಗ್ಯ ಉಳ್ಳಂತಹ ಈ ಕೋವಲ ಅವರ ಸಮೂಹಕ್ಕೆ ಇವಳು ಹೊಕ್ಕೊಡಿಯೇ ಚಿನ್ನದ ಬಳ್ಳಿ ಅಂತ ಹೇಳ್ತಾರೆ. ಬಳ್ಳಿ ಅಂತ ಇಲ್ಲಿ ಚಿನ್ನದ ಬಳ್ಳಿ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಸಮುದಾಯ ಶೋಭೆ ಅಂದರೆ ಒಂದು ವರ್ಣನೆ, ಮೇಲಿಂದ ಕೆಳಗಡೆ ವರ್ಣನೆ. ಅವಳು ಚಿನ್ನದ ಬಳ್ಳಿ ತರ ಇದೆ ಅಂದ್ರೆ ಸಮುದಾಯ ಶೋಭೆ ಪೂರ್ಣವಾಗಿ. ನಾವು ದೇವನಾಯಕ ಪಕ್ಷದಲ್ಲಿ ಭಗವಾನವರು ಅವಯವ ಶೋಭೆಯನ್ನು ಹೇಳಿದ್ರು, ಸಮುದಾಯ ಶೋಭೆಯನ್ನು ಅನುಭವಿಸಿದ್ರಲ್ಲ, ಆ ಥರ ಇವಳು ಅದಕ್ಕೆ ಸ್ವಾಮಿ ಅದು ಹೇಳ್ತಲ್ಲ, ಶ್ರೀ ವಿಷ್ಣು ಚಿತ್ತ ಕುಲಾನಂದನ ಕಲ್ಪವಲ್ಲಿ ಅಂತ. ಅವರು ವಿಷ್ಣು ಚಿತ್ತನ ಅವರ ಅದಕ್ಕೆ ಚಂದನ ವೃಷಕ್ಕೆ ಇವಳು ಬೆರಿಯಾಯವಾದ ಚಂದನ ವೃಷ ಇವಳು ಕಲ್ಪವಲ್ಲಿ, ಇವಳು ಕಲ್ಪವಲ್ಲಿ ಥರ ಇದ್ದು ಅಂದ್ಬಿಟ್ಟು. ಆ ಥರ ಗೋವಲರು ಅನ್ನೋ ಒಂದು ವಂಶಕ್ಕೆ ಇವಳು ಬಳ್ಳಿ ಥರ. ಹೇಗೆ ಅದು ಯಾವಾಗ ಬಳ್ಳಿಗೆ ಆಶ್ರಯ ಬೇಕು, ಅದಕ್ಕೆ ಆಶ್ರಯ ಇದ್ದರೆ ಚೆನ್ನಾಗಿ ಹತ್ಕೊಂಡು ನೋಡಿ. ನೀವು ಯಾವುದೇ ತಗೊಳ್ಳಿ, ನೀವು ಒಳ್ಳೆಯದೆಲ್ಲ ಯಾವುದೇ ತಗೊಳ್ಳಿ, ಅದು ಹತ್ಬಿಟ್ಟು ನಾನೇ ಹತ್ಕೊಂಡು ಮೇಲೆ ಹೋಗುತ್ತಲ್ಲ, ಹಾಗೆ ಇದು ಇವಳು ಈ ಚಿನ್ನದ ಇವರಿಗಿದ್ದಂತೆ ಅನ್ನುವಂಥ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಲ್ಲ ಪರ್ಕೋಡಿ ಎನ್ನುವಾಗ ಅವಯವ ಶೋಭೆಯನ್ನು ಹೇಳುತ್ತೆ, ಅಯ್ಯೋ ಸಮುದಾಯ ಶೋಭೆ. ಆಮೇಲೆ ಅವಯವ ಶೋಭೆಯನ್ನು ವರ್ಣಿಸ್ತಾರೆ ಇದರಲ್ಲಿ. ಅದರಲ್ಲೇ ಏನು ಅಂದರೆ ಪರ್ಕೋಡಿಯ ಪುತ್ತರವಲ್ಗುಲ್ ಪುನಮೈಲೆ ಎರಡರಿಂದ ಅವಯವ ಶೋಭೆಯನ್ನು. ಪುತ್ತರವಲ್ಗುಲ್ ಅಂದರೆ ಅವಳ ಸೊಂಟದ ಕಟಿ ಭಾಗವನ್ನು ವರ್ಣನೆ ಮಾಡ್ತಾರೆ, ಅಷ್ಟು ಇದಾಗಿದೆ ಅಂದ್ಬಿಟ್ಟು ಅಂತ. ಅದಕ್ಕೆ ಹೇಳ್ತಾರೆ, ಅದು ಆಶ್ರಯಕ್ಕೆ ನಮಃ ಶಬ್ದಕ್ಕೆ ಆ ಸೊಂಟ ಅನ್ನೋದು ಮಧ್ಯದ ಭಾಗ. ಓಂ ನಮೋ ನಾರಾಯಣೋ ನಮಃ ಮಧ್ಯ ಶಬ್ದ ಭಾಗ ಅಂದರೆ ಇಲ್ಲಿ ಮೇಲಿನ ಅರ್ಥ ಸುಂದರವಾಗಿದೆ ಅಂತ. ಇವಳು ನಮಃ ಅನ್ನೋದು ಭಗವಂತನಲ್ಲಿ ಶರಣಾಗತಿ, ಭಗವಂತನಲ್ಲಿ ಉಳ್ಳಂಥ ಜ್ಞಾನ ಬೇಕು, ಅದನ್ನು ಚೆನ್ನಾಗಿ ಉಳ್ಳವಳು, ಅದನ್ನು ಅತ್ಯಂತ ಸುಂದರವಾಗಿ ಉಳ್ಳವಳು ಅನ್ನೋದರಲ್ಲಿ ಕಟಿಬದ್ಧ ವಿಷಯ ಹೇಳಿದೆ ಅನ್ನೋದು ಅಂತ. ಆಮೇಲೆ ಪುನಃ ಮಹಿಳೆ ಎನ್ನುವಾಗ ಅದು ಯಾತಕ್ಕೆ ಅವಳು ಹೋಲಿಸೋದಂದರೆ ಅದು ಸುಂದರವಾಗಿರುತ್ತೆ. ಸುಂದರವಾಗಿ ಯಾವಾಗ ಇದು ಬಂದರೂ ಸಹ ನೋಡಿ, ಎರಡು ವಿರುದ್ಧವಾದ ಒಂದು ಹಾವನ್ನು ಕೊಟ್ಟರು ಉತ್ತರವಲ್ಗುಲ್. ಹಾವುಗೂ ಮತ್ತು ನವಿಲಿಗೂ ದ್ವೇಷ ಕಂಡಾಗೋದಿಲ್ಲ. ಅದೆರಡು ಯಾತಕ್ಕೆ ಹಾಕೋದು ಅನ್ನೋದಕ್ಕೆ ಹೇಳ್ತಾರೆ. ಇಲ್ಲಿ ಅವಳು ಆ ಹಾವನ ಥರ ಇರ್ತಾನೆ
ಸುಂದರವಾಗಿರುತ್ತೆ. ಯಾರು ಹುದ್ದಕ್ಕೆ ಬಂದರೆ ಹಾವು ಅದು ನಾಗರಾವು ಹೆಡೆ ಬಿಟ್ಕೊಂಡು ಸುಂದರವಾಗಿರುತ್ತಲ್ಲ ಅದು ಅಂಥವರಿಗೆ ಹೆದರ್ಕೊಳ್ತಾರೆ. ಆ ಥರ ಬೇರೆಯವರು ಅವರನ್ನ ಹತ್ರ ಬರೋದು ಹೆದರ್ಕೋಬೇಕು. ಅವರ ಮಾತುಗಳಂದ್ರೂ ಆ ಥರ ಕಾಪಾಡ್ತಾ ಇದ್ರು ಅಂತ. ಮತ್ತೆ ಪುನಃ ಮಹಿಳೆ ಅಂತ ಯಾರಕ್ಕೆ ಹೋಗಿಸಿದ್ರೆ ಅದು ಮೋಗ ಬರ್ತಾ ಅಂದರೆ ಚುಚ್ಕೊಂಡ್ಬಿಡುತ್ತಂತೆ ಅದು. ಹಾಗೆ ಕೃಷ್ಣ ಮೇಘ ನೋಡುತ್ತಾ ಇರ್ತಾನಲ್ಲ, ಇವರೆಲ್ಲ ರಂಧವಸ್ಥೆ ನೋಡಿದ ತಕ್ಷಣ ಹೇಗೆ ಅದು ಪುಕ್ಕವನ್ನು ಹಾಗೆ ಇವರು ತಮಗೆ ಅರಿವಿಲ್ಲದೇ ನಾನು ನೃತ್ಯ ಮಾಡಕ್ಕೆ ಮಾಡ್ತಾರಂತೆ. ಉತ್ತರ ಭಾರತ ಕಡೆ ಈಗಲೂ ನೋಡಬೇಕು. ಅವರು ಅದ್ರ ಹೋದಾಗ ನಾವು ದ್ವಾರಕೆ ಹೋಗಿದ್ವಿ. ಎಲ್ಲ ಬೆಳಗ್ಗೆ ಮಳೆ ಇದೆಲ್ಲ ಬಂದು ಸ್ವಲ್ಪ ಬಂದಿದೆ, ಎಲ್ಲ ತಲೆ ಮೇಲೆ ಇಟ್ಕೊಂಡು ಕುಣ್ಕೊಂಡು ನಮ್ಗೆ ಅನ್ನಿಸ್ತು ಎಷ್ಟೋ ಅನುಭವಿಸ್ತಾರೆ, ನಾವು ಅದು ಅನುಭವಿಸ್ತಾ ಇರೋಲ್ಲ ಅಂತ. ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ರೋಡಲ್ಲಿ ಎಲ್ಲರೂ ಅವ್ರಿಗೆ ಇದೆಲ್ಲ ಇಲ್ಲ. ಹಾಗೆ ಅದು ನೃತ್ಯ ಮಾಡೋಕ್ಕೆ ಶುರು ಮಾಡೋಂತೆ. ಹಾಗೆ ಇವರೆಲ್ಲ ಕೃಷ್ಣನನ್ನು ಕಂಡ್ರೆ ಹೇಗುತ್ತಾರ ಆದಂಥ ಪುನಃ ಮಹಿಳೆ ಹೇಗೆ ಮೈಲು ನೃತ್ಯ ಮಾಡುತ್ತೋ ಅದರಿಂದ ಇದಾಗುತ್ತೆ. ಒಂದು ಎರಡನೇದು ಅಂದರೆ ಎಲ್ಲಿ ಇದೇ ನವಲಿರುತ್ತೋ ಕೆಲವರು ಈಗಲೂ ಇದರಲ್ಲಿ ಬಿಟ್ಬಿಡ್ತಾರೆ, ಹೊಲದಲ್ಲಿ ತೆಗೆದುಬಿಡ್ತಾರೆ. ಅಲ್ಲಿ ಹಾವು ಹುಡುಗರು ಯಾವುದು ಹೆದರು ಬರೋದಿಲ್ಲ ಯಾವುದೇ. ಹಾಗಾಗಿ ಇವರಿದ್ದ ಅಂದರೆ ಈ ಕೆಟ್ಟದು ನಮ್ಮ ಅವರಿಗೆ ಅಂದರೆ ಅವ್ರ ನಿಜ ಜಾಗದಲ್ಲಿ ದುರ್ನೀತಿ, ದುರ್ನಡೆ, ದುರ್ಭಾವ, ಈ ದುರಾಚಾರ ಇದೆಲ್ಲ ಕೆಟ್ಟದು ಯಾವುದು ಹತ್ರಕ್ಕೆ ಬರೋದಿಲ್ಲ ಅಂತ ಹೇಳೋದು. ಹಾಗಾಗಿ ಅವಳು ಪುನಃ ಮಹಿಳೆ ಅಂದರೆ ಅವಯವ ಶೋಭೆಯನ್ನು ಹೇಳಿದ್ರು, ಅವಳ ಅಂತರಂಗ ಶೋಭೆಯನ್ನು ಅದನ್ನು ಹೇಳಿದ್ರು ಅದಕ್ಕೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಅದಕ್ಕೆ, ಉತ್ತರ ಹೊರಲು ಅಂತ ಹೋಗ್ಬೇಕಾದ್ರೆ ಕೆಳಗಡೆ ಹೋಗುತ್ತಲ್ಲ ಬೇರೆದು, ಅದು ಒಳಗಡೆ ಇರಬೇಕಾದ್ರೆ ಸುತ್ತಕೊಂಡಿರುತ್ತೆ. ಅವಾಗ ತನ್ನ ಎಲ್ಲ ಇಂದ್ರಿಗೆ ನಿಗ್ರಹ ಮಾಡ್ಕೊಂಡು ಒಳಗಡೆ ಇರುತ್ತೆ ಅದಿರುತ್ತೆ ಅದು ಮೇಲೆ ಅಂತ ಬರಬೇಕಾದ್ರೆ ಅದು ಹೇಳ್ತಾರೆ ಕುಂಡಲಿನಿ ಹೇಳ್ತಾರಲ್ಲ, ಕುಂಡಲಿನಿ ಮೂಲಾಧಾರದಲ್ಲಿ ಹಾವಿನ ಥರ ಸುತ್ತಕೊಂಡಿರುತ್ತಂತೆ. ಇದನ್ನ ಯಾರಿಗೆ ಅವರು ಇದಾಗಿದೆ ಕುಂಡಲಿನಿ ಇದು ಮಾಡ್ತಾರೋ ಮಾಡೋದು ಅವರಿಗೆ ಇದಾಗುತ್ತೆ. ಅದು ಕರ್ಮವಾಗಿ 7 ಚಕ್ರ ಅದು ಮೂಲಾಧಾರದಿಂದ ಹೊರಡ್ತಾ ಇರೋದು. ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ಅದು ಅಲ್ಲಿಂದ ಹೊರಟು ಸಹಸ್ರಾರಕ್ಕೆ ಹೋಗ್ಬೇಕು. ಹೋದಾಗ ಇದಾಗುತ್ತೆ ಅದು. ಹಾಗದು ಹಾವನ್ನ ಹೋಗುವಾಗ ಅದು ತೋರಿಸ್ತಾರೆ. ಆ ಕುಂಡಲಿ ಒಳಗಡೆ ಇರೋದು ಹೇಗೆ ಹೋಗುತ್ತೋ ಅದರಿಂದ ಆ ಥರ ಇವಳು ಯೋಗದಲ್ಲಿ ಅವಳು ಇದರಲ್ಲಿ ಮಾಡಿದ್ದವಳು. ಅವಳು ಅಲ್ಲಿವರೆಗೂ ಒಂದು ಅಲ್ಲಿ ಹೋಗಿದ್ದು ಆ ಥರ ಇದ್ದವಳು ಅತ್ಯಂತ ಸುಂದರಿ ಅನ್ನೋದು ಇನ್ನೊಂದು ಅದಕ್ಕೆ ಯಾಕಂದರೆ ಆಮೇಲೆ ಅದಕ್ಕೆ ಹೇಳ್ತಾರೆ ಕಟಿ ಶೋಭೆ ಅನ್ನೋದಕ್ಕೆ ಒಂದು ಹೇಳ್ತಾರೆ. ಈ ದ್ರೌಪದಿ ಆ ಥರ ಇದ್ದಂತೆ. ಈ ಹೇಳ ಬಣ್ಣಸ್ ಅಂತ ಪುನಃ ಮಹಿಳೆ ಉತ್ತರ ಹೇಳೋಲ್ಲ ಆ ಥರ ಅವಳು ಇದ್ದಂತೆ. ಅಷ್ಟೊಂದು ಸುಂದರಿಯಾಗಿದ್ದಂತೆ ಅವಳು ಬೆಳಗ್ಗೆದ್ದು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಅವಳು ಸಖಿಯರ ಜೊತೆ ಹೋಗ್ತಾ ಇದ್ರಲ್ಲ, ಹೋದಾಗ ಅವ್ರು ಹೇಳ್ತಾರೆ ಮಹಾಭಾರತದಲ್ಲಿ ಬರೋದಕ್ಕೆ ಪಾಂಚಲ್ಯ ಪದ್ಮಪತ್ರಾಕ್ಷಾಹ ಸ್ನಾಯಾಂತ್ಯ ಜಘನಂಘನಂ ಯಾಸ್ತ್ರಿಯೋ ಕೃಷ್ಣವತ್ಯಸ್ತಾಹ ಕುಂಭಾವಂ ಮನಸಾಯುಹು. ಅವಳು ಎಷ್ಟು ಸುಂದರವಾಗಿ ನಾವು ಸ್ನಾನ ಮಾಡಿದಂದ್ರೆ ಅವಳ ಸ್ತ್ರೀಯರೆಲ್ಲವೇ ಅವಳ ಅವಯವ ಶೋಭೆಯನ್ನು ನೋಡಿ ಸ್ನಾಯಾಂತ್ಯ ಜಗನಂಘನಂ, ಜಗನದ ಕಟಿ ಪ್ರದೇಶ ಅವಳ ಅದನ್ನ ನೋಡಿ ಅವ್ರು ಹೇಳ್ತಾರಂತೆ ನೋಡ್ತಿಲ್ಲ ದೃಷ್ಟವತ್ ನೋಡ್ತಾ ಇರಲಿಲ್ಲ ಅಂತಾರೆ. ಕುಂಭಾವಂ ಅವರಿಗೆ ಅವರೆಲ್ಲ ಸ್ತ್ರೀಯರು ಆದರೂ ಪುರುಷರ ಭಾವ ಮನಸ್ಸಿಗೆ ಬಂದಂತೆ ಅವರಿಗೆ. ಅವಳನ್ನ ಕಟ್ಕೋಬೇಕು, ಹಣ ಮಾಡಬೇಕು ಅಂತ ಕುಂಭಾವಂ ಹೇಗೋ ಅವ್ರಿಗೆ ಆ ಥರ ಬಂದಂತೆ. ಅದಕ್ಕೆ ಹಾಗಾಗಿ ಅದೇ ಥರ ನೋಡಿ ರಾಮನಿಗೂ ಹೇಳ್ತಾರೆ. ರಾಮ ಋಷಿಗಳು ಎಲ್ಲ ಋಷಿಗಳು ಅವರು ರಾಮನ ದಂಡಕಾರಣ ನೋಡಿದಾಗ ಸ್ತ್ರೀಭಾವವೇ ಮನಸ ವಿವರಾಂ ಬಗು. ಅವರೆಲ್ಲ ಸ್ತ್ರೀಭಾವನ ಋಷಿಗಳು ಅಷ್ಟು ನೋಡಿದ್ರೆ ಅವ್ರಿಗೂ ಸಹ ಅವನ ರಾಮನ ಸೌಂದರ್ಯವನ್ನು ನೋಡಿ ರಾಮಚಂದ್ರ ಅವರಿಗೆ ಸ್ತ್ರೀಭಾವ ಬಂದಂತೆ ಅವರಿಗೆ. ಆಗ ಅವ್ರು ಕೇಳ್ಕೊಳ್ತಾರೆ. ಆಗ ಅವರೇ ಮುಂದೆ ಈ ಗೋಕುಲದಲ್ಲಿ ಅವರು ಹುಟ್ಟಿದಂತ ಎಲ್ಲ ಯಾಕೆ ಅವರೆಲ್ಲರಿಗೂ ಇದಿದ್ದಂದ್ರೆ ಅವ್ರ ವಾಸನೆ ಅಲ್ಲಿಂದ ಋಷಿಗಳಿಗೆ ತಪಸ್ಸು ಮಾಡಿದ ವಾಸನೆಯಿಂದ ಇವಾಗೆಲ್ಲ ಗುಣಗಳು ಹಾಗೆ ಉಳ್ಕೊಂಡಿದೆ. ಈಗ ಮೇಲ್ ನೋಡೋಕ್ಕೆ ಅವರು ನಂಜ ಸ್ತ್ರೀಯಾಗಿದ್ದರು ಆ ಋಷಿಗಳಿಂದ ಎಲ್ಲ ಹೋಯ್ತು ಅಂತ. ಹಾಗಾಗಿ ರಾಮ ನೋಡಿ ಅವರಿಗೆ ಸ್ತ್ರೀಭಾವ ಬಂದಂತೆ. ಹೇಗೆ ಪಾಂಚಾಲಿಯನ್ನು ನೋಡಿ ಇವರಿಗೆ ಕುಂಭಾವ ಅಂತ ಅಂದ್ಬಿಟ್ಟು ಅದಕ್ಕೆ ಅದೇ ಹೇಳ್ತಾರೆ. ಅದಕ್ಕೆ ಇವರು ಆಚಾರ್ಯರು ಅದೇ ಥರ ಹೇಳ್ತಾರೆ. ಹೇಗೆ ಆಚಾರ್ಯನು ಹೇಗೆ ಹೋಗ್ಬೋದು ಪುನಃ ಮಹಿಳೆ ಅಂತ ಅಂದರೆ ಆಚಾರ್ಯರಿಗೆ ಒಳ್ಳೆಯ ಸಚ್ಚಿಷ್ಯರನ್ನ ಕಂಡ್ರೆ ಸಚ್ಚಿಷ್ಯರನ್ನ ಕೊಂಡ ಅಂದರೆ ಅವರಿಗೆ ಸಂತೋಷವಾಗ್ಬಿಡುತ್ತಂತೆ. ಹೇಗೆ ನವಿಲು ಓಡವನ್ನು ಕಂಡಾಗೆ ಸಚ್ಚಿಷ್ಯರನ್ನ ಕಂಡ ತಕ್ಷಣ ಆಚಾರ್ಯರು ಸಂತೋಷ ಅಂತ ತಮ್ಮ ರೆಕ್ಕೆಯೆಲ್ಲ ಬಿಚ್ಕೊಂಡು ಹಾರಾಡ್ತಾರಂತೆ. ಅದಕ್ಕೆ ಹೇಳ್ತಾರಂತೆ ಹೇಳ್ತಾರೆ. ಅದರಿಂದ ನವಿಲಂತೆ ಆಗ್ಬಿಡ್ತಾರೆ ಅವರು ಅಂದ್ಬಿಟ್ಟು ಅಂತ ಅದು ಹೇಳ್ತಾರೆ. ಇವತ್ತು ಸಹ ಶ್ರೀರಂಗದಲ್ಲಿ ಉತ್ಸವ ಆಗುತ್ತೆ. ಅದರಲ್ಲಿ ಸೇರ್ತಿ ಉತ್ಸವ ಭಗವಂತ ಬರಬೇಕು ನವಲು ವೇಷ ಹಾಕ್ತಾರೆ ಅವರಿಗೆ. ಅದಕ್ಕೆ ಅನುಶಿಕಿನಿ ಶಿಖೀವತ್ ಪ್ರೀತದೆ ಶ್ರೀ ಸಮಕ್ಷಂ. ಭಗವಂತನೂ ನವಿಲ್ತಾನ ಅದು ಸ್ತ್ರೀ ಅದು ಎರಡು ಮೋಡವನ್ನು ಕಂಡು ಕುಣಿಯುತ್ತೆ, ಸ್ತ್ರೀಯನ್ನು ಆಕರ್ಷಣೆ ಮಾಡೋಕ್ಕೂ ಕುಣಿಯುತ್ತಂತೆ ಅದು ನವಿಲು. ಆ ಥರ ಇಲ್ಲಿ ಶ್ರೀ ಪ್ರೀತಸೆ
ಶಿಖಿ ಅವನು ಶಿಖಿ ತಾಯಿ ನೋಡಿದ ತಕ್ಷಣ ತನ್ನ ಇದನ್ನ ಬಿಚ್ಕೊಂಡು ಕುಣಿಯಕ್ಕೆ ಶುರು ಮಾಡ್ದಂತೆ ಭಗವಂತ. ಅದನ್ನ ಈಗಲೂ ಅಲ್ಲಿ ಅದ್ಭುತವಾಗಿ ಆ ಉತ್ಸವ ಹೊಂದಿದೆ, ಶ್ರೀರಂಗದಲ್ಲಿ ತೋರಿಸ್ತಾನಂತೆ. ಭಗವಂತನಿಗೆ ಡಬಲ್ ವೇಷ ಧರಿಸಿ ಹಾಕಿ ತಾಯಿ ಸಮಕ್ಷ ಬಂದಾಗ ರೆಕ್ಕೆ ಬಿಚ್ಕೊಳ್ಳೋ ಥರ ಮಾಡಿ ತೋರಿಸ್ತಾನಂತೆ ಅದಕ್ಕೆ. ಹಾಗಾಗಿ ಅದಂದ್ರೆ ಯಾಕೆ ಅವ್ರನ್ನ ನವಲಿಗೆ ಹೋಗಿಸಿದೆ ಅಂದರೆ ಸೌಶೀಲ್ಯ, ಸೌಲಭ್ಯ ಮತ್ತು ಎರಡೂ ತನ್ನ ಇದರಲ್ಲಿ ಸೌಭಾಗ್ಯ ತೋರಿಸುತ್ತೆ. ಅದೇ ಹೇಗೆ ಹಾವು ಹುಡುಗಲಿತ್ತು ಅದಕ್ಕೂ ಸಹ ವಿಶೇಷತೆ ವೃತ್ತಿಪ್ರವಾಗಿರುತ್ತೆ. ಆ ಎರಡೂ ದ್ವಂದ್ವ ಇರೋದ್ರಿಂದ ಭಗವಂತನೂ ಸಹ ನವಲಿಗೆ ಹೋಗಿಸಿದೆ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಅದೇ ಥರ ಆಚಾರ ನಮ್ಮಲ್ಲಿರುವ ದುಶ್ಚಟ ಅದೆಲ್ಲವನ್ನೂ ನಮ್ಮಲ್ಲಿ ಯಾವುದೇ ಇದ್ದರೂ ಶಿಷ್ಯರಾದ ನಮಗೆ ಇದ್ದಂಥ ಅದನ್ನು ದುರ್ಬುದ್ಧಿ ದುರಾಲೋಚನೆಲ್ಲ ಉಪದೇಶದಿಂದ ಒಂದೊಂದದ ದೂರವಾಗುತ್ತಂತೆ. ಹೇಗೆ ನವಿಲು ಹತ್ತಿರ ಯಾವ್ದು ಬರಲು ಎಲ್ಲವೂ ಹೋಗುತ್ತೆ ಅದಕ್ಕೆ. ಅದೇ ಥರ ಅರ್ಹನಾದ ಶಿಷ್ಯನಿಗೆ ವಿಶೇಷವಾಗಿ ಬೋಧಿಸ್ತಾರೆ ಅಂದ್ಬಿಟ್ಟು ಅಂತ ಹೇಳ್ತಾ ಇದಕ್ಕೆ. ಅವರು ಸ್ವಾಮಿ ದೇಶಿಕನ್ನು ಒಂದು ಇದಕ್ಕೆ ಮಾತ್ರ ಈಶಾವಾಸಿ ಮಾತ್ರ ಭಾಷೆ ಬರೆದಿದ್ದಾರೆ, ಎಲ್ಲ ಪುರುಷ ಬರೆಯಕ್ಕೆ ಹೋಗಲಿಲ್ಲ. ಅದಕ್ಕೆ ಹೇಳಿದ್ದಾರೆ, ನನ್ನ ಜ್ಞಾನಿಗಳಾದ ಸಚ್ಚಿಷ್ಯರು ಅವರ ಕೋರೆಯ ಮೇರೆಗೆ ಅವರು ಬಂದು ಮಾಡಿದ್ರಿಂದ ಇದಕ್ಕೆ ನಾನು ಬರೆದಿದ್ದೀನಿ ಭಾಷೆಯನ್ನು ಅಂತ ಮುನ್ನುಡಿ ಹೇಳಿದ್ದಾರೆ. ಅದಕ್ಕೆ ಸಚ್ಚಿಷ್ಯರು ಕೇಳುವ ಅವ್ರಿಗೂ ಆ ಥರ ಬೇರೆ ಥರ ಅದಕ್ಕೆ ಅವ್ರಿಗೆ ಭಾಷೆಕಾರ ಬರೆಯಿಲ್ಲ, ನಾನೇ ಬರೀಬೇಕು ಅಂತ ಬರೀಲ್ಲ, ಇದ್ದಾರೆ ಅವ್ರಿಗೆ ಬರೆಯೋದಕ್ಕೆ ಯಾವಾಗ ಅಂತ ಅವರೇ ಬರೆದಿಲ್ಲ ಸಾಕು ಅಂದ್ಬಿಟ್ಟು. ಆದರೆ ಸಚ್ಚಿಷ್ಯರು ಬಹಳ ಬಲವಂತ ಮಾಡಿದಾಗ ಅವ್ರನ್ನ ನಿರಾಕರಿಸಲಾರದೆ ನಾನು ಈಶಾವಾಸಿ ಅದ್ಭುತವಾದ ಭಾಷೆ ಬರೆದಿದ್ದಾರೆ, ಅದೊಂದು ಭಾಷೆ ಬರೆದಿದ್ದಾರೆ ಅವರು. ಹಾಗಾಗಿ ಅಂತ ಪೋದರಾಯ್ ಅಂತ ಒಂದು ಪದವನ್ನು ಹಾಕಿದ್ರು, ಪುನಃ ಇದೆ ಪೋದರಾಯ್ ಅಂತ. ಎಲ್ಲ ಕಡೆ ಬರ್ತಾ ಅಂದರೆ ಬಂದೆ ಹೇಳ್ತಿ ಬಂದು ಅಂತ ಹೇಳಿದ್ರೆ ಪೋದರಾಯ್ ಹೋಗೋಳಾಗು ಅಂತ ಅಂದರೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅವಳಿಗೆ பெரிய வாச்சன் பிள்ளை அதுக்கு அற்புதமாக ಹೇಳ್ತಾರೆ. ಇವಳು ನಡೆಯುವೆ ಕಂಡು ಇನ್ನೇ ಹೋಗಲಿದೆ ಕಾಣುம் ಆಶೆ ಅಂತ. ಅವಳು ಮುಂದೆ ಹೋಗುವಂತೆ ಅವಳು ಹತ್ತಿರ ಸುತ್ತಿದ್ದಾನೆ, ಅವಳ ಹಿಂಭಾಗದ ಸೌಂದರ್ಯವನ್ನು ಅನುಭವಿಸೋದಕ್ಕೆ ಆಸೆಯಾಗಿ ಹೋದರ ಮುಂದೆ ಹೋಗು ಅಂತ ಹೇಳ್ತಾರಂತೆ. ನೀನು ಹೋಗು, ನೀನು ಹಿಂದೆ ಬರ್ತೀನಿ ಅಂದ್ಬಿಟ್ಟು ಅಂತ ಕಡೆಗೆ ಅದಕ್ಕೋಸ್ಕರ ಅವರ ಅನುಭವಿಸೋದಕ್ಕೆ ಅಂದ್ಬಿಟ್ಟು ಅಂತ. ಮುಖ್ಯವಾಗಿ ಅದೆಲ್ಲ ಇವಳು ಭಗವಂತನಲ್ಲೇ ಇಷ್ಟ ಆಗಿದ್ದಾರಲ್ಲ, ಅವಳು ಮುಂದೆ ನೇತ ಯಾವಾಗ ನಾಯಕ ಮುಂದೆ ಹೋಗ್ಬೇಕಲ್ಲ, ಅದರಿಂದ ನೀನು ಹೋಗುವಳಾಗು. ಹಿಂದೆ ಇದ್ದವರು ನಾಯಕರೇ, ನೀವು 3-4 ಜನ ಮುಂದೆ ಹೋಗಿ ಹಿಂದೆ ನಾವೆಲ್ಲ ಬರ್ತೀವಿ ಅಂದ್ಬಿಟ್ಟು ಒಂದು ಹೇಳ್ತಾ ಇದಕ್ಕೆ. ಆಮೇಲೆ ಮುತ್ತತ್ ಅಂತ ಹೇಳಿದ್ರೆ ತೋಗಿಮಾರ್ ಉತ್ತಮ ಅಂದ್ರೆ ಮುಂದುಗಡೆ ಇರೋ ಜಾಗ ಉತ್ತಮ ಅದು. ಅದಕ್ಕೆ ತೋಗಿಮಾರ್ ಎಲ್ಲರೂ ಬಂದಿದ್ದಾರೆ ಅನ್ನುವಾಗ ಹೇಳ್ತಾರೆ. ಯಾರು ಎಲ್ಲ ಅಂದರೆ ಬಂದಿರೋರೆಲ್ಲರೂ ಬಂಧುಗಳು ಇರ್ತಾರೆ, ಆತ್ಮಬಂಧುಗಳು ಇರ್ತಾರೆ. ಅವರಿಗೆ ಗೋವರದಲ್ಲಿ ನಂದರದಲ್ಲಿ ಎಲ್ಲರೂ ಒಬ್ಬರು ಸಂಬಂಧ ಇರುತ್ತೆ, ಚಿಕ್ಕಪ್ಪ ದೊಡ್ಡಪ್ಪ ಯಾರು ಮಾಮ ಎಲ್ಲ ಇರ್ತಾರಲ್ಲ ಮಾಮ. ಅದರಿಂದ ಎಲ್ಲರೂ ಆತ್ಮಬಂಧುಗಳು. ಅದಕ್ಕೆ ಹೇಳ್ತಾರೆ ಅದಕ್ಕೆ ಎರಡು ಅದಕ್ಕೆ ಹೇಳ್ತಾರೆ ಅದಕ್ಕೆ ಆತ್ಮಬಂಧುಗಳು ಯಾರು ಅಂದರೆ ಭಗವದಾಶ್ರಯಕ್ಕೆ ಅವಿರೋಧಿಗಳು, ಭಗವದಾಶ್ರಯಕ್ಕೆ ಅವಿರೋಧಿಗಳು ಅವರು ಆತ್ಮಬಂಧುಗಳು. ಇಲ್ಲಿ ಬಂದಿರೋರು ವಿರೋಧ ವ್ಯಕ್ತಪಡಿಸೋರಿಗೆ ಆಭಾಸ ಬಂಧು ಅಂತ ಹೇಳ್ತಾರೆ. ಯಾರು ಭಗವಂತನ ಇದಕ್ಕೆ ತಡೆ ಬರ್ತಾರೋ ಅವರು ಆಭಾಸ ಅಂತ. ನಾವೆಲ್ಲ ಬಂದಿರೋದಾದ್ರೆ ಇವರು ಆತ್ಮಬಂಧುಗಳು ಆತ್ಮಬಂಧುಗಳು. ಯಾಕಂದ್ರೆ ನಮಗೆಲ್ಲ ಭಗವತ್ ಪ್ರಾಪ್ತಿ ಬೇಕು. ವಿದ್ಯೆ ಮಾಡ್ತಾ ನೀನು ಮಲಗಿದೆಯಲ್ಲ, ನೀನು ಆಭಾಸ ಬಂಧು ಅಂದ್ರೆ ನೀನು ಭಗವಂತನ ಒಂದು ಅನುಭವಿಸೋದಕ್ಕೆ ತಡೆಯಾಗಿದೆಯಲ್ಲ ನೀನು, ಹಾಗಾಗಿ ನೀನು ಆಭಾಸ ಬಂದು. ಅದಕ್ಕೆ ನೀನು ಸಹ ನಮ್ಮ ಥರ ನೀನು ಆತ್ಮಬಂಧು ಆಗು, ಆಭಾಸ ಬಂಧು ಆಗಬೇಡ. ಅದಕ್ಕೆ ಬೋಧನ ಅಂದ್ಬಿಟ್ಟು ಅದ್ಭುತವಾಗಿ ವ್ಯಾಖ್ಯಾನಗಳು ಚೆನ್ನಾಗಿ ಅನುಭವಿಸ್ತಾರೆ. ಆಮೇಲೆ ಬೇರೆ ತೊರೆಗಳಲ್ಲಿ ಇದನ್ನೇ ಹೇಳ್ತಾರೆ ಅದಕ್ಕೆ ಅಡಿಯರಂಗಂ ತಿರುಮುತ್ತಂತ ಗಡಿಯಾರಂಗಂತ. ನಿನ್ನ ಇರೋದು ಗಡಿಯಾರಗಳೆಲ್ಲ ತಿರುಮುತ್ತಂತ ಇರುವಂತ ಹಾಗೆ ನಿನ್ನ ಇದಕ್ಕೆ ಬಂದು ನಿಂತ್ಕೊಂಡಿರುವ ನಾವೆಲ್ಲರೂ ಅಂದ್ಬಿಟ್ಟು ಅಂತ ಅದಕ್ಕೆ. ಆಮೇಲೆ ಮುಗಿಲ್ವಣ್ಣನ್ ಪೇರ್ಪಾಡ ಎಲ್ಲ ಇದರಲ್ಲ ಒಂದು ಅವಳು ಭಗವಂತನ ಪರ ಸ್ವಭಾವನ ಮುಗಿಲ್ವಣ್ಣನ್ ಅನ್ನುವಾಗ ಇದು ಆಗುತ್ತೆ. ಮುಖ್ಯವಾಗಿ ಪರ ಅವನಲ್ಲಿ ಭಗವಂತ ಎಲ್ಲವನ್ನೂ ವರ್ಷಿಸ್ತಾನಲ್ಲ. ಮುಗಿಲ್ವಣ್ಣ ಎಲ್ಲವನ್ನೂ ಆದ್ಮೇಲೆ ಏನು ಮುಂದಿನ ಭಾಷೆ ಹೇಳಿದಂಗೆ ಪ್ರಳಯವಾದಾಗ ಎಲ್ಲರನ್ನೂ ತಗೊಂಡು ಕೃಷ್ಣ ತಾನು ಕಪ್ಪಾಗಿ ಮುಗಿಲ್ವಣ್ಣನಾಗ್ತಾನೆ ಅಂತ ಕಾರಣ ಕೊಡ್ತಾನೆ. ಅದರಿಂದ ಅವನ ಬೇರ್ಪಾಡ ಅಂದರೆ ಅವನ ಆದಿಕಾಲ ಅವನ ಸ್ತೋತ್ರವನ್ನು ಮಾಡೋಕ್ಕೆ ನಾವು ಬರ್ತಾ ಇದ್ವಿ ಹೇಳ್ತಾರಕ್ಕೆ ಹೇಳ್ತಾರೆ. ಆವಾಗ ಇದಕ್ಕೆ ಹೇಳ್ತಾರೆ, ಇವಳಿಗೆ ಕೇಳ್ತಾರೆ ಅಂತ ಹೇಳು. ಆದರೂ ಅವಳು ಸುಮ್ಮನೆ ಮಲ್ಗಿರ್ತಾಳೆ. ಆವಾಗ ಅವ್ರು ಹೇಳ್ತಾರಂತ ಇದು ಒಂದು ವ್ಯಾಖ್ಯಾನಕಾರ ಒಬ್ಬರು ಬಂದಿರೋದು ಚೆನ್ನಾಗಿದೆ ತಮಿಳಿಗೆ. ಅವರು கண்ணனை நினையாத மனமும் கண்ணனுக்காக உருகாத மனம் உள்ளமும் கண்ணனுக்காக உழைக்காದ ಆಶೆಯು ಎದಕ್ಕೆ. ನೀನು ಸಿಟ್ಟಾದೆ ಪೇಶಾದೆ ಮಲಗಿದೆಯಲ್ಲ ನೀನು ಹೇಳ್ತಾರಂತೆ. ಕಣ್ಣನನ್ನ ನೆನೆಸದೇ ಇರುವಂಥ ಮನಸ್ಸು ನೆನೆಸ್ಕೊಂಡಿದ್ದಾಳೆ ಹೇಳೋದು.
ಕಣ್ಣನಕ್ಕಾಗ ಉರುಗಾದವು, ಕಣ್ಣನಿಗೋಸ್ಕರ ಕರಗದೇ ಇರುವ ಹೃದಯ, ಕಣ್ಣನನ್ನು ನೆನೆಸದೇ ಇರುವ ಮನಸ್ಸು, ಕಣ್ಣನಿಗಿಂತ ಕರಗದೇ ಇರುವಂತ ಹೃದಯ. ಆ ಕಣ್ಣನಿಗೋಸ್ಕರ ಬೇರೆ ಆಸೆಗಳನ್ನ ತ್ಯಾಗ ಮಾಡೋದು ವೈಯಕ್ಕಾದ ಆಸೆ, ಅವನಿಗೋಸ್ಕರ ಬೇರೆ ಆಸೆನ ತ್ಯಾಗ ಮಾಡೋದು ಅಂತ ಎದುರಿಗೆ ಯಾತಕ್ಕೋಸ್ಕರ, ಅದಕ್ಕೋಸ್ಕರ ಶಿಂತಾದೆ ಪೇಶಾದೆ ಬಂದಿದ್ಯಾ ಅಂತ ಹೇಳ್ತಾರೆ ಅವನಿಗೆ. ಏನೋ ಅವನಿಗೆ ಏನೋ ಅಲಗಾಡ್ದೇನೆ ಮಲಗುದಿಯಾ ಅನ್ಬೋದು ಅಂತ ಅವ್ರು ಆಡ್ತಾರೆ ಆಡಿ ಆಡಿ ಅಹಂಕಾರ ಇಂದ ವಿಷಯ ಪಾಡಿ ಪಾಡಿ ಅಲ್ಲಿ ಹೋಗಿ ಆಯ್ವಾರ್ಗೂ ಅದೇ ಇಷ್ಟ. ನಮ್ಮ ಆಯ್ಗೂ ಬರೀ ನಾವು ಹಾಡೋದಲ್ಲ, ನೃತ್ಯ ಮಾಡಿಕೊಂಡು ಅನುಭವಿಸ್ಬೇಕು. ಈಗ ಪಂಥ ಇದೆಯಲ್ಲ, ಈ ಪಂಥ ಇದೆಯಲ್ಲ, ಅವರೆಲ್ಲ ಈ ಇಸ್ಕಾನ ಪಂಥ ಅವರೆಲ್ಲ ಇದೇ ಇದಕ್ಕೆ ಬಂದವರು, ಅವರೆಲ್ಲ ರಾಮಾನುಜೇಶ್ವರ ಪಂಥ ಭಾಗವೇ ಅವರೆಲ್ಲರೂ ಅವರು ಇದನ್ನ ಚೆನ್ನಾಗಿ ಹೋಗ್ತಿದ್ದಾರೆ, ನಾವು ಬಿಟ್ಟಿದ್ದೀವಿ ಅಷ್ಟೇ. ಅವರಲ್ಲಿ ಈಗಲೂ ನೃತ್ಯ ಮಾಡ್ಕೊಂಡು ಹಾಡೋದು ಇಸ್ಕಾನ್ ಮಾಡ್ತಾರೆ. ಹಾಗೆ ಆಡಿ ಕರೆದು ಪಾಡಿ ಪಾಡಿ ನೃತ್ಯ ಮಾಡ್ಕೊಂಡು ಅನುಭವಿಸ್ಬೇಕಂತೆ. ಅದಕ್ಕೆ ಅಂದ್ಬಿಟ್ಟು ಅವಳು ಇನ್ನೂ ಮಾತಾಡ್ತೀರ ಆದ್ರೆ ಹೇಳ್ತಾರೆ, ಯಾರಮ್ಮ ನೀನು ಶೆಲ್ವ ಪೆಂಡಾಟಿ ಅಂದ್ರೆ ಆತ್ಮ, ನೀನು ಆತ್ಮವನ್ನೇ ಬಂದು ನೀನು ಕೃಷ್ಣನನ್ನೇ ಐಶ್ವರ್ಯವಾಗಿ ಉಳ್ಳವಳು. ಶೆಲ್ವ ಅಂತ ಐಶ್ವರ್ಯ, ಕೃಷ್ಣನ್ನೇ ಐಶ್ವರ್ಯ ಉಳ್ಳವಳು. ಹೇಗೆ ನೀನು ಅವನಿಗೆ ನಮ್ಮೆಲ್ಲರಿಗಿಂತ ನೀನು ಅತ್ಯಂತ ಕೃಷ್ಣನ ಒಂದು ಇದಕ್ಕೆ ಸರಿಯಾಗಿ ಹೊಂದುವಳು ನೀನು ಅಂದ್ಬಿಟ್ಟು ಅಂತ. ಹೇಗೆ ಆಂಜನೇಯ ಹೇಳ್ತಾರೋ ಸೀತೆ ರಾಮನಿಗೆ ಸರಿಯಾಗಿ ಅಂತ ಹೇಳ್ತಾರೆ. ತುಲ್ಯಶೀಲ ಅವಯವೃತ್ತಂ ತುಲ್ಯಾಭಿಜನ ಲಕ್ಷಣಂ ರಾಘವೋರ್ಗತಿ ವೈದೇಹೀಂ ತಂಚಾಯ ವಸಿದೆ ಕ್ಷಣ ಅಂದ್ಬಿಟ್ಟು ಅಂತ. ಅದಕ್ಕೆ ಅವ್ರು ಹೇಳ್ತಾನೆ, ಪರಸ್ಪರ ಸದೃಶವು ಪರಕಾಲಂಕಿತ ಚೇಷ್ಟಿತವು. ಅವರು ಯಾವ ಥರ ಇದ್ದಂತೆ ಇವಳು ಅವನ ಗುಣಗಳು ಇವನ ಗುಣ ಒಂದೇ ಥರ, ಅವನ ಲಕ್ಷಣ ಇವಳ ಲಕ್ಷಣ. ಅದರಿಂದ ರಾಘವನಿಗೂ ಸೀತೆಗೂ ಬೇರ್ಪಡಿಸಲಾಗಿದ ಭಾಸ್ಕರೇಣ ಪ್ರಭಾವಿತ ಅಂತ ಇವಳು ಹೇಳ್ತಾನೆ, ರಾಮನು ಅದು ಹೇಳ್ತಾನೆ. ನನಗೂ ಸೀತೆಗೂ ಭಾಸ್ಕರೇಣ ಹೇಗೆ ಸೂರ್ಯನ ಪ್ರತಿಭೆಯನ್ನು ಬೇರ್ಪಡಲು ಸಾಧ್ಯವಿಲ್ಲೋ ನಮಗೂ ಸಾಧ್ಯವಿಲ್ಲ ಅಂದ್ಬಿಟ್ಟು. ಅದಕ್ಕೆ ಪರಸ್ಪರ ಸದೃಶವು ಪ್ರಕಾರಕ್ಕಿಂತ ಶ್ರೇಷ್ಠಿತ. ಆ ಇಂಗಿತವನ್ನು ತಿಳ್ಕೊಂಡೆ ಅವನ ಏನ್ಯ ಮನಸ್ಸಲ್ಲಿ ಮುಂದೆ ಬರ್ತಾ ಇದ್ದಲ್ಲಿ ಅವನಿಗೆ ಅವಳ ಇಂದ್ರ ಒಂದು ಹಾರ ಕಳಿಸ್ತಾನೆ. ಅವನು ಎಷ್ಟು ದುರಹಂಕಾರಿ ಇದ್ರೆ ತಾನೇ ಬರಬೇಕಾಗಿತ್ತು, ಇವು ಅವನಿಗೋಸ್ಕರ ಮಾಡಿದ್ದಾರೆ. ವಾಯು ಮೂಲಕ ಕಳಿಸ್ಕೊಡ್ತಾನೆ. ಭಗವಂತನಿಗೆ ಗೊತ್ತಾಗುತ್ತೆ ಅದು, ಅಲ್ಲಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ಅವನು ತೆಗೆದು ಸೀತೆ ಕೈ ಕೊಟ್ಬಿಡ್ತಾನೆ, ಹಾಕೊಳ್ಳೋದು ಇಲ್ಲ. ಅದಕ್ಕೆ ನೋಡ್ತಾನೆ, ಸೀತೆ ನೋಡ್ತಾಳೆ, ಅವಳಿಗೆ ಇದು ಇದಿಲ್ಲ, ಅವಳಿಗೆ ತನಗೆ ಕೊಟ್ಟ ಹಾಕ್ಕೊತಾಳೆ. ಸೀತೆಗೆ ಅತ್ಯಂತ ಇಂದ್ರ ಕಳಿಸಿರೋದು ಅಂದ್ಬಿಟ್ಟು ಅವಳಿಗೆ ಹನುಮಂತನೇ ಕೊಡಬೇಕು ಅಂತ ರಾಮನ್ ಮಾಡ್ತಾಳೆ. ಅವಳ ಕಣ್ಣಲ್ಲೇ ಇಂಗಿತ ಗೊತ್ತಾಗುತ್ತೆ ಅವನಿಗೆ. ಅದಕ್ಕೆ ಪರಸ್ಪರ ಇಂಗಿತ ಅವಳೆಲ್ಲ ಇಂಗಿತಗಳೇ ತಿಳ್ಕೊಂಡು ಹನುಮಂತನಿಗೆ ಬರ್ತಾಳೆ. ಹನುಮಂತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನೀವು ಹೇಳಿಲ್ಲ ಮುಂದೆ ಹೋಗೋಂತೆ ಇಲ್ಲಿ ರಾಮಲಕ್ಷ್ಮಣ ಇದ್ದಾರೆ ಅಂತ ಕಚ್ಚಿ ನೋಡ್ತಾನಂತ. ಇಲ್ಲ ಅಂತ ಆ ಇಂದ್ರ ಕೊಟ್ಟೆ ಹಾಗೆ ಇದು ಶೆಲ್ವ ಪೆಂಡಾಟಿ ಅಂದ್ಬಿಟ್ಟು ಅಂತ ಆ ಥರ ಇದು ಉಳ್ಳವಳು ಅಂದ್ಬಿಟ್ಟು ಅಂತ, ಭಗವದ್ಗುಣ ಉಳ್ಳವಳು ಅಂದ್ಬಿಟ್ಟು ಅಂತ. ಅದಕ್ಕೆ ಇನ್ನೊಬ್ರು ಇದಕ್ಕೆ ತಮಾಷೆಯಾಗಿ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಇದು ಅದಕ್ಕೆ ಅನ್ನಂದ್ರೆ ಅವಳು ಹೇಗೆ ಶೆಲ್ವಂ ಪೆಂಡಾಟಿ, ಪೆಂಡಾಟಿ ಅಂದ್ರೆ ಅವಳು ಗಂಡನ ಅನುಜ್ಞೆ ಥರ ನಡ್ಕೊಂಡು ಹೋಗ್ಬೇಕಂತ. ಅವಳು ಗಂಡನ ಆಜ್ಞೆ ಪ್ರಕಾರ ಅಂದ್ರೆ ಗಂಡನ ಎಂಬುದು ಅವನ ಆಜ್ಞೆ ಪ್ರಕಾರ ನಡೆಯುವವಳು ಪೆಂಡಾಟಿ. ಆಟಿ ಅಂದ್ರೆ ಆಡುವವಳು, ಅವಳು ಆಡುವವಳು ಅಂದ್ಬಿಟ್ಟು. ಅದಕ್ಕೆ ಅದು ಅವ್ರು ಹೇಳಿಲ್ಲ, ನಾನು ಹೇಳ್ತಾನೆ ಅಷ್ಟೇ. ಅದು ತತ್ಪುರುಷ ಸಮಾಸ. ಅದನ್ನ ಬಹುಗುರಿಯ ಸಮಾಸ ಮಾಡಿದ್ರೆ ತತ್ಪುರುಷ ಸಮಾಸ ಅಂದ್ರೆ ಯಾರು ಗಂಡನ ಪ್ರಕಾರ ಆಡ್ತಾಳೋ ಅವಳು ಪೆಂಡಾಟಿ. ಅವಳು ಯಾರು ಗಂಡನನ್ನು ಆಡಿಸ್ತಾಳೋ ಅವಳು ಅವಳು ಅಷ್ಟೇ ಪೆಂಡಾಟಿ. ಅದಕ್ಕೆ ಬಹುಗುರಿ ಸಮಾಸ. ಅದು ಈ ಕಾಲ ಬಹುಗುರಿ ಸಮಾಸ ಬಹಳ ಚೆನ್ನಾಗಿ ಹೊಂದುತ್ತೆ. ಅವಳು ಸಹ ಪೆನ್ ಆಟಿ, ಯಾರು ಆಡಿಸ್ತಾಳೋ ಅವಳು ಪೆಂಡಾಟಿ. ಬಹುಗುರಿ ಸಮಾಸ ಅಂದ್ರೆ ಹಾಗೆ ಅದಕ್ಕೂ ಹೋಗುತ್ತೆ. ಎತ್ತಕ್ಕೂ ಬರೋಳು ಬರ್ಬೋದಿಕ್ಕೆ ಇದೇನು ಅವಾಗ ಏನು ಇದು ಸಮಯವ ಇದಕ್ಕೆ ಅರ್ಥ ಇದೆಯಾ ಅಂದ್ಬಿಟ್ಟು ಹೆಂಗೆ ಬರೋಳ ಅಂದ್ಬಿಟ್ಟು ಅಂತ ಯದ್ವಾ ಅಂತ ಹೇಳ್ತಾರೆ ಇದಕ್ಕೆ. ಆಮೇಲೆ ಇದರಲ್ಲಿ ಉದಕಾಯವಾನ್ನ ಹೇಳ್ತಾರೆ ಅಂತ ಒಂದು ಇದು ಹೇಳ್ತಾರೆ. ಆಡಾಡು ಭಗವಂತ ಇದ್ರೆ ಆಡಿಸ್ತಾ ಇದ್ರು ಅಂತ ಅಂದ್ರೆ ಅವರು ಸಹ ಗೋವಲ ಹೇಳ್ತಲ್ಲ, ಗೋವಂತ ಹೇಳ್ತಲ್ಲ, ಜ್ಞಾನ ಭಕ್ತಿ ಇದೆಲ್ಲ ಗೋವಲ ಅದನ್ನು ಉಳ್ಳವರು.
ಹಾಗಾಗಿ ಅದನ್ನು ಹೇಳ್ತಾರೆ. ಯಾಕಂದರೆ ಅವರ ಸೂಕ್ತಿಗಳಲ್ಲೆಲ್ಲವ ಜ್ಞಾನ ಭಕ್ತಿ ವೈರಾಗ್ಯ ಅತ್ಯಂತ ಎಲ್ಲಿ ಕಾಣುತ್ತೆ ಅವರ ಸೂಕ್ತಿಗಳಲ್ಲಿ. ಕುಟ್ರಮನ್ನಿಲ್ಲ ಅನ್ನೋದು ಹೊಂದುತ್ತೆ ಅವರಿಗೆ. ಅವರು ದೋಷ ರಹಿತರು. ಯಾಕೆಂದರೆ 3 ಆಯುವಾರಗಳು ಅವರು ಭಯ ಗೋವರ್ ಹೇಳ್ತಾರೆ. ಅವರೆಲ್ಲ ಅಯೋನಿಕರು, ಗರ್ಭದೋಷ ಅವರಿಲ್ಲ ಅವರಿಗೆ. ಹಾಗಾಗಿ ಸರ್ ಅವರು ಮಹಾಬಲಿಪುರದಲ್ಲಿ ಸಮುದ್ರ ತೀರದ ಜಯಿಸಿದರು. ಸಮುದ್ರ ತೀರದಲ್ಲಿ ಹೆಚ್ಚಾಗಿ ನವರುಗಳಿರುತ್ತೆ. ಅದರಿಂದ ಗುಣಮಹಿಳೆ ಅನ್ನುವಾಗ ಅಲ್ಲಿರುವಾಗ ನವರ ಥರ ಅವರು ಇದು ಮಾಡ್ತಾ ಇರ್ತಾರೆ. ಅದು ಅವರು ಹೊಂದುತ್ತೆ ಅದಕ್ಕೆ. ಆಮೇಲೆ ಕೋವಲರನ್ನ ಕೋವಲೂರು ಅಂತ ಮಾಡ್ಕೊಂಡ್ರೆ ಇವರು ಕೋವಲೂರಿನಲ್ಲಿ ಹೋಗಿ ಅಲ್ಲಿ ಭಗವಂತನ ಅನುಭವಿಸಿದ್ರಲ್ಲ ಇವರು. ಅದರಲ್ಲೂ ಸಹ ನೇರವಾಗಿ ಕಂಡವರು. ಅದನ್ನಾಗುತ್ತೆ ಅದಕ್ಕೆ. ಬರ್ಕೊಡಿ ಎನ್ನುವಾಗ ಅವ್ರ ತಂದೆ ಒಂದು ಭಾಷೆಯಲ್ಲಿ ಅವ್ರು ತಾವೇ ಹೇಳ್ಕೊಂಡಿದ್ದಾರೆ ಅದರಲ್ಲಿ. ಕೋಲ್ ತೇಡಿಯೋಡಂ ಕೊಳುಂದರೆ ಮಾಲ್ ತೇಡಿಯೋಡಂ ಮನದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ. ಹೇಗೆ ನನ್ನ ಮನಸ್ಸು ಬಳ್ಳಿ ಥರ ಹೋಗಿ ಭಗವಂತ ಅನ್ನೋ ಕೋಲನ್ನು ಅಪ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಬರ್ಕೊಡಿ ಅನ್ನೋದು ಅವ್ರಿಗೆ ಹೊಂದುತ್ತೆ ಅಂದ್ಬಿಟ್ಟು ಅದು ಹೇಳ್ತಾರೆ ಅದಕ್ಕೆ. ಆಮೇಲೆ ಆ ಮುಗಿಲ್ಗೊಂಡು ನನ್ನ ಪೇರ್ಪಾಡ ಅನ್ನೋದು ಅವರ ಒಂದು ಕಡೆ 94 ಹೇಳ್ತಾರೆ. ಉದ್ದು ಒಣಂಗಿ ತೊಳೆದಿನ್ ಉಲಹೇಯಂ ಮುತ್ತುಂ ವಿಯಂಗ ಮುಗಿಲ್ವಣ್ಣನ್ ಅಂತ ಹೇಳ್ತಾರೆ ಅದಕ್ಕೆ. ಅದೇ ಗುತ್ತು ಅನ್ನೋದೇ ಆ ಭಗವಂತನ ಹೇಳ್ತಾರೆ. ಇಲ್ಲಿ ಮುಗಿಲ್ವಣ್ಣನ್ ಪೇರ್ಪಾಡ ಅಂತ. ಈ ಎಲ್ಲವನ್ನೂ ಇರೋದ್ರಿಂದ ಅದು ಹೇಗೆ ಅವರು ಗರಿಕೆ ನಿರ್ತದೆ ಹಾಗೆ ಅವರು ಭಗವಂತನ ಕೊಂಡಾಡ್ತಾರೆ. ಹಾಗೆಯೇ ಆಡ್ತಾ ಇದ್ರು ಅಂತ. ಈ ಎಲ್ಲದರಿಂದಲೂ ಸಹ ಅವರು ಪುದುತ್ತಾಳವನ್ನು ನಿರ್ದೇಶ ಮಾಡಿದೆ ಇವರಿಗೆ ಅಂತ ಹೇಳ್ತಾರೆ ಇದು. ಹಾಗಾಗಿ ಇದನ್ನು ಇದರಲ್ಲಿ ಈ ಭಾಷಣ ಇದನ್ನು ಮುಗಿಸ್ಕೊಳ್ಳೋಣ. ಇನ್ನೊಂದು 5 ನಿಮಿಷ ಹೇಳೋಣ, ಇಲ್ಲ 5 ನಿಮಿಷ ಹೋಗೋಣ. ನಾನು ಸ್ವಲ್ಪ ರಾಮಾಯಣದ ಛಾಯೆ ಜಾಸ್ತಿ ಬರುತ್ತೆ. ಅದು ಸಹಜ ದೋಷ ನಂತರ ರಾಹುವುದರಿಂದ ಸ್ವಲ್ಪ ರಾಮಾಯಣದ ವಿಷಯಗಳು ಸ್ವಲ್ಪ ನಾನು ಹೇಳುವಾಗ ಜಾಸ್ತಿ ಬರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಅದು ರಾಮ ನನಗೆ ಅಲ್ಲಿ ಅನುಗ್ರಹ. ನಾನಲ್ಲಿ 1 ವರ್ಷ ಅವನ ಸನ್ನಿಧಿಯಲ್ಲಿ ಅಧ್ಯಯನ ಮಾಡಿದೆ, ರಾಮನ ಸನ್ನಿಧಿಯಲ್ಲಿ. ಅಲ್ಲಿ ಅಧ್ಯಯನ ನಮ್ಮ ಭಾವನೆ ನನಗೆ ನನ್ನ ಆದ್ಯ ಗುರು ಎಲ್ಲವೂ ಅವರೇ ನಮಗೆ. ಇವತ್ತು ನಾ ಈ ದಾರಿಲಿ ಅಂದರೆ ನಮ್ಮ ಭಾವನೆ ಅವರೇ ಕಾರಣ. ಅವರು ಇಲ್ಲದೇ ಇದ್ದರೆ ನಾವು ಈ ದಾರಿ ಬರ್ತಾ ಇರಲಿಲ್ಲ. ಅವ್ರು ಚಿಕ್ಕ ವಯಸ್ಸಲ್ಲಿ ಅವರು ಎಷ್ಟು ಅನುಷ್ಠಾನ ಅಂದರೆ ಅವ್ರದ್ದು ಅನುಷ್ಠಾನ ಇಲ್ಲಿವರೆಗೆ ಯಾರೂ ನೋಡಿಲ್ಲ. ಪ್ರಾಯಶಃ ಸ್ವಾಮಿ ಅವರಲ್ಲಿ ಅವ್ರು ಬೆಳಗ್ಗೆ ಪಂಚಕಾಲ ಪ್ರಕಾರ ಹೇಳಿದಾರೆ. ಅದನ್ನು ನಾನು ಚಿಕ್ಕವರಾಗಿದ್ದಾಗ ಕೇಳಿದ್ರು ರಾಜ್ಯದಲ್ಲಿ. ನಂಗೆ 5 ವರ್ಷ ಅವಾಗ ನಮ್ಮ ಅಲ್ಲಿ ಹೋಗಿ ಅವ್ರು ನೋಡಿ 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 ಒಂಥರ ಅದರಲ್ಲಿ 4 ಗಂಟೆಗೆ ಇದ್ದು ಹೊಳೆಯಲ್ಲಿ ಕಡೆಯವರೆಗೂ ಅವರು ಬಿಸಿನೀರು ಸ್ನಾನ ಮಾಡಿದ್ದೇ ಇಲ್ಲ. ಅವರು ತಣ್ಣೀರಿನಲ್ಲೇ ಎತ್ತಾ ಇದ್ರು, ತಣ್ಣೀರಿನಲ್ಲೇ ಸ್ನಾನ ಮಾಡ್ತಾಯಿದ್ರು. ಹೊಳೆ ಹೋಗ್ತಿದ್ರು, ಆಮೇಲೆ ಬಾವಿಗೆ ಸ್ನಾನ ಮಾಡ್ತಾಯಿದ್ರು. ಅವರು ಎದ್ದು ಎಲ್ಲ ಮಾಡಿ ಅವರು ಎಲ್ಲವೂ ವೈಶ್ವದೇವ ನವಭಾಸನ ಎಲ್ಲವನ್ನೂ ಇಟ್ಕೊಂಡು ಜೀವ ಮಾಡಿಕೊಂಡು ಭಗವದ್ ಆರಾಧನೆ ಎಲ್ಲ ಮಾಡ್ಕೊಂಡಿದ್ರು. ವೇದವನ್ನೆಲ್ಲ ಅದ್ಭುತವಾಗಿದ್ರು. ಅವ್ರನ್ನ ನೋಡಿ ನೋಡಿ ಮನಸ್ಸಲ್ಲಿ ಒಂಥರ ಬಂತು. ನನಗೆ ಉಪನಯನ ಮಾಡಿಸಿದ್ದು ಅವರೇನೆ. ನನಗೆ ಅವೆಲ್ಲ ಮಾಡಿ ಸಂಧಾನ ಎಲ್ಲ ಹೇಳ್ಕೊಟ್ಟು ಸಂಧ್ಯಾವಂದನ ಇವತ್ತು ಅವರ ಇಟ್ಕೊಂಡು ನನಗೆ ಅಷ್ಟು ಇದು. ಕಡೆಗೆ ನನಗೆ ಹೇಳ್ತಾರೆ ಅವರಿಗೆ ನಮ್ಮ ಅಕ್ಕ ಅವಾಗ ಸ್ವಲ್ಪ ಮೈಸೂರಿದ್ದೆ 1 ವರ್ಷ ಇದ್ದು. ಆಗ ನಾನು ಅಲ್ಲಿದ್ದೆ. ನನಗೆ ಅವ್ರ ಸೇವೆ ಮಾಡೋ ಅವಕಾಶನೂ ಇತ್ತು. ಆವಾಗ ನನಗೆ ವೇದವನ್ನು ಕಲಿಸ್ಕೊಳ್ತಾ ಇದ್ದೆ. ಆಗ ನನ್ನ ಕಳಿಸಿ ಮದುವೆ ಬಾಯಿತು ಸಮಾಶ್ರಯಣ ಮಾಡ್ಕೊಂಡು ಅಂದ್ಬಿಟ್ಟು ಅವರೇ ಕಳಿಸಿ ಇಲ್ಲಿ ನಾನು ಬಂದು ಸಮಾಶ್ರಯಣ ಭರನ್ಯಾಸ ಮಾಡಿಕೊಂಡು ಅದನ್ನು ನನಗೆ 19 ವಯಸ್ಸು ಅವಾಗ ಅದನ್ನು ಅವರೇ ಮಾಡಿಸಿದ್ರು. ಹಾಗಾಗಿ ನನಗೆಲ್ಲ ಆಗ ಅಲ್ಲಿ ಪಾರಾಯಣ ಮಾಡೋರು. ಅವರಿಗೆ ವೇದ ಪ್ರಬಂಧ 2 ವಾಚವೇದಯ ಅವರ ಧ್ವನಿ ಕಂಠ ಅಂದರು. ಆ ಥರ ಕಂಠವನ್ನು ಇಲ್ಲಿವರೆಗೂ ಕೇಳೇ ಇಲ್ಲ. ಅದ್ಭುತವಾದ ಕಂಠ. ಅವ್ರು ಬೆಳಗ್ಗೆದ್ದು ಅವರ ತಿರುಪಾವೆ ಹೇಳ್ತಾ ಇದರಲ್ಲಿ ಮಾಡ್ತಾ ಇದ್ರೆ ನಾವು ಮಲ್ಕೊಳಕ್ಕಾಗ್ತಿರಲ್ಲ. ನಮಗೆ ನೀವು ಮಲ್ಕೊಂಡು ಹೇಳಿದ್ರು. ಎಷ್ಟು ಅದ್ಭುತವಾದ ಕಂಠ ಹೇಳ್ಕೊಂಡು ಅವ್ರು ಮಾಡೋರು. ಭಾಳ ಕಂಠ ಚೆನ್ನಾಗಿತ್ತು ಅವರಿಗೆ. 2 ವಾಚಕದೇ ವೇದ 2. ಆಗ ಅವರು ರಾಮಾಯಣ ಪಾರಾಯಣ ಮಾಡೋರು. ಆವಾಗ ಅನ್ಕೊಳ್ಳೋವೆ ನಾನು. ಆವಾಗ ನನಗೆ ಇವಾಗೇನು ಕೇಳ್ಬೇಡಿ, ಆಗಿನ ಸಂಸ್ಕೃತ ಜ್ಞಾನ ಅಷ್ಟು ಇರಲಿಲ್ಲ. ಇವಾಗೇನು ಮಹಾನ್ಬೇಡಿ, ಈಗೂ ಇಲ್ಲ. ಚೂರು ಅಲ್ಲಿಗೆ ಸ್ವಲ್ಪ ಭಾಷೆ ಇತ್ತು ಇವಾಗ. ಹಾಗೆ ಇದೆಲ್ಲ ಓದಕ್ಕಾಗುತ್ತಲ್ಲ ಅಂತ ಅನ್ಕೊಂಡಿದ್ದೆ. ಅವಾಗ ನೋಡಿ ಭಗವಂತನ ಕೃಪೆ ಏನಂತ ಅದೇನೋ ಗೊತ್ತಿಲ್ಲ ನೋಡಿ. ಅದರಲ್ಲೇ ರಾಮಾಯಣದಲ್ಲೇ ಮನಸ್ಸು ತಗೊಂಡು ಮಾಡೋದು ಆವಾಗ ಆಗಲ್ಲ. ಎಷ್ಟು ವರ್ಷ ಆದಮೇಲೆ ರಾಮಾಯಣದ ಆಮೇಲೆ ಎಲ್ಲರೂ ಕೇಳಿಕೊಂಡು ರಾಮಾಯಣ ಹೇಳೋ ಥರ ಮಾಡೋದ. ಇದನ್ನು ಅನ್ಕೊಂಡಿರ್ಲಿಲ್ಲ. ಎಲ್ಲ ಕೇಳಿದ್ಮೇಲೆ ರಾಮಾಯಣ ಹೇಳೋ ಥರ ಇದು ರಾಮ ಅಲ್ಲಿ ಅವಾಗ ಅನ್ಕೊಂಡಿದ್ದು. ಅವನ ನಾಮಸಲ ಆರಾಧನೆ ಭಾವನೆ ತುಂಬ ಮೈಸೂರಿದೆ ಇದ್ರೆ ನನ್ನ ಹತ್ರ ನಾನು ಆರಾಧನೆ ಮಾಡಿದ್ದಲ್ಲಿ ಅದರ ಎಲ್ಲ ಪೂರ್ಣಿಮಾ ಪರ್ವ ಎಲ್ಲವೂ ಸೇರಿಕೊಂಡು ರಾಮನ ಮೇಲೆ ಸ್ವಲ್ಪ ಇದು. ಈ ಕನೈತಿಳಮನಲ್ಲಿ ಬೇಗನ ಕನೈತೆ ಅಂದರೆ ಧ್ವನಿ ಆರ್ತ ಧ್ವನಿ ಇದು. ಅಂದರೆ ಇದು ಹಸು ಮೇಕು ಬರ್ತಲ್ಲ. ಆಗ ಅದು ಕರುವನ್ನು ನೆನೆಸ್ಕೊಳ್ಳುತ್ತೆ. ನೆನೆಸ್ಕೊಂಡು ಆರ್ತದ್ದು ಕೂಗುತ್ತಂತೆ. ಹಸುಗಳು ಅಷ್ಟೇನೆ
ಅದಕ್ಕೆ ಕನಿಗರಕೊಂಡು ಹಾಲು ಕೊಡಬೇಕು, ತುಂಬ ಹೊತ್ತಾಯಿತು ಅಂದ್ಬಿಟ್ಟು ಕನಿಗರ್ಕೊಂಡಂತೆ ಅದಕ್ಕೆ. ಅವ ಎಮ್ಮೆ ಹಸುವು ಒಂದು ವ್ಯತ್ಯಾಸ. ಹಸುವಿಗೆ ಕರುವನ್ನು ನೋಡದೇನೆ ಹಾಲು ಕೊಡೋದಿಲ್ಲ ಅದು. ಕರುವನ್ನು ನೋಡಬೇಕು, ಕಣ್ಣು ನೋಡಿದ್ರೆ ಹಾಲು ಕೊಡೋದಿಲ್ಲ ಅದು. ಎಮ್ಮೆ ಆ ಥರ ಇಲ್ಲ, ಅದು ನೆನೆಸ್ಕೊಂಡ್ರೆ ಹಾಲು ಕೊಟ್ಬಿಡುತ್ತಂತೆ. ಅದು ಇರಂಗಿ ಕರ್ಕೊಂಡು ವಿನೈತೆ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು, ಎಮ್ಮೆ ಬಂದೆ ಹಾಲು ಕೊಟ್ಬಿಡುತ್ತೆ. ಹಸು ಕರುವನ್ನು ನೋಡೋದು, ಅದಕ್ಕೆ ಕರು ಹೋಗಿದ್ರೆ ಒಂದು ತೋಲೆ ಹೇಳ್ತಾರೆ, ಒಂದು ಇದರಲ್ಲಿ ಬಂದು ಕರು ತಾನು ಮಾಡಿ ಅದಕ್ಕೆ ತೋರಿಸ್ಬಿಟ್ಟು ಕರೀತಾರೆ ಅಂತ ಹೇಳ್ತಾರೆ. ಹಾಗೆ ಅದು ನೋಡದೆ ಕೊಡೋದಿಲ್ಲ. ಅದು ಆ ಎತ್ತಂತೆ ತಾನೇ ಕರಿ ಶುರು ಮಾಡುತ್ತಂತೆ, ಕರೆಯೋದು ಬೇಡ. ಆಕೆ ನೀರು ಬರ್ತಂತೆ, ಅದು ಮುರೈ ಮನೆಯ ಕೆಚ್ಚಮ್ಮು ಹರ್ಕೊಂಡು ಬರ್ತಂತೆ. ಅದಕ್ಕೆ ನಿಂಡ್ರೆ ಭಾಳ ಎಡೆಬಿಡದೆ ಹಾಗೇ ಸುಳಿತಾ ಇರುತ್ತೆ. ಎಷ್ಟು ಸುಳಿತಾ ಇದೆ ಅಂದರೆ ಅಲ್ಲೆಲ್ಲ ಅಂಗಳ ಎಲ್ಲ ಕೆಸರಾಗ್ಬಿಡ್ತಂತೆ ಅದಕ್ಕೆ, ಅದರಿಂದ ತೋಯಿಸ್ತಾ ಹೋಗುತ್ತಂತೆ ಅದಕ್ಕೆ. ಆಮೇಲೆ ಇಲ್ಲಂ ಶೇರ, ಮನೆಯೆಲ್ಲ ಸೇರುತ್ತೆ, ಕೊಚ್ಚ ಆಗುತ್ತಂತೆ, ಕೆಸರಾಗ್ಬಿಡ್ತಂತೆ ಅದು. ಆವಾಗ ಯಾಕಿದೆ ಅಂದರೆ ಈ ಗೋವುಗಳನ್ನು ಕಾಯೋವನು ಒಬ್ಬ ದಚ್ಚಲ್ವಂತ ಅಂಗ, ಅವನು ಚಲ್ವ ಅಂತ ಅವನು ಧಾಮ ಅಂದ್ಬಿಟ್ಟು ಶ್ರೀಧಾಮ ಅಂತ ಅವನು ಇಲ್ಲಿ ಬಂದು ಹಸುಗಳನ್ನ ಕರಿಬೇಕಾಗಿತ್ತು, ಎಮ್ಮೆಗಳನ್ನ ಕರೀತಾ ಇಲ್ಲ. ಅಲ್ಲಿ ಕೃಷ್ಣತನ ಇದ್ದಾನೆ ಅವನು. ಅವಾಗ ಹೇಳ್ತಾನೆ, ಅವನು ಸಂಪತ್ತುಳ್ಳವನು ಅವನ ತಂಗಿಯೇ ತಂಗಾಯಿ, ಅವನ ತಂಗಿ ಈಗ ಇದರಲ್ಲಿ ಎಪಿಸೋಡವರು ಅಂತ ಅಲ್ಲಿ ಭಗವತ್ ಕೈಂಕರ್ಯವೇ ಹೆಚ್ಚು ಅಂತೇಳಿ ಕೃಷ್ಣನ ಕೈಂಕರ್ಯದಲ್ಲೇ ಇದ್ದು ತನ್ನ ವಾಣಿಜ್ಯ ಮಾಡುವಾಗ ಹಸು ಕರೆಯುವುದನ್ನು ಬಿಟ್ಟು ಅಲ್ಲಿರ್ತಾನಲ್ಲ ಅವನು. ಅಂತಹ ನಚ್ಚಲ್ವಂ, ಅಂತಹ ಒಳ್ಳೆ ಕೆಲಸ ಮಾಡುವನ ತಂಗಿಯಾದ ನೀನು, ಅವನು ಒಳ್ಳೆ ಸಂಪತ್ತುಳ್ಳವನು. ಅವನ ಸಂಪತ್ತು ಅಂದರೆ ಆತ್ಮ ಸಂಪತ್ತುಳ್ಳವನು, ಅವನ ತಂಗಿಯೇ. ಅವಳು ನಾವೆಲ್ಲ ಒಂದು ಮನೆ ತಲೆಯ ಭಾಷೆಗಳು ಕಡೆ ಬರ್ತಿ ಎಲ್ಗಡೆ ಇಬ್ಬರಿ ಬೀಳ್ತಾ ಇದೆ ನಿನ್ನ ಮನೆ ಮುಂದೆ. ಆದರೆ ಅಲ್ಲಿ ಬಾಗಿಲಲ್ಲಿ ಇದ್ದರೆ ದೂರದಿಂದ ನೀನು ಕರೆಯಕ್ಕಾಗಲ್ಲ ಅಂತ ಮನೆ ಮುಂದೆ ಬಂದ್ಬಿಡ್ತೀವಿ. ಏನು ಚಾವಣಿ ಇಲ್ಲ, ತನಿ ಎಲ್ಲ ಬೀಳ್ತಾ ಇದೆ, ನಮಗೆ ತಲೆ ಬೀಳ್ತಾ ಇದೆ ಅದಕ್ಕೆ. ನೀನು ಭಾಷೆಗಳು ಕೊಟ್ಟು ನಿನ್ನ ಬಾಗಿಲತ್ತ ಬಂದು ನಿಂತ್ಕೊಂಡಿದ್ದೀನಿ, ಅದರಿಂದ ನೀನು ಬರುವರಾಗು. ಹಾಗೆ ಶನೆತ್ತಿನ ತನ್ನಿಲಂಗೈ ಕೋಮಾನಿ ಚೆತ್ತ. ಯಾತಕ್ಕೆ ನಾವು ಬಂದಿದ್ದೀವಿ ಅಂದರೆ, ಯಾವ ತನ್ನ ಕೋಪದಿಂದ ಲಂಕಾಧಿಪತಿಯಾದ ರಾವಣನ ಶತ್ತ ಅಂದರೆ ಅವನ ಕೊಂದಂತ ರಾಮ ಇದ್ದಾನೆ. ಅವನು ಯಾರು? ಅವನು ಮನತ್ತೆ ಕಿನಿಯಾನೆ, ಮನಸ್ಸಿಗೆ ತುಂಬ ಆತ್ಮೀಯನಾದವನವನು. ಮನತ್ತೆ ಕಿನಿಯಾನೆ ಅಂತ ಅವನನ್ನು ಆಮೇಲೆ ಕೊಂಡಾಡೋದಕ್ಕೆ ಅಂತ ಹೇಳ್ತಾರೆ. ಅವನ ಅವನ ಕೊಂಡಾಡುವಾಗ ಅಂತ ಕೃಷ್ಣನಿಗೆ ಬಂದೇ ರಾಮನ ಹೇಳ್ತಾ ಇದ್ದಾರೆ. ಯಾಕಂದರೆ ಅವನಿಗೆ ಒಂದು ಸ್ವಲ್ಪ ಯಾವ್ದಾದ್ರು ಒಬ್ಬರಿಗೆ ಹೇಳ್ತಾರಲ್ಲ, ಇನ್ನೊಬ್ರು ಇದ್ದರೆ ಸ್ವಲ್ಪ ಒಬ್ಬರನ್ನ ಬೇಕು ಅಂತ ಮಾಡಿದ್ರೆ ಅವ್ರು ಹೊಗಳಿದ್ರೆ ಅವ್ರಿಗೆ ಸ್ವಲ್ಪ ಕೆಲಸ ಬರ್ತಾರೆ. ಕೃಷ್ಣನಿಗೆ ಬರಲಿ, ಹಾಗಾದರೂ ಬಂದು ನಮ್ಮ ಹತ್ರ ಬರಲಿ ಅಂತ ರಾಮನ ಕೊಂಡಾಡ್ತಾರೆ ಅಂತ ಹೇಳ್ತಾರೆ. ಮುಂದೆ ಅದಕ್ಕೆ ಅವನದಕ್ಕೆ ಅಂತ ಹೇಳ್ತಾರೆ, ಈಗಲಾದ್ರೂ ಹೇಳೋ ನೀನು. ಆಗ ಇದೆಲ್ಲ ಬೇರೆಯವರು ಅಂತ ಅವ್ನು ಇನ್ನೊಂದು ಹೇಳ್ತಾರೆ, ಇವಳು ಒಳಗಡೆ ಇರೋಳಿಗೆ ಸ್ವಲ್ಪ ರಾಮನ ಮೇಲೆ ಅಭಿಮಾನ ಜಾಸ್ತಿ, ಹಾಗಾಗಿ ಆ ಥರ ಅವಳು ಬರುವ ರಾಮನ ಕೊಂಡಾಡಿದ್ರೆ ಅದು ಬರ್ತಾಳೋ ಅಂತ ಹೇಳಿದ್ರು ಅಂತ ಅನೇಕ ವ್ಯಾಖ್ಯಾನ ತಗೊಂಡಿದ್ದಾರೆ. ಅದಕ್ಕೆ ಇದೆಲ್ಲ ಬೇರೆಯವ್ರು ಇನ್ನೂ ಎಂತಾಗಿದ್ದೆ ನೀನು, ಇಷ್ಟು ಬೇರೆಯವ್ರ ಬೆಳಗಾಯಿತು, ಎಲ್ಲ ಹೋಗಿ ಆಯಿತು. ಅವರಾದರೂ ಇನ್ನು ಬೆಳಗಿನ ಆವಾಗ ಎಬ್ಬಿಸಿದೆ, ಈಗಂತೂ ಬೆಳಗಾಗೇ ಹೋಯ್ತು, ಇನ್ನೂ ನೀವು ಮಲಗಿದೆಯಲ್ಲ ನೀನು, ಅದು ಶಾಸ್ತ್ರ ವಿರುದ್ಧ ಅಂದ್ಬಿಟ್ಟು. ಆಮೇಲೆ ಈಗ ಏನಾಯಿತು ಅಂದರೆ ಎಲ್ಲರೂ ಎತ್ಬಿಟ್ಟಿದ್ದಾರೆ. ಮನೆ ಇತ್ತಿಲ್ಲ ತಾರು, ನಿನ್ನ ಮನೆಯಲ್ಲ ಪಕ್ಕದ ಮನೆಯಲ್ಲ ಎತ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಗೊತ್ತಾದ್ರೆ ನಾಶ ಆಗಿರೋ ನಿಮಗೆ ಇನ್ನೂ ಎತ್ತಿಲ್ವ ಆಗ್ಬಿಟ್ಟು ಅಂತ. ಹೀಗಾಗಿ ನೀನು ಭಾಳ ಭಾವ ನಮ್ಮ ಜೊತೆ ಬಾ ನೀನು ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಆ ಎರಮೈ ಅನ್ನೋದು ಶಿಷ್ಯರ ಒಂದು ಗುಂಪಿಗೆ ಆಚಾರ್ಯ ಹೇಳ್ತಾರೆ. ಆಮೇಲೆ ಪಾಲ್ಚೋರ ಅಂದರೆ ಭಗವಂತನ ಗುಣಗಳು ಹಾಗೆ ಧಾರಾಕಾರವಾಗಿ ಬರುತ್ತಂತೆ. ಇದಕ್ಕೆ ಆ ಪನಿ ಅನ್ನೋದು ಭಗವಂತ ಗುಣಾನುರೂಪ ನಮ್ಮ ಮೇಲೆ ಅದು ಬೀಳ್ತಾ ಇರುತ್ತೆ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಆ ಕೋಮ ತೆನ್ನೆನ್ನಂಗೈ ಕೋಮನ ಚೆತ್ತ ನಮ್ಮಲ್ಲಿರುವ ಅಹಂಕಾರ ಮಮಕಾರಗಳನ್ನು ಕೊಂದಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಮುಂದಿನ ಭಾಷೆಯಲ್ಲಿ ನಾಳೆ